ಎಲ್ಲರಿಗೆ ನಮಸ್ಕಾರ. ಕವಿವರ ಕ್ಷೇಮೇಂದ್ರನ ಗ್ರಂಥಗಳ ಸವಿಮರ್ಶ ಪರಿಚಯಾತ್ಮಕವಾದ ಉಪನ್ಯಾಸ ಮಾಲಿಕೆಯ ಮೊದಲನೇ ಕಂತಿನ 4ನೇ ದಿವಸಕ್ಕೆ ಬಂದಿದ್ದೀವಿ. ನಿನ್ನೆಯಿಂದ ಆತನ ದರ್ಪದಲನವನ್ನು ನೋಡ್ತಾ ಇದ್ದೀವಿ. ಇಂದು ಒಂದು ಸಂತೋಷದ ಸಂಗತಿ ಏನೆಂದರೆ, ಬಹುಕಾಲದಿಂದ ಓದುಗರಿಗೆ ಲಭ್ಯ ಇಲ್ಲದೇ ಇದ್ದ ಆ ಕ್ಷೇಮೇಂದ್ರ ಲಘುಕೃತಿ ಸಂಗ್ರಹ ಅಂತ ಆರ್ಯೇಂದ್ರ ಶರ್ಮ ಮೊದಲಾದವರು ಮುಂಚೆ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಸಂಸ್ಕೃತ ಅಕಾಡೆಮಿಯಿಂದ ಮಾಡಿದ್ದನ್ನು ಪುನರ್ಮುದ್ರಿಸಿದಂಥವರು, ಅದಕ್ಕೆ ಸವಿಸ್ತರವಾದ ಇಂಗ್ಲೀಷ್ನ ಪ್ರಸ್ತಾವನೆಯೆಲ್ಲ ಬರೆದಂಥವರು ಮತ್ತು ಈಚೆಗೆ ಕ್ಷೇಮೇಂದ್ರನ ಬಗ್ಗೆ ಇಂಗ್ಲೀಷ್, ಜರ್ಮನ್ ಮೊದಲಾದ ಭಾಷೆಗಳಲ್ಲಿ, ಭಾರತೀಯ ಭಾಷೆಗಳಲ್ಲಿ ಬಂದ ಸಂಶೋಧನೆ, ಅನುವಾದ, ಅದನ್ನೆಲ್ಲ ಕುರಿತಾದ ವಿಸ್ತೃತವಾದ ಒಂದು ಪರಿಶಿಷ್ಟವನ್ನು ಕೂಡ ಮಾಡಿಕೊಟ್ಟಂಥವರು ವಿದ್ವಾಂಸರಾದ ಶ್ರೀಯುತ ಡಾಕ್ಟರ್ ಶ್ರೀನಿವಾಸ ವರಖೇಡಿಯವರು ಈಗ ಬಂದಿದ್ದಾರೆ. ಸಭಾಮುಖದಲ್ಲಿ ಅವರಿಗೆ ವಂದನೆ, ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೀನಿ. ಇದೀಗ 3ನೆಯ ವಿಚಾರಕ್ಕೆ ನಾವು ಬಂದಿದ್ದೀವಿ. ಆ 3ನೆಯ ವಿಷಯ ವಿದ್ಯಾಮದವನ್ನು ಕುರಿತಾದದ್ದು, ವಿದ್ಯಾದರ್ಪ. ಅದನ್ನು ಕವಿ ಬಹಳ ಸುಂದರವಾಗಿ ಸೊಗಸಾಗಿ ನಡೆಸ್ತಾನೆ ಮತ್ತು ಅವನ ವಿಶಿಷ್ಟ ಶೈಲಿ ಅಂತ ಯಾವುದಿದೆ ಅದನ್ನು ನಾವಿಲ್ಲಿ ಕಾಣ್ತೀವಿ. ಮತ್ತು ಪ್ರಾಯಿಕವಾಗಿ ಇಡೀ ಅಧ್ಯಾಯವೇ ಹೆಚ್ಚಾಗಿ ಅನುಷ್ಠುಪ್ ಶ್ಲೋಕಮಯವಾಗಿರುವುದು, ಕಥಾನಕಕ್ಕೆ ಒಗ್ಗಿ ಬರುವಂಥದ್ದು. ಮೊದಲಿಗೆ ಹೇಳ್ತಾನೆ, ಸಾವಿದ್ಯಾ ಯಾ ಮದಂ ಹಂತಿ ಸಾಶ್ರೀರ್ಯಾರ್ಥಿಷು ವರ್ಷತಿ ಧರ್ಮಾನುಸಾರಿಣಿ ಯಾಚ ಸಾಬುದ್ಧಿರಿತ್ಯಭಿಧೀಯತೆ. ವಿಷ್ಣು ಪುರಾಣದ ಒಂದು ಮಾತು, ಸಾವಿದ್ಯಾ ಯಾ ವಿಮುಕ್ತಯೇ ಅಂತ. ತುಂಬ ಜನ ಅದರ ಪ್ರಸಿದ್ಧಿಯನ್ನು ನೋಡಿ ಭಗವದ್ಗೀತೆಯಲ್ಲೋ ಎಲ್ಲಾದರೂ ಬರ್ತದೆ ಅಂತ ಅಂದ್ಕೋತಾರೆ. ಭಗವದ್ಗೀತೆಯಲ್ಲಿ ಜಾಲಾಡಿದ್ರೂ ಕೂಡ ಸಿಗುವಂಥದ್ದಲ್ಲ. ಎಷ್ಟೋ ಬಾರಿ ಪ್ರಸಿದ್ಧವಾದ ಉಕ್ತಿಗಳು ಪ್ರಸಿದ್ಧವಾದ ಗ್ರಂಥದಲ್ಲಿಯೇ ಇರುತ್ತವೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಉದಾಹರಣೆಗೆ ಆಕಾಶವಾಣಿಯ ಒಂದು ಧ್ಯೇಯವಾಕ್ಯ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ. ಯಾವುದೋ ಉಪನಿಷತ್ತಿನದು ಎಂಥದ್ದು ಅಂತ ಅಂದ್ಕೊಳ್ತೀವಿ. ಅದು ಬೌದ್ಧ ಗ್ರಂಥಗಳಲ್ಲಿ ಬರ್ತಕ್ಕಂಥದ್ದು, ಸುತ್ತ ಪಿಟಕದಲ್ಲಿ ಬರುವ ಮಾತು. ಇರಲಿ, ಇಲ್ಲಿ ವಿದ್ಯೆಯನ್ನು ಯಾವುದು ವಿದ್ಯೆ ಅಂದರೆ, ಮದವನ್ನು ಯಾವುದು ಅಳಿಸುತ್ತದೆಯೋ ಅದು ವಿದ್ಯೆ ಅಂತಲೇ. ಮತ್ತು ಯಾವುದು ಸಂಪತ್ತಿ ಅಂದರೆ, ಯಾವುದು ಅರ್ಥಿಗಳಿಗೆ ತೃಪ್ತಿಯನ್ನು ಕೊಡುತ್ತದೆಯೋ ಅಂಥದ್ದು, ಬೇಡುಗರಿಗೆ ಯಾಚಕರಿಗೆ ಅನುಗ್ರಹ ಮಾಡುವಂಥದ್ದು ಸಂಪತ್ತಿ. ಮತ್ತು ಬುದ್ಧಿ ಯಾವುದು ಅಂದರೆ ಧರ್ಮವನ್ನು ಅನುಸರಿಸುವಂಥದ್ದು. ಧರ್ಮ ಅಂದರೆ ಮತ್ತೆ ಮತ್ತೆ ನಮ್ಮ ಪರಂಪರೆಯಲ್ಲಿ ಧಾರಣಾ ಧರ್ಮ ಇತ್ಯಾಹುಹು, ತಾಳಿಸುವ ಬಾಳಿಸುವ ಕ್ರಿಯೆ ಅಂದರೆ ಜಗತ್ ಪೋಷಕ ದ್ರವ್ಯ, ಜೀವಪೋಷಕ ದ್ರವ್ಯ ಅನ್ನುವ ಅರ್ಥದಲ್ಲಿ ನಾವು ನೋಡ್ತೀವಿ. ಧರ್ಮದ ಜೊತೆಗೆ ಎಂದೂ ಮತವನ್ನು ಅವರವರ ಶೈವ, ವೈಷ್ಣವ, ಶಾಕ್ತ, ಬೌದ್ಧ, ಜೈನ, ಕ್ರೈಸ್ತ, ಯಹೂದ್ಯ, ಇಸ್ಲಾಮಿಕ ಇತ್ಯಾದಿ ನಂಬಿಕೆಗಳನ್ನೇ ಧರ್ಮ ಅನ್ನುವ ರೀತಿಯಲ್ಲಿ ಹೇಳಿದ್ದನ್ನು ಎಂದೂ ನಾವು ನೋಡೋದಿಲ್ಲ. ಆ ಕಾರಣದಿಂದಲೇ ಧರ್ಮವನ್ನು ನಮ್ಮಲ್ಲಿ ವೈದಿಕರು, ಅವೈದಿಕರು, ನಾಸ್ತಿಕರು, ಆಸ್ತಿಕರು, ಸೇಶ್ವರರು, ನಿರೀಶ್ವರರು ಮತ್ತು ಜಗತ್ಸತ್ಯವಾದಿಗಳು, ಅನಿತ್ಯವಾದಿಗಳು ಈ ಥರ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತದೆ. ವಿಶೇಷವಾಗಿ ಹೇಳಬೇಕು ಅಂದರೆ, ನಮ್ಮ ಸುಪ್ರೀಂ ಕೋರ್ಟಿನ ಧ್ಯೇಯವಾಕ್ಯ ಧರ್ಮೋ ರಕ್ಷತೆ ರಕ್ಷಿತಃ ಅಂತ. ಸೆಕ್ಯುಲರ್ ಅಂತ ಹೇಳುವಾಗ ಧರ್ಮ ನಿರಪೇಕ್ಷ ಅನ್ನುವ ಅನುವಾದವಂತೂ ಅತ್ಯಂತ ಅಸಂಬದ್ಧವಾದದ್ದು. ಕಾರಣ, ಧರ್ಮ ನಿರಪೇಕ್ಷ ಅಂತಂದರೆ ನಮ್ಮ ಸುಪ್ರೀಂ ಕೋರ್ಟಿನ ಧ್ಯೇಯವಾಕ್ಯವೇ ಅತಂತ್ರವಾಗಬೇಕಾಗುತ್ತದೆ. ಧರ್ಮ ಅನ್ನುವುದಕ್ಕೆ ಗ್ಲೋಬಲ್ ಎಥಿಕ್ ಅನ್ನುವ ಅನುವಾದ ಯುಕ್ತವಾದದ್ದು ಅಂತ ಅನಿಸುತ್ತದೆ. ವೈಶ್ವಿಕವಾದ ಒಂದು ಜೀವ ವ್ಯವಸ್ಥೆ, ಜಗಜ್ಜೀವ ವ್ಯವಸ್ಥೆ. ಅದು ಸೇಶ್ವರವಾದಿಗಳಿಗೆ, ನಿರೀಶ್ವರವಾದಿಗಳಿಗೂ ಸಮಾನವಾಗಿ ಆರಾಧ್ಯವಾದದ್ದು. ಯೋ ವಿದ್ಯಾ ಗುರುರಾಯಾತಿ ಲಘುತಾಂ ಶೀಲ ವಿಪ್ಲವಾತ್ ತಸ್ಮೈ ಪಂಡಿತ ಮೂರ್ಖಾಯ ವಿಪರೀತಾತ್ಮನೇ ನಮಃ ಅಂತ. ಯೋ ವಿದ್ಯಾ ಗುರುರಾಯಾತಿ ಲಘುತಾಂ ಶೀಲ ವಿಪ್ಲವಾತ್. ತುಂಬ ಸೊಗಸಾದ ವಿರೋಧಾಭಾಸ ಅಲಂಕಾರ ಇರುವಂಥದ್ದು. ಯಾವನು ವಿದ್ಯಾ ಗುರುತ್ವದಿಂದ ಕೂಡಿದ್ದರೂ ಶೀಲ ವಿಪ್ಲವದ ಕಾರಣ, ಕಾಂಡಕ್ಟ್ ಅಂತ ನಾವು ಏನು ಹೇಳ್ತೀವಿ, ವಿನಯ ಅಂತ ಯಾವುದನ್ನು ಅರ್ಥಶಾಸ್ತ್ರಕಾರರು, ಬೌದ್ಧ ಗ್ರಂಥಗಳು ಹೇಳುತ್ತವೆ, ಅಲ್ಲಿ ನೋಡಿದಾಗ ಶೀಲ ವಿಪ್ಲವದ ಕಾರಣದಿಂದ ಅಂದರೆ ಕೊಚ್ಚಿಕೊಂಡು ಹೋಗುವ ನಡತೆಯ ಕಾರಣದಿಂದ ಲಘುತ್ವವನ್ನು ಪಡ್ಕೊಳ್ತಾನೆ ಅಂತ. ವಿದ್ಯೆಯಿಂದ ಗುರುವಾಗಿದ್ದರೂ ಅವನು ಶೀಲ ಕಾರಣದಿಂದ ಲಘುವಾಗ್ತಾನೋ ಅಂತಹ ಪಂಡಿತ ಮೂರ್ಖನಿಗೆ ವಿಪರೀತಾತ್ಮ, ವಿಪರೀತ ಅನ್ನೋದಕ್ಕೆ ವಿರೋಧ ಅನ್ನುವ ಅರ್ಥದಲ್ಲಿ. ಕನ್ನಡದ ವಿಪರೀತ ಅರ್ಥ ಅಲ್ಲ, ಸಂಸ್ಕೃತದ ವಿಪರೀತ ಅಂತಂದರೆ ಅಡ್ವರ್ಸ್,
ಆತನಿಗೆ ನಮೋ ನಮಃ ಅಂತ ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ. ನಮಸ್ಕಾರ ಅಂದರೆ ಅವನಿಗೆ ತಿರಸ್ಕಾರ ಅನ್ನುವ ಅರ್ಥವೇ ಇರುವಂಥದ್ದು. ಅಂದರೆ ಒಂದು ಪದ್ಯದಲ್ಲಿ ಅವನೊಂದು ಅಲಂಕಾರವನ್ನು ಬಳಸ್ತಾನೆ, ಒಂದು ಧ್ವನಿಯನ್ನು ಬಳಸ್ತಾನೆ, ಒಂದು ವಕ್ರೋಕ್ತಿಯನ್ನು ಇಟ್ಟುಕೊಳ್ತಾನೆ. ಇಲ್ಲಿ ಬರುವಂಥ ವಕ್ರೋಕ್ತಿ ಉಪಚಾರ ವಕ್ರತ ಅನ್ನುವ ಹೆಸರಿಗೆ ಬರುವಂಥದ್ದು. ಮುಂದೆ ಬಹಳ ಸೊಗಸಾದ ಮತ್ತು ಒಂದು ಮಾತನ್ನು ಹೇಳ್ತಾನೆ. ವಿದ್ಯಾ ಶ್ರೀರಿವ ಲೋಭೇನ ದ್ವೇಷೇಣ ಆಯಾತಿ ನಿಂದ್ಯತಾಂ ಭಾತಿ ನಮ್ರತೆಯೈ ವೇಷ ಲಜ್ಜಯೇವ ಕುಲಾಂಗನ ಅಂತ. ಸಂಪತ್ತಿಯಾಗಲಿ ಅಥವಾ ವಿದ್ಯೆಯಾಗಲಿ ಯಾವುದು ಲೋಭದಿಂದ ದ್ವೇಷದಿಂದ ಕೂಡಿಕೊಂಡಾಗ ನಿಂದಿತವಾಗುತ್ತದೆಯೋ ಅದು ನಮ್ರತೆಯಿಂದ, ಲಜ್ಜೆ ಹೇಗೆ ಕುಲಾಂಗನಿಗೆ ಭೂಷಣವೋ ಆ ರೀತಿಯಾಗುತ್ತದೆ ಅಂತ. ರನ್ನ ಹೇಳ್ತಾನಲ್ಲ ಪ್ರಸಿದ್ಧವಾದ ಆತನ ಸಾಹಸ ಭೀಮ ವಿಜಯದ ಅಥವಾ ಗದಾಯುದ್ಧದ ಮಾತು, ಶ್ರೀಯುತನಳ್ ಉದಾರತೆ ವಾಕ್ಶ್ರೀಯುತನಳ್ ಅಮತ್ಸರತ್ವಂ ಆಗದು ಉದಾರಂ ಶ್ರೀಯುತನಾದೊಡೆ ಅಮತ್ಸರಂ ವಾಕ್ಶ್ರೀಯುತನಾದೊಡೆ ಕೃತಾರ್ಥರಾಗರೆ ಕವಿಗಳಂತ. ಶ್ರೀಯುತರಲ್ಲಿ ಉದಾರತೆ, ವಾಕ್ಶ್ರೀಯುತರಲ್ಲಿ ಅಮತ್ಸರತ್ವ, ಇದು ಮುಖ್ಯವಾಗಿ ಬೇಕಾಗಿರುವಂಥದ್ದು. ಅಂದರೆ ಇನ್ನೊಬ್ಬರ ಗುಣವನ್ನು ಗ್ರಹಣ ಮಾಡುವ ಶಕ್ತಿ ವಿದ್ಯೆಯಿಂದ ಆಗಬೇಕಾದದ್ದು. ವಿದ್ಯೆಗೆ ಇರುವ ಅಕಾಮಡೇಷನ್ ಮತ್ತಿನ್ಯಾವುದಕ್ಕಿದೆ? ಅದಕ್ಕೆ ಆ ಅವಕಾಶ ಬರಲಿಲ್ಲ ಅಂದರೆ ತುಂಬ ಅನ್ಯಾಯವಾಗಿಬಿಡುತ್ತದೆ. ವ್ಯಾಸಂಗಶೀಲತೆಯಿಂದ, ಲೋಕಾವೇಕ್ಷಣದಿಂದ ಇದು ತುಂಬ ಮುಖ್ಯವಾಗಿ ಮೂಡಿಬರುವಂಥದ್ದು. ತೀನಂ ಶ್ರೀಕಂಠಯ್ಯನವರು ಇಟಲಿ ಮೊದಲಾದ ಯುರೋಪಿನ ರಿನೆಸಾನ್ಸ್ ಅಂತ ಯಾವುದಾಯಿತು ಪುನರುತ್ಥಾನ, ಆ ಪ್ರದೇಶಗಳನ್ನು ಅವರು ಬಹಳ ಹಿಂದೆ, ಈಗ ಒಂದು 60 ವರ್ಷಗಳ ಕೆಳಗೇನೆ ಓಡಾಡ್ತಾ ಇದ್ದ ಕಾಲದಲ್ಲಿ ತಮ್ಮ ಸ್ನೇಹಿತರುಗಳಿಗೆ ಬರೆದ ಪತ್ರದ ಒಂದು ಮಾತು ಗಮನೀಯವಾದದ್ದು. ಅಲ್ಲಿಯ ರಿನೆಸಾನ್ಸ್ ಆರ್ಟ್, ಮೈಕೆಲೆಂಜಲೋ, ರಫೇಲ್ ಮತ್ತು ಡವಿಂಚಿ ಮೊದಲಾದಂಥವರು ಮಾಡಿರ್ತಕ್ಕಂಥದ್ದು, ರೋಡಿನ್ ಇತ್ಯಾದಿಗಳು ಮಾಡಿದ ಶಿಲ್ಪ ನೋಡಿಬಿಟ್ಟು ಅವರು ಬರೀತಾರೆ, ನಮ್ಮ ಶಿಲ್ಪಗಳೇ ದೊಡ್ಡದು ಅನ್ನುವ ಅಭಿಮಾನ ಸ್ವಲ್ಪ ಶಿಥಿಲವಾಯಿತು ಅಂತ. ನಿಜವಾದ ಮಾತು. ನನ್ನ ಸ್ನೇಹಿತ ಒಬ್ಬ ಇಟಲಿಗೆ ಹೋದವನು, ತರುಣ ಮಿತ್ರ, ಈಚೆಗೆ ಅಲ್ಲಿಂದ ಮೋಸೆಸ್ ಅನ್ನುವ ಒಂದು ಅದ್ಭುತವಾದ ವಿಗ್ರಹವನ್ನು ಯಾವುದು ಮೈಕೆಲೆಂಜಲೋ ಕೆತ್ತಿದ್ದ ಅದರ ಪ್ರತಿಕೃತಿಯನ್ನು ತಂದುಕೊಟ್ಟ, ನಿಮಗೆ ಇಷ್ಟವಾಗುತ್ತದೆ ಅಂತ. ನನಗೆ ಬಹಳ ವರ್ಷಗಳ ಹಿಂದೆಯೇ, ಸುಮಾರು 30-35 ವರ್ಷಗಳ ಹಿಂದೆಯೇ, ನಾನು ಆಗಷ್ಟೇ ಹೈಸ್ಕೂಲ್ ಕಾಲೇಜಿನ ಆರಂಭದಲ್ಲಿದ್ದವನು, ಮೋಸೆಸ್ನ ಕೆತ್ತನೆಯ ಫೋಟೋಗಳನ್ನು ಪುಸ್ತಕದಲ್ಲಿ ನೋಡಿದ ತಕ್ಷಣವೇ ಭಗವಾನ್ ವೇದವ್ಯಾಸರ ಶಿಲ್ಪದ ನೆನಪಿಗೆ ಬರುತ್ತಲ್ಲ ಅನ್ನುವಂಥ ರೀತಿಯಲ್ಲಿದೆ ಅಂತ ಅನ್ನಿಸ್ತು. ಆ ಒಂದು ದೇದೀಪ್ಯಮಾನವಾದ ಆಕಾರ, ತೀಕ್ಷ್ಣವಾದ ನೋಟ ಮತ್ತು ಆ ಫ್ಲೋಯಿ ಬಿಯರ್ಡ್ ಅಂತಾರಲ್ಲ, ಗಾಳಿಗೆ ಅಲೆಯಾಗಿ ತೊಯ್ದಾಡ್ತಾ ಇರ್ತಕ್ಕಂಥ ಗಡ್ಡ, ಮೀಸೆ ಇವುಗಳನ್ನು ಕಂಡಾಗ, ಮತ್ತು ಆ ಕೂತಿರುವಂಥ ಭಂಗಿ, ಆ ತೀಕ್ಷ್ಣತೆ, ಆ ವರ್ಚಸ್ಸು, ಇವುಗಳೆಲ್ಲ ಬಹಳ ಅವಿಸ್ಮರಣೀಯವಾದಂಥದ್ದು. ಅದೇ ರೀತಿ ಗೋಲಿಯತ್ ಅನ್ನುವ ದೈತ್ಯನನ್ನು ಕೊಲ್ಲುವ ಸನ್ನಾಹದಲ್ಲಿರ್ತಕ್ಕಂಥ ಡೇವಿಡ್ ಅನ್ನುವ ಆ ಯಹೂದ್ಯರ ಒಬ್ಬ ರಾಜ, ಕ್ರಿಸ್ತನಿಗೆ ಹಿಂದೆ ಇದ್ದಂತಹ ಸೂರ್ಯವಂಶೀಯನಾದ ರಾಜನ ಶಿಲ್ಪವನ್ನು ಕೆತ್ತಿದ್ದಾನಲ್ಲ ಮೈಕೆಲೆಂಜಲೋ, ಅವನ್ನೆಲ್ಲ ನೋಡಿದಾಗ ಅನ್ಯಾದೃಶವಾದದ್ದು ಅಂತ ಅನಿಸುತ್ತದೆ. ಇದನ್ನು ನೋಡಿ ಮೆಚ್ಚುವಂಥ ಮನಸ್ಸು ನಮ್ಮ ಎಲ್ಲೋರ ಕೈಲಾಸ ದೇವಸ್ಥಾನವನ್ನಾಗಲಿ, ಅಥವಾ ನಮ್ಮ ಬಾದಾಮಿಯ ಆ ವಿಷ್ಣು ಗುಹೆಯನ್ನಾಗಲಿ, ಅಥವಾ ನಮ್ಮ ಖಜುರಾಹೋನಲ್ಲಿರ್ತಕ್ಕಂಥ ಅತ್ಯದ್ಭುತವಾದ ಚತುರ್ಬಾಹು ಮಹಾವಿಷ್ಣುವಿನ ಮೂರ್ತಿಯನ್ನಾಗಲಿ, ಬಾಹುಬಲಿಯನ್ನಾಗಲಿ ಶ್ರವಣಬೆಳಗೊಳದಲ್ಲಿ ನೋಡಿ ಸಂತೋಷ ಪಡುವಂಥದ್ದಾಗಬೇಕು. ಇದು ವ್ಯಾಪಕವಾದ ವ್ಯಾಸಂಗದಿಂದ ಬರುವಂಥದ್ದು. ಬೇರೆ ಬೇರೆ ಭಾಷೆಗಳನ್ನು, ಬೇರೆ ಬೇರೆ ದರ್ಶನ ವಿಧಾನಗಳನ್ನು ಗಮನಿಸಿಕೊಂಡಾಗ ಉಂಟಾಗುತ್ತದೆ, ನಮ್ರತೆ ತಾನೇ ತಾನಾಗುತ್ತದೆ. ಸ್ಪೃಹಣೀಯ ಸತಾಂ ತಾವತ್ ವಿದ್ಯಾ ಸಂತೋಷಶಾಲಿನಿ ಯಾವನ್ನ ಪಾರ್ಥಿವಾಸ್ಥಾನ ಪುಣ್ಯಸ್ಥಾನೇ ಪ್ರಸಾರಿತ ಅಂತ. ಎಲ್ಲಿವರೆಗೆ ಸಜ್ಜನರ ವಿದ್ಯೆ ಸಂತೋಷಕಾರಿಣಿಯಾಗಿರುತ್ತದೆ ಅಂದರೆ, ಎಲ್ಲಿವರೆಗೂ ಆ ಸ್ಥಾನಗಳಲ್ಲಿ ಪುಣ್ಯಸ್ಥಾನದಲ್ಲಿ ವಾರಾಂಗನೆಯಂತೆ ಕುಣಿದಾಡೋಲ್ಲೋ ಅಲ್ಲಿಯವರೆಗೆ ಅಂತ. ಅಂದರೆ ವಿದ್ಯೆಯನ್ನು ಜೀವಿಕೆಗಾಗಿ ಬಳಸ್ಕೊಳ್ಳೋದು ತಪ್ಪಲ್ಲ, ಆದರೆ ಜೀವಿಕೆಯೇ ವಿದ್ಯೆಯ ಪರಮ ಗಂತವ್ಯ ಅಂತಂದುಕೊಂಡ್ರೆ ತಪ್ಪಾಗುತ್ತದೆ. ಲೀಲಾಶುಕ ಬಹಳ ಚೆನ್ನಾಗಿ ಕೃಷ್ಣ ಕರ್ಣಾಮೃತದ 2ನೇ ಆಶ್ವಾಸದ ಆರಂಭದಲ್ಲಿಯೇ ಹೇಳ್ತಾನೆ, ಮಾತರ್ನಾತಃ ಪರಮನುಚಿತಂ ಯತ್ಖಲಾನಾಂ ಪುರಸ್ತಾತ್ ಅಸ್ತಾಶಂಕಂ ಜಠರ ಪಿಠರಿ ಪೂರ್ತಯೇ ನರ್ತಿತಾಸಿ ತತ್ ಕ್ಷಂತವ್ಯಂ ಸಹಜ ಸರಳೇ ವತ್ಸಲೇ ವಾಣಿ ಕುರ್ಯಾಂ ಪ್ರಾಯಶ್ಚಿತ್ತಂ ಗುಣಗಣನೆಯ ಗೋಪವೇಶಸ್ಯ ವಿಷ್ಣೋ ಅಂತ. ತಾಯೇ, ನಿನ್ನನ್ನು ಈ ಹಾಳು ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದಕ್ಕೋಸ್ಕರಾಗಿ ಜಠರ ಪಿಠರಿ ಪೂರ್ತಯೇ, ಹೊಟ್ಟೆ ಎನ್ನುವ ಕೆಟ್ಟ ತಳವಿಲ್ಲದ ಬುಟ್ಟಿಯನ್ನು ತುಂಬಿಸಿಕೊಳ್ಳೋದಕ್ಕೆ ಏನೆಲ್ಲ ಮಾಡಿಬಿಟ್ಟೆ, ನಾನು ಬಗೆ ಬಗೆಯಾದ ರೀತಿಯಲ್ಲಿ ನಿನ್ನನ್ನು ಕುಣಿಸಿಬಿಟ್ಟೆ, ಹೆಣ್ಣು ಕೋತಿಯನ್ನು ಕುಣಿಸಿದಂತೆ. ಅಸ್ಯ ದಗ್ಧೋಧರಸ್ಯಾರ್ಥಂ
ಕಿಂ ನ ಕುರ್ವಂತಿ ಪಂಡಿತಾ ವಾನರೀಂ ಇವ ವಾಗ್ದೇವೀಂ ನರ್ತಯಂತಿ ಗೃಹೇ ಗೃಹೆ ಅಂತ ಒಂದು ಅಜ್ಞಾತ ಮೂಲದ ಶ್ಲೋಕ ಹೇಳುತ್ತದೆ. ಹಾಗೆ ಮಾಡಿಬಿಟ್ಟೆ, ಅದಕ್ಕಾಗಿ ಕ್ಷಮೆ ಇರಲಿ. ಈಗ ಆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕೆ ನಿನ್ನನ್ನು ನಾನು ಗೋಪವೇಷಧಾರಿಯಾದ ಬಾಲಕೃಷ್ಣನ ಸ್ತುತಿಗೆ ವಿನಿಯೋಗ ಮಾಡ್ತೀನಿ ಅಂತ. ಅಂದರೆ ರಾಜಸ್ಥಾನದಲ್ಲಿ ಅಥವಾ ಇನ್ಯಾವುದೇ ಒಂದು ವಿದ್ವದ್ಗೋಷ್ಠಿಗಳಲ್ಲಿ ಮತ್ತೊಂದು ಕಡೆಗೆ ಲೌಕಿಕವಾದ ಮನ್ನಣೆಗಾಗಿಯೋ ಮತ್ತೊಂದಕ್ಕೋ ಇದನ್ನು ಬಳಸಿಕೊಳ್ಳುವುದು ತಪ್ಪು ಅಂತ ಅಲ್ಲ. ಆದರೆ ಅದಕ್ಕಾಗಿಯೇ ವಿದ್ಯೆ ಅಂತ ಅಂದುಕೊಂಡ್ರೆ ತಪ್ಪಾಗುತ್ತದೆ. ವಿದ್ಯೆಯಿಂದ ಎಲ್ಲವನ್ನೂ ಸಾಧಿಸಬೇಕು. ಧನಾಧರ್ಮ ತತಃ ಸುಖಂ ಅಂತ ಕಾವ್ಯದ ಪ್ರಯೋಜನ ಹೇಳುವಾಗ ಅರ್ಥಕೃತೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಮಮ್ಮಟಾದಿಗಳು ಹೇಳ್ತಾರೆ. ಅರ್ಥಕರೀ ಚ ವಿದ್ಯಾ ಅನ್ನುವ ಮಾತು ಭರ್ತೃಹರಿಯೇ ಹೇಳಿದ್ದಾನೆ. ಆದರೆ ಅರ್ಥೈಕಕರಿ ಅಂತ ಆಗಿಬಿಟ್ಟಾಗ ಕಷ್ಟ. ಈ ದೃಷ್ಟಿಯಲ್ಲಿ ನೋಡಬೇಕು. ಮತ್ತು ಕ್ಷೇಮೇಂದ್ರ ರಾಜಪೋಷಣೆಯನ್ನು ನಿರಾಕರಿಸಿದವನು ಏನೂ ಅಲ್ಲ. ಆದರೆ ಯಾವ ರಾಜ ಅವನಿಗೆ ಇಂಥ ಪೋಷಣೆ ಕೊಟ್ಟ ಅನ್ನುವ ದಾಖಲೆ ನಮಗಿಲ್ಲ. ಆದರೂ ಅನಂತವರ್ಮ ಮೊದಲಾದಂಥವರು, ಲಲಿತಾದಿತ್ಯ ಮೊದಲಾದವರು ಇವರುಗಳ ರಾಜರ ಕಾಲದಲ್ಲಿ ತಾನು ಬರೆದದ್ದು ಇತ್ಯಾದಿ ಉಲ್ಲೇಖ ಮಾಡುವಾಗ ಅವನಿಗೆ ರಾಜರುಗಳ ಬಗ್ಗೆ, ಅವರ ಪೋಷಣೆಯ ಬಗ್ಗೆ ತಿರಸ್ಕಾರ ಇತ್ತಂತ ಏನೂ ಅನಿಸೋದಿಲ್ಲ. ಕೆಲವರಿಗೆ ಇತ್ತು. ನಮ್ಮ ಹರಿಹರನಂಥವರು ನಿಜ ಬಲ್ಲಾಳನ ಆಸ್ಥಾನದಲ್ಲಿ ಅವನು ಕರ್ಣಿಕನಾಗಿಯೇ ಇದ್ದ. ಆಮೇಲೆಲ್ಲ ಬಿಟ್ಟು ಹೋದ. ಮನುಜರ ಮೇಲೆ, ಸಾವವರ ಮೇಲೆ, ಜಗನ್ಯರ ಮೇಲೆ ತನಗೆ ಇಂದ್ರ ಚಂದ್ರ ಅಂತೆಲ್ಲ ಕೊಂಡಾಡಿಕೊಳ್ಳೋದು ಬೇಡ ಅಂತಂದ. ಎಲ್ಲೋ ನಮ್ಮ ಕುಮಾರವ್ಯಾಸನಂತೆ ಅಥವಾ ತೆಲುಗಿನಲ್ಲಿ ಪೋತನಂತೆ ರಾಜಾಶ್ರಯವನ್ನೇ ನಿರಾಕರಿಸಿದವರು ಉಂಟು. ನಿರಾಕರಿಸಿಯೋ ಅಂಗೀಕರಿಸಿಯೋ ಅವ್ರು ಏನು ಮಾಡಿದ್ರು ಅನ್ನೋದು ಬಹಳ ಮುಖ್ಯ. ಆದರೆ ಈ ವಿದ್ಯಾಸ್ಥಾನಗಳ, ರಾಜಾಸ್ಥಾನಗಳ ಗೌರವ ಮರ್ಯಾದೆಗಳಿಗೆ ಮಾತ್ರವೇ ಮನಸ್ಸು ಕೊಟ್ಟಾಗ ಮಿಕ್ಕ ಕಡೆಗೆ ಗಮನ ಹೋಗೋದಿಲ್ಲ. ಇದನ್ನು ನಾವು ಗಮನಿಸಿಕೊಳ್ಳಬೇಕಾಗುತ್ತದೆ. ಗಮನ ಹೋಗದೇ ಇದ್ದಾಗ ಅಷ್ಟರ ಮಟ್ಟಿಗೆ ಬುದ್ಧಿಗೆ ಸೀಮಿತತೆ ಬಂದುಬಿಡುತ್ತದೆ. ಬಹಳ ಪ್ರಸಿದ್ಧವಾದ ಕಥೆ ನಮಗೆ ಗೊತ್ತೇ ಇದೆಯಲ್ಲ. ತಾನ್ಸೇನ್ ಅಕ್ಬರ್ನ ಆಸ್ಥಾನದಲ್ಲಿದ್ದ ಮಹಾಗಾಯಕ. ಆತನ ಗುರು ಬೃಂದಾವನ ಹರಿದಾಸ ಸ್ವಾಮಿಗಳು. ತಾನ್ಸೇನನ ಸಂಗೀತ ಕೇಳಿ ಅಕ್ಬರ್ನಿಗೆ ಬಹಳ ಸಂತೋಷವಾಗಿ, ನಿನ್ನಂಥ ಗಾಯಕ ಜಗತ್ತಿನಲ್ಲೇ ಇಲ್ಲ ಅಂತಂದ. ನನ್ನ ಗುರು ನನಗಿಂತ ದೊಡ್ಡ ಗಾಯಕ ಅಂದ. ಕರೆಸು ಹಾಡಿಸೋಣ ಅಂತಂದ. ನಮ್ಮ ಗುರು ನನ್ನಂತೆ ಬಂದು ಹಾಡುವುದಿಲ್ಲ ಎಲ್ಲೂ. ಅವರಿಗೆ ಈ ಆಸ್ಥಾನ ಅಲ್ಲ, ಆ ಆಸ್ಥಾನ ಒಂದೇ ಇರತಕ್ಕಂಥದ್ದು. ಸರಿ, ಅವರಿದ್ದಲ್ಲಿಗೆ ಹೋಗೋಣ ಅಂತ. ಸಮಕಾಲೀನವಾದ ಒಂದು ಕಾಂಗಡ ರಾಜಪುತಾಣಿ ಚಿತ್ರ ಕೂಡ ಉಂಟು. ಬಾಳೆ ತೋಟದ ನಡುವೆ ಅವನು ಅಕ್ಬರ್ ಅವಿತು ಹರಿದಾಸ ಸ್ವಾಮಿಗಳ ಸಂಗೀತ ಕೇಳ್ತಾ ಇರತಕ್ಕಂಥದ್ದು. ಮಥುರಾದಲ್ಲಿ ಕೃಷ್ಣ ಸಾನ್ನಿಧ್ಯದಲ್ಲಿ ಹಾಡ್ತಾಯಿದ್ರು. ಕೇಳಿ ಬಂದು, ನಿನ್ನ ಗುರು ನಿನಗಿಂತ ಅಸಮಾನನಾದವನು, ನೀನು ಏನೂ ಅಲ್ಲ ಅಂತಂದ. ಹೌದು, ನನಗೆ ಗೊತ್ತಿತ್ತು ಅಂತ. ಅದು ಯಾಕೆ ನಿನ್ನ ಗುರುವಿಗೆ ಹಾಗೆ ಹಾಡೋಕ್ಕಾಗುತ್ತೆ, ನಿನಗಾಗೋಲ್ಲ ಅಂದರೆ, ನಾನು ಮೆಚ್ಚಿಸಬೇಕಾದದ್ದು ನಿಮ್ಮನ್ನು, ನನ್ನ ಗುರು ಮೆಚ್ಚಿಸಬೇಕಾದದ್ದು ಜಗದೀಶ್ವರನನ್ನು. ತೆಲುಗಿನಲ್ಲಿ ಶೆಟ್ಟು ಕೊದ್ದಿ ಗಾಳಿ ಅಂತ ಒಂದು ಗಾದೆ ಉಂಟು. ಮರಕ್ಕೆ ತಕ್ಕಂತೆ ಗಾಳಿ ಅಂತ ಹೇಳಿಬಿಟ್ಟಿದ್ವಿ. ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ. ದೊಡ್ಡವರಿಗೆ ದೊಡ್ಡ ರೀತಿಯಲ್ಲಿ, ಸಣ್ಣವರಿಗೆ ಸಣ್ಣ ರೀತಿಯಲ್ಲಿ. ಶೋಣಿ ಕೋಣ ಲವಾಂಶ ಪಾಲನ ಕಲಾ ದುರ್ವಾರ ಗರ್ವಾನಲ ಕ್ಷುಭ್ಯತ್ ಕ್ಷುದ್ರ ನರೇಂದ್ರರು ನೀವು. ನಿಮ್ಮನ್ನು ಸಂತೋಷಪಡಿಸೋದಕ್ಕೆ ನನ್ನಂಥವನು ಸಾಕು ಅಂತ. ವ್ಯಾಪ್ತಿ ಬೇಕು ಅಂತಂದರೆ ಅದನ್ನು ಮೀರಿ ಬೆಳೆಯಬೇಕಾಗುತ್ತದೆ. ಸದ್ಗುಣಾ ಶುಚಯಸ್ತಾವತ್ ಯಾವತ್ ವಾದೇನ ಶೋಧಕೈ ಪ್ರಕ್ಷಾಲ್ಯನ ಪರೀಕ್ಷಂತೆ ಖಲೈರ್ಭೂಪಾಲ ಸಂಸದಿ. ಮತ್ತು ಸದ್ಗುಣಿಗಳು, ಶುಚಿಗಳೂ ಆಗಿರತಕ್ಕಂಥವರು ವಾದಗಳಲ್ಲಿ ಶೋಧಿಸಿ ಎಲ್ಲಿವರೆಗೂ ರಾಜಸ್ಥಾನದಲ್ಲಿ ಮತ್ತೊಂದು ಕಡೆ ಇತ್ಯಾದಿಗಳಲ್ಲಿ ಶೋಧನೆ ಮಾಡಬೇಕು. ಆದರೆ ಅಲ್ಲಿ ಕೆಲವೊಮ್ಮೆ ದುಷ್ಟರು ಬಂದುಬಿಡ್ತಾರೆ. ಖಲೈಹಿ ಶೋಧಕೈಹಿ ಭೂಪಾಲ ಸಂಸದಿ ಯಾವನ್ನ ಶೋಧ್ಯಂತೆ ತಾವತ್ ರಾಜಂತೆ. ಅಂದರೆ ಕೆಟ್ಟ ಪಂಡಿತರು ಸೇರ್ಕೊಂಡು ಬಿಡ್ತಾರೆ. ಅವರುಗಳು ಆಸ್ಥಾನ ಅನ್ನುವ ಮಡುಗಳಲ್ಲಿ ಮೊಸಳೆಗಳು ಹಾಗಿದ್ದು ಬಿಡ್ತಾರೆ. ಯಾವ ಪಂಡಿತ ದಿಗ್ಗಜ ಬಂದರೂ ಅವನ ಕಾಲಿಗೆ ಬಾಯಿ ಹಾಕಿ ಎಳೆದು ಕೊಳಯಿಸಿ ಬಿಡ್ತಾರೆ. ಅವರು ಸೇರಬಾರದು, ಆಸ್ಥಾನದಲ್ಲಿ ತಮ್ಮನ್ನು ಮೀರಿಸಿ ನಿಲ್ಲಬಾರದು ಅಂತ. ದೊಡ್ಡ ವೀಣಾ ಕೋವಿದರಾದ ಸುಬ್ಬಣ್ಣನವರು ಉತ್ತರ ಭಾರತದ ಯಾರೋ ಒಬ್ಬ ಗವಾಯಿಗಳು ಮಹಾರಾಜರ ಆಸ್ಥಾನಕ್ಕೆ, ನಾಲ್ಬಡಿಯವರ ಆಸ್ಥಾನಕ್ಕೆ ಬಂದಾಗ ಇವರಿಗೆ ಗೌರವ ಸಲ್ಲಿಸಲಿಲ್ಲ ಅನ್ನುವ ಒಂದೇ ಕೋಪಕ್ಕೋಸ್ಕರವಾಗಿ, ಅಯ್ಯೋ ಸುಬ್ಬಣ್ಣನಿಂದ ಆಗಬೇಕಾದ್ದೇನು, ನೇರವಾಗಿ ಮಹಾರಾಜರಿಂದಲೇ ನಾನು ಸಂಗೀತಕ್ಕೆ ಬೇಕಾಗಿರ್ತಕ್ಕಂಥ ಸಮ್ಮುಖವನ್ನು ಅಪಾಯಿಂಟ್ಮೆಂಟ್ ಸಂಪಾದಿಸ್ಕೊಳ್ತೀನಿ ಅಂತ ಹೇಳಿದ್ದಕ್ಕೆ ನೋಡೋಣ ಏನು ಮಾಡ್ತಾರೋ ಅಂತ ಹೇಳಿಬಿಟ್ಟು ಮಹಾರಾಜರು ಸಂಜೆ 6 ಗಂಟೆಗೆ ಅವರ ಕಚೇರಿ ಅಂತ ಹೇಳಿದರೆ ಇವರು ಬೆಳಗ್ಗೆ 6 ಗಂಟೆಗೆ ಅಂತ ಹೇಳಿಬಿಟ್ಟು, ಜೊತೆಗೆ ಮಹಾರಾಜರು ಕಟ್ಟುನಿಟ್ಟಿನ ಶಿಸ್ತಿನ ಸಿಪಾಯಿ, ಅದಕ್ಕೆ ನೀವು 3 ಗಂಟೆಗೆ ಬಂದು ಕೂತಿರಬೇಕು ಅಂತಂದುಬಿಟ್ರು. ಪಾಪ ಆ ಗವಾಯಿ 3 ಗಂಟೆಗೇ ಬಂದು ಕೂತು ನಿದ್ರೆಗೆಟ್ಟು ಮತ್ತು ಎದ್ದು ಹೋಗ್ಬಿಟ್ರೆ ಎಲ್ಲಿಯೋ ಗತಿ, ಮಹಾರಾಜರು ಹೇಳಿಬಿಟ್ರೆ ಏನು ಅಂತ ಟೀ ಕುಡ್ಕೊಂಡು ಬೀಡಿ ಸೇದುಕೊಂಡು ಇದ್ದು ಹೊಟ್ಟೆ ಕೆಟ್ಟು ತಲೆ ಸುತ್ತು ಬಂದು ವಾಂತಿಯಾಗಿ ಅವರ ಬೈಟಕ್ಕೆ ಗೊಟಕ್ಕಂತ ಆಗಿ
ಮತ್ತು ಮಹಾರಾಜರ ಮುಂದೆ ಹಾಡುವಾಗ ಸರಿಯಾಗಲಿಲ್ಲ ಅಂದಿದ್ದಕ್ಕೆ, ಅಯ್ಯೋ ಯಾರೋ ಸ್ವಾಮಿ ನಿಮಗೆಲ್ಲ ಉತ್ತರ ಭಾರತೀಯರು ಅಂದರೆ ಮೈಮರೆತ ಅಷ್ಟೇ, ಅಲ್ಲೂ ಇಂಥವರೇ ಕಳಪೆಯವರು ಇರ್ತಾರೆ ಅಂತ ಅವ್ರಿಗೆ ಹೇಳಿ, ಕಡೆಗೆ ಇಷ್ಟೆಲ್ಲ ಅನಾಹುತವಾಗಿ ತನ್ನ ಸಂಗೀತಕ್ಕೆ ಬೆಲೆ ಬರಲಿಲ್ಲ ಅಂತ ಗವಾಯಿಗೆ ಇನ್ನು ಯಾರೋ ನೀವು ಸುಬ್ಬಣ್ಣವರನ್ನು ಬೈಪಾಸ್ ಮಾಡಿದ್ರಿಂದ ಬಂತು ಈ ಸಮಸ್ಯೆ, ಹೋಗಿ ಇಲ್ಲದೆ ಇದ್ದರೆ ಆಗೋಲ್ಲ ಅಂತ ಅವ್ರಿಗೆ ಹೋಗಿ ಕಾಲು ಕಟ್ಟಿಕೊಂಡ ಮೇಲೆ ಸುಬ್ಬಣ್ಣನವ್ರಿಗೆ ಆಗ ಅಹಂಕಾರ ಭೂತ ಪಿಶಾಚ ತೃಪ್ತಿಯಾಗಿ, ಮಹಾಸ್ವಾಮಿ ಬಹಳ ಅದ್ಭುತವಾದ ಗವಾಯಿ ಆತ, ಮೊನ್ನೆ ದಿವಸ ಚಾಮುಂಡಿ ಬೆಟ್ಟದಲ್ಲಿ ಹಾಡ್ತಾ ಇದ್ದಿದ್ದನ್ನು ಕೇಳಿ ಮೆಚ್ಚಿಕೊಂಡೆ, ನೀವು ಕೇಳಲೇಬೇಕಾದದ್ದು, ಅವತ್ತು ಪಾಪ ಏನೋ ಅವೇಳೆ ಆಯಿತು ಅಂತ ಹೇಳಿ ಮತ್ತೆ ಕಚೇರಿ ಏರ್ಪಾಟು ಮಾಡಿದ್ದು. ಅಂದರೆ ಈ ರೀತಿ ಅಹಂಕಾರವನ್ನು ತೃಪ್ತಿ ಮಾಡಿಕೊಳ್ಳೋದಕ್ಕೆ ವಿದ್ವಾಂಸರ ಜೊತೆಗೆ ಈ ಬಗೆಯಾಗಿ ಅನ್ಯಾಯವಾಗಿ ನಡ್ಕೊಳ್ತಕ್ಕಂಥದ್ದು. ಆ ಗವಾಯಿಗೆ ಅಭಿಮಾನ ಇದ್ದಿರ್ಬೋದು, ಅದಕ್ಕೆ ಇವರು ಕೆರಳಬೇಕೆ? ಅವ್ರಿಗೊಂದು ಪಾಠ ಕಲಿಸೋದೇ ಇವ್ರಿಗೆ ಉದ್ಯೋಗವ. ಸಂಗೀತ ಕಲಿಸೋದಕ್ಕಿಂತ ಬೇರೆಯವರಿಗೆ ಈ ವಿನಯಚರ್ಯೆಯನ್ನು ಪಾಠ ಹೇಳ್ಕೊಡೋದೇ ಆಗಿಬಿಡುತ್ತಾ? ಇವೆಲ್ಲ ನೋಡಿದಾಗ ಬೇಡ ಅನಿಸುತ್ತದೆ. ಜ್ಞಾಪಕ ಚಿತ್ರ ಶಾಲೆಯಲ್ಲಿ DVG ಅವರು ಬರೀತಾರೆ, ವೀಣಾ ಸಾಂಬಯ್ಯನವರು ಅಂತ ಒಬ್ಬರಿದ್ದರು. ಅವರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿದ್ದವರು. ಅವರು ಭರ್ಜರಿ ಮೀಸೆ ಬಿಟ್ಟಿದ್ದರು. ಸಾಂಬುಡು ವೀಣ ವಾಯಿಂಚಾಲಿ ಶಂಭುಡೇ ವಿನಾಲಿ ಅಂತ ಅವ್ರ ಬಗ್ಗೆ ಹೇಳ್ಕೊಳ್ತಾ ಇದ್ರಂತೆ. ಸಾಂಬ ವೀಣೆ ನುಡಿಸಬೇಕು, ಶಂಭುವೇ ಕೇಳಬೇಕು ಅಂತ. ಅವರು ಕತ್ತಾಳೆ ನಾರನ್ನು ವೀಣೆಯ ತಂತಿಗಳಿಗೆ ಬದಲಾಗಿ ಬಳಸಿ ಕೂಡ ನುಡಿಸಿ ಅಮೋಘವಾದ ನಾದ ಸ್ವಾರಸ್ಯವನ್ನು ಹೊರಗೆ ತೆಗಿತಾ ಇದ್ದರು ಅಂತ ಪ್ರತೀತಿ. ಅವರಿಗೆ ಜೋರು ಮೀಸೆ ಇತ್ತು. ಒಳ್ಳೆ ವೀಣೆ ನುಡಿಸಿದ ಮೇಲೆ ಸೊಗಸಾದ ಸಂಗತಿಗಳು ಬಂದಾಗ ಒಮ್ಮೆ ಮೀಸೆ ಹುರಿ ಮಾಡ್ಕೊಳ್ತಿದ್ರಂತೆ. ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಜೋರು ಮೀಸೆ ಇತ್ತು. ಅವರಿಗೆ ಒಂದು ರೀತಿ ಇರಿಸು ಮುರಸು, ತನ್ನ ಮುಂದೆ ಮತ್ತೊಬ್ಬ ಯಾವನು ಮೀಸೆ ಮೀಡ್ತಕ್ಕಂಥವನು ಅಂತ. ಹಾಗೆಂತ ಮೀಸೆ ಹುರಿ ಮಾಡಬೇಡಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇವರು ಗುಣವನ್ನು ಬಲ್ಲರು ಮತ್ತು ಇವರ ರಾಜಸವೂ ಗೊತ್ತು. ಹೇಗಾದರೂ ಅವರಿಗೆ ಮೀಸೆ ತೆಗೆಸಬೇಕು ಅಂತ ಮಹಾರಾಜರಿಗೆ ಆಸೆ. ಅದಕ್ಕೆ ತಕ್ಕಂತೆ ನರ್ಮ ಸಚಿವರು ಇರ್ತಾರಲ್ಲ, ಅವರು ಅದಕ್ಕೆ ಸಾಧುವಾದ ಮಾಡ್ತಕ್ಕಂಥವ್ರು, ಇವರ ಆಸೆ ಎನ್ನುವಂಥದ್ದಕ್ಕೆ ಧೂಪ ಹಾಕುವಂಥವ್ರು. ಅವರು ಬಂದು ಸಾಂಬಯ್ಯನವರ ಕೈನಲ್ಲಿ ಯಜ್ಞ ಮಾಡಿಸೋಣ, ಯಜ್ಞ ಮಾಡಬೇಕಾದ್ರೆ ವಪನ ಕ್ರಿಯೆ ಅನಿವಾರ್ಯವಾದದ್ದು, ಕ್ಲುಪ್ತ ಕೇಶ ನಖಶ್ಮಶ್ರುಹು ಅಂತಲೇ ಬರ್ತದೆ. ತಲೆ ಕೂದಲನ್ನು, ಉಗುರನ್ನು, ಎಲ್ಲವನ್ನು ಮೀಸೆಯನ್ನು ತೆಗೆಸಿಕೊಂಡು ಹೊರತೂ ಯಜ್ಞ ಮಾಡುವಂತೆ ಇಲ್ಲ. ಅದಕ್ಕಾಗಿ ಇಷ್ಟಿ ಉಂಟು. ಹೀಗಾಗಿ ಯಜ್ಞ ಕಾಲದಲ್ಲಿ ಮೀಸೆ ತೆಗೆಸಲೇಬೇಕು ಅಂತ ಅವರಿಗೆ ಯಜ್ಞ ಮಾಡೋ ಅಪೇಕ್ಷೆ ಇದೆ ಅಂತ ಗೊತ್ತು. ದ್ರವ್ಯಾನುಕೂಲತೆ ಇರಲಿಲ್ಲ. ಮಹಾರಾಜರು ವಿಚಾರಿಸಿಬಿಟ್ಟು ಯಜ್ಞಕ್ಕೆ ವ್ಯವಸ್ಥೆ ಮಾಡಿಕೊಟ್ಟರು. ಮೀಸೆಯನ್ನು ಬೋಳಿಸಿದ್ರು. ಬೋಳಿಸಿದ್ದಷ್ಟೇ ಅವರಿಗೆ ಪ್ರಯೋಜನ. ಆಮೇಲೆ ಮಿಕ್ಕಿ ಯಜ್ಞದಲ್ಲಿ ಆಸ್ತೆ ಇಲ್ಲವಲ್ಲ, ಯಾರೂ ಇಲ್ಲ, ಋತ್ವಿಜರೂ ಇಲ್ಲ, ಸಂಭಾರ ಇಲ್ಲ, ಯಜ್ಞ ಭಿಕ್ಷೆ ಇಲ್ಲ, ಏನೂ ಇಲ್ಲ, ಯಾಗಶಾಲೆಯೇ ಬರೆದು ಎಲ್ಲರೂ ಬಂದುಬಿಟ್ಟಿದ್ದಾರೆ. ಮಹಾರಾಜರ ಅಪೇಕ್ಷೆ ಮುಗಿಯಿತು ಅಂತ. ಆಮೇಲೆ ಸಾಂಬಯ್ಯನವರಿಗೆ ಗೊತ್ತಾಯಿತು. ಸ್ನಾನ ಮಾಡಿಕೊಂಡು ಬರ್ತಾರೆ. ಸ್ನಾನ ಮಾಡಿಕೊಂಡು ಬಂದ ಮೇಲೆ ನವನೀತ ಲೇಪನ ಅಂತ ಒಂದು ಕರ್ಮ ಉಂಟು. ಮೈಗೆ ಹೊಸ ಬೆಣ್ಣೆಯನ್ನು ಹಚ್ಚಿಕೊಂಡು ಯಜ್ಞದ ದೀಕ್ಷಾ ವಸ್ತ್ರವನ್ನು ಧರಿಸಬೇಕು. ಆಮೇಲೆ ಒಂದು ಅನಡ್ವಾನ್ ಚರ್ಮ, ಎತ್ತಿನ ಚರ್ಮವನ್ನು ಸುತ್ತಿಕೊಂಡು ಕಂಕಳಲ್ಲಿ ಇಟ್ಕೊಳ್ಬೇಕು. ಮತ್ತು ಒಂದು ಮೃಗಶೃಂಗ, ಜಿಂಕೆಯ ಕೊಂಬನ್ನು ಕೂಡ ಕೈನಲ್ಲಿ ಧರಿಸಿರಬೇಕು. ನವೆ ಆದರೆ ಕೆರ್ಕೊಳ್ಳೋಕೆ ಉಗುರಿರೋದಿಲ್ಲ, ಉಗುರಿಂದ ಕೆರೆಯಲೂಬಾರ್ದು ಮೈಯನ್ನು. ಆ ಜಿಂಕೆಯ ಕೊಂಬಿನಿಂದಲೇ ಮೈ ಕರ್ಕೊಳ್ಬೇಕು ಅಂತೆಲ್ಲ ಯಜ್ಞದ ನಿಯಮಗಳು. ಅದನ್ನೆಲ್ಲ ಪಾಪ ಅಣಿ ಮಾಡಿಕೊಂಡು ಬರ್ತಾರೆ. ಎಲ್ಲ ಯಜ್ಞ ಮಂಟಪ ಪ್ರಾಗ್ವಂಶ ಅಂತ ಕರೀತಾರೆ. ಅದು ಪೂರ್ತಿ ಖಾಲಿಯಾಗಿದೆ, ನಿರ್ವಂಶವಾಗಿದೆ. ಆಗ ಗೊತ್ತಾಯಿತು ಮಹಾರಾಜರು ಹೀಗೆ ಮಾಡಿದ್ದು, ಅವರ ಅನುಯಾಯಿಗಳು ಅನುನಾಯಿಗಳು ಈ ತರಹ ತಂತ್ರ ಮಾಡಿದ್ದು ಅಂತ. ಅವರಿಗೆ ಬೇಸರ ಬಂದು ತತ್ಕ್ಷಣವೇ ತಮ್ಮ ವೀಣೆಯನ್ನು ಹೊತ್ತುಕೊಂಡು ಶ್ರೀರಂಗಪಟ್ಟಣಕ್ಕೆ ನಡ್ಕೊಂಡು ಬಂದುಬಿಟ್ರು. ಆಮೇಲೆ ಮಹಾರಾಜರಿಗೆ ಗೊತ್ತಾಯಿತು ಅನುಚಿತವಾಯಿತು ಅಂತ. ಎಷ್ಟು ಕ್ಷಮೆ ಕೇಳಿದ್ರು ಇನ್ನು ಮೇಲೆ ಇಲ್ಲ, ಬುದ್ಧಿ ಬಂತು ನನಗೆ, ರಾಜಸ್ಥಾನಗಳಲ್ಲಿ ನಾನು ಇನ್ನು ವೀಣೆ ನುಡಿಸೋಲ್ಲ, ಮಹಾರಾಜರು ನಾನು ಯಾವುದಾದ್ರೂ ದೇವಸ್ಥಾನಗಳಲ್ಲಿ ನುಡಿಸಿದ್ರೆ ಅಲ್ಲಿಗೆ ಬಂದು ಕೇಳಲಿ ಅಂತ. ಇದು ಆಗುವಂಥದ್ದು. ಹಾಗಾಗಿ ದುಷ್ಟರು ಕೆಲವೊಮ್ಮೆ ಮಾಡಿಕೊಡುವಂಥ ಶೋಧನೆಯಿಂದ ಏನು ಪ್ರಯೋಜನ ಬರುವಂಥದ್ದಲ್ಲ, ಅವುಗಳು ಬೇಕಿಲ್ಲ. ಮತ್ತು ಎಷ್ಟೋ ವಾಕ್ಯಾರ್ಥ ಗೋಷ್ಠಿಗಳಲ್ಲಿ ಆಗತಕ್ಕಂಥ ಅನರ್ಥ ಏನಂದರೆ, ಪ್ರಧಾನಾಧಿಕರಣ ಎಲ್ಲೋ ಹೊರಟೋಗ್ಬಿಡ್ತದೆ, ಗೌಣವಾದವು ಅವುಗಳೇ ಪ್ರಮುಖವಾಗಿಬಿಡುತ್ತವೆ. ಕೇಂದ್ರೀಯವಾದ ಚರ್ಚೆಗಳು ಹೋಗಿ ಪಾರ್ಶ್ವೀಯವಾದವೇ ವಿಜೃಂಭಿಸಿಬಿಡುತ್ತದೆ. ಅವನು ಎಲ್ಲಿಯೋ ಒಂದು ವ್ಯಾಕರಣದ ದೋಷ ಮಾಡ್ದ, ಇನ್ನೆಲ್ಲೋ ಒಂದು ಉಚ್ಚಾರಣೆಯ ಲೋಪವಾಯಿತು, ಇನ್ಯಾವುದೋ ಒಂದು ಗ್ರಂಥದ ಉಲ್ಲೇಖ ಹೇಳುವಾಗ ಬಾಯಿ ತಪ್ಪಿಬಿಟ್ಟ, ಈ ಥರದ್ದು. ವಿವೇಕಾನಂದರಂಥವರಿಗೆ ಆಯ್ತಲ್ಲ. ಅವರೊಮ್ಮೆ ವಿದ್ವಾಂಸರ ಜೊತೆಗೆ ಮಾತಾಡ್ತಾ ಇದ್ದಾಗ ಸ್ವಸ್ತಿ ಅನ್ನೋ ಜಾಗದಲ್ಲಿ ಅಸ್ಥಿ ಬಿಟ್ಟರು ಅಂತ ಮಹಾ ಕೋಲಾಹಲ ಮಾಡಿ ಪಂಡಿತರ ಕೇಕೆ ಹಾಕಿ ನಕ್ರಂತೆ. ಆಗ ಅವರು ಪಂಡಿತಾನಾಂ ದಾಸೋಹಂ ಕ್ಷಂತವ್ಯಂ ಏತತ್ ಸ್ಖಾಲಿತ್ಯಂ ಅಂತ ಹೇಳಿ ಪಾಪ ಸ್ವಸ್ತಿ ಅಲ್ಲ ಅದು ಅಸ್ಥಿ ಅಲ್ಲ ಅಂತೆಲ್ಲ ಅದನ್ನು ರಿಪೇರಿ ಮಾಡಿದ್ರು. ಆಮೇಲೆ ಪಂಡಿತರಿಗೆ ಭೂತ ತೃಪ್ತಿ ಆಯಿತು. ಆದರೆ ಉದ್ದೇಶವೇ ಅವಿವೇಕ ಹೊರಟೋಗ್ಬಿಡ್ತದಲ್ಲ. ಇದನ್ನು ಕ್ಷೇಮೇಂದ್ರ ಹೇಳ್ತಾ ಇದ್ದಾನೆ. ಅಶ್ಮಾಪ್ಯ ಹೃದಯೋ ಯಸ್ಯ ಗುಣಸಾರಂ ಪರೀಕ್ಷತೆ ಉಚಿತೈವ ಸುವರ್ಣಸ್ಯ ತಸ್ಯಾಗ್ನಿಪತನೆ ಶುಚಿ.
ಅಗ್ನಿಯಲ್ಲಿ ಬಿದ್ದಾಗಲೇ ಸ್ವರ್ಣಕ್ಕೆ ಶುದ್ಧಿ ಅನ್ನುವಂಥದ್ದು ಉಂಟು. ಅಶ್ಮಾಪಿ ಅಹೃದಯ ಯಸ್ಯ ಗುಣಸಾರಂ ಪರೀಕ್ಷತೆ. ಅಶ್ಮ ಅಂತಂದರೆ ನಿಕಷಾಶ್ಮ ಅಂತೀವಲ್ಲ, ಒರೆಗಲ್ಲಿನ ಮಾತನ್ನು ಹೇಳ್ತಾ ಇದ್ದಾನೆ. ಈ ಹೃದಯ ವಿಹೀನವಾದ ಕಲ್ಲಿನ ಮೂಲಕವಾಗಿ ಬಂಗಾರದ ಪರೀಕ್ಷೆ ಆಗುತ್ತದೆ. ಅದಕ್ಕಿಂತ ಬೆಂಕಿಯಲ್ಲಿ ಬೀಳೋದೇ ಬಂಗಾರಕ್ಕೆ ಮೇಲು ಅಂತ. ಅಂದರೆ ಮಾರ್ಮಿಕವಾಗಿ ಹೇಳ್ತಾ ಇದ್ದಾನೆ, ಗುಣಪರೀಕ್ಷೆ ಮಾಡುವವರು ಸಹೃದಯರಾಗಬೇಕು. ದೌಹೃದಯರಾಗಿಬಿಟ್ರೆ ಅಥವಾ ಹೃದಯ ವಿಹೀನರಾದರೆ ಕಷ್ಟ ಅಂತ. ಬಂಗಾರವನ್ನು ಉಜ್ಜಿ ಒರೆಗಲ್ಲಿಗಿಟ್ಟು ನೋಡ್ತೀವಿ, ಅದಕ್ಕೆ ಬದಲು ನಾನು ಬೆಂಕಿಗಾದರೂ ಬೀಳ್ತೀನಪ್ಪ, ನನಗೆ ಹೃದಯ ರಹಿತರ ಜೊತೆಗೆ ಸಂವಾದ ಬೇಡ ಅಂತ. ಅಂದರೆ ಅವನು ಎಷ್ಟು ಸೊಗಸಾಗಿ ಕವಿ ಲೋಕದ ವರ್ತನೆಯನ್ನು ದೃಷ್ಟಾಂತಕ್ಕೆ, ಕಾವ್ಯ ಸೌಂದರ್ಯಕ್ಕೆ ಬಳಸಿಕೊಳ್ತಾನೆ ಎನ್ನುವಂಥದ್ದು ಗೊತ್ತಾಗುತ್ತದೆ. ಸಮಾನ ಧರ್ಮಿಗಳಲ್ಲಿ ಬೇಕು. ಅದು ಉಂಟಲ್ಲ, ದಾಹಚ್ಛೇದೇ ನಮೇ ದುಃಖಂ ತಾಡನೆ ನಚ ಘರ್ಷಣೆ ಇದಂ ಹಿ ಪರಮಂ ದುಃಖಂ ಯದ್ಗುಂಜಾಸಮತೋಲನಂ ಅಂತ. ಬಂಗಾರಕ್ಕೆ ಬೆಂಕಿನಲ್ಲಿ ಬೀಳೋದು, ಕತ್ತರಿಸಲ್ಪಡೋದು, ಕುಟ್ಟಲ್ಪಡುವುದು, ತಟ್ಟಲ್ಪಡುವುದೋ, ಉಜ್ಜಲ್ಪಡುವುದೋ ಅವ್ಯಾವುದೂ ದುಃಖವಲ್ಲವಂತೆ. ಗುಲಗಂಜಿ ಜೊತೆಗೆ ಸಮಾನವಾಗಿ ದುಃಖತಾರಲ್ಲ, ಅದೇ ಬಹಳ ದುಃಖವಾಗುತ್ತದೆ ಅಂತ. ಅಂದರೆ ತನಗೆ ಯಾವ ರೀತಿಯಲ್ಲೂ ಸಮಾನವಲ್ಲದೆ ಇದ್ದವರನ್ನು ಸಮಾನ ಅಂತ ಮಾಡುವಂಥದ್ದು ಬಹಳ ಸಂಕಟವಾಗುತ್ತದೆ ಅಂತ. ಆ ಕಾರಣದಿಂದ ವಿದ್ಯೆಯ ಬಗ್ಗೆ ನೋಡುವಾಗ ಅಯೋಗ್ಯರ ಹತ್ತಿರ ಪರೀಕ್ಷೆ ಮಾಡಿಸಿಕೊಳ್ಳುವುದಕ್ಕಿಂತ ದೊಡ್ಡ ಪಾತಕ ಯಾವುದೂ ಇಲ್ಲ ಅಂತ ಹೇಳ್ತಾನಲ್ಲ ಕಾಳಿದಾಸ. ಅದಕ್ಕೆ ಯಾಂಚಾ ಮೋಘ ವರ ಮಧಿಗುಣೇ ನಾಧಮೇ ಲಬ್ಧಕಾಮ ಅಂತ. ಕವಿಭಿರ್ ನೃಪಸೇವಾಸು ಚಿತ್ರಾಲಂಕಾರ ಹಾರಿಣಿ ವಾಣಿ ವೇಶ್ಯೇವ ಲೋಭೇನ ಪರೋಪಕರಣೀಕೃತ ಅಂತ. ಚಿತ್ರಾಲಂಕಾರ ಹಾರಿಣಿ, ಚಿತ್ರ ಅನ್ನುವಂಥ ಒಂದು ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರಗಳು ಅಂತ. ಚಿತ್ರ ಅಂದರೆ ವಿಸ್ಮಯಪ್ರಾಯವಾದ, ಬೆರಗನ್ನು ಉಂಟು ಮಾಡುವ ಸಾಲಂಕೃತವಾದಂಥ ಮಾತು, ಜೊತೆಗೆ ಒಬ್ಬ ವೇಶ್ಯೆ ಅಥವಾ ವಾರಾಂಗನೆಗೆ ಬಗೆಬಗೆಯಾದ ಬೆಡಗಿನ ಅಲಂಕಾರಗಳಿರ್ತವೆ. ಅವುಗಳನ್ನು ಮಾಡಿ ಆಸ್ಥಾನಗಳಲ್ಲಿ ರಾಜರ ಎದುರಿಗೆ ರೂಪಣ ಮಾಡುವುದಕ್ಕೂ ಇದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಆ ಥರ ವಾಣಿಯನ್ನು ವಶ್ಯೆಯಂತೆ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳ್ತಾನೆ. ವಾದಿಭಿ ಕಲಹೋದರ್ಕ ತರ್ಕ ಸಂಪರ್ಕ ಕರ್ಕಶಾ ವಾಣಿ ಕ್ರಕಚಧಾರೇವ ಧರ್ಮಮೂಲೆ ನಿಪಾತಿತ ಅಂತ. ಈ ತರ್ಕ ಕರ್ಕಶವಾದ ಕೋಲಾಹಲದಿಂದ ಮಾತು ಗರಗಸಕ್ಕೆ ಸಿಕ್ಕಲ್ಪಟ್ಟ ಬಳ್ಳಿಯ ಹಾಗಾಗಿ ಅದರ ಧರ್ಮ ವೃಕ್ಷದ ಬೇರೆ ಕತ್ತರಿಸಲ್ಪಡುತ್ತದೆ ಅಂತ. ಕ್ಷೇಮೇಂದ್ರನಿಗೆ ಯಾಕೋ ಸ್ವಲ್ಪ ಮಟ್ಟಿಗೆ ತಾರ್ಕಿಕರ ಬಗ್ಗೆ ಕಸಿವಿಸಿ ಇತ್ತು ಅನಿಸುತ್ತದೆ. ಅವನ ಕವಿಕಂಠಾಭರಣದಲ್ಲಿ ಕೂಡ ಹೇಳ್ತಾನೆ, ಕವಿತ್ವಕ್ಕೆ ವೈರವಾಗುವಂಥವು ಯಾವ್ಯಾವು ಅನ್ನುವ ಒಂದು ಮಾತನ್ನು ಅವನು ಹೇಳ್ತಾ ಇದ್ದಾಗ ಮೊದಲಿಗೆ ಅವನು ಉಲ್ಲೇಖ ಮಾಡ್ತಕ್ಕಂಥದ್ದೇನೆ ಕೆಟ್ಟ ತಾರ್ಕಿಕ ಮತ್ತು ಕೆಟ್ಟ ವೈಯಾಕರಣ ಇವರುಗಳಲ್ಲಿ ಮಾತ್ರ ಯಾರೂ ಕೂಡ ತಲೆದೂರಿಸಬಾರದು. ಅಸಾಧ್ಯ ಶಿಷ್ಯರು ಅಂತ ಇದ್ದಾರೆ. ಆ ಅಸಾಧ್ಯ ಶಿಷ್ಯರು ಯಾರು ಅಂತಂದರೆ ಈ ರೀತಿಯಾಗಿ ಇರತಕ್ಕಂಥವರು ಅಂತ ಹೇಳ್ಬಿಟ್ಟಿದ್ನು. ಅಂದರೆ ಯಾರಿಗೆ ಸಂಪೂರ್ಣವಾಗಿ ಕಾವ್ಯಾದಿಗಳಲ್ಲಿ ಆಸಕ್ತಿ ಇಲ್ಲವೋ, ಕೇವಲ ವಾದದಲ್ಲಿ ಮಾತ್ರ ಕೋಲಾಹಲ ಉಂಟೋ ಅಂಥವರು ಖಂಡಿತವಾಗಿಯೂ ಶೋಭಿಸುವಂಥದ್ದಲ್ಲ. ಆ ರೀತಿಯಾದ ಅಸಾಧ್ಯ ಶಿಷ್ಯರುಗಳ ಪೈಕಿ ತಾರ್ಕಿಕರು ಮತ್ತು ವೈಯಾಕರಣರು ಎಲ್ಲ ಬರ್ತಾರೆ ಅಂತ. ನಿಜ, ತರ್ಕಶಾಸ್ತ್ರಕ್ಕೆ ತನ್ನದೇ ಆದಂಥ, ಅದರೊಳಗೂ ಪ್ರಾಚೀನ ನ್ಯಾಯಕ್ಕೆ ತನ್ನದೇ ಆದಂಥ ಉನ್ನತಿಕೆ ಉಂಟು, ಔಚಿತ್ಯ ಉಂಟು, ಎಲ್ಲ ಉಂಟು. ಆದರೆ ಕಾರ್ಯಕಾರಣ ಭಾವದಲ್ಲಿಯೇ ಯೋಚನೆ ಮಾಡುವಾಗ ಕಲಾತ್ಮಕತೆಯ ಆ ವಿಭಾವ ಅನುಭವ ಅನ್ನುವಂಥದ್ದರ ಸಮಾಗಮ ಬರುವಂಥದ್ದಲ್ಲ. ಆ ಕಾರಣದಿಂದ ಕವಿ ಇಲ್ಲಿ ಎಚ್ಚರವನ್ನು ಮಾಡ್ತಾ ಇದ್ದಾನೆ ಅಂತ ಅವನು ಹೇಳ್ತಾನೆ. ಕಾವ್ಯಾಧಿವಾಸ ಪ್ರಥಮೋದ್ಗಮಸ್ಯ ರಕ್ಷೇತ್ ಪುನಸ್ತಾರ್ಕಿಕ ಗಂಧಮುಗ್ರಂ. ತಾರ್ಕಿಕ ಗಂಧದಿಂದ ದೂರವಾಗಿಟ್ಕೊಳ್ಬೇಕು ಕಾವ್ಯವನ್ನು, ಇಲ್ಲದೆ ಇದ್ದರೆ ಅದು ಹಾಳು ಮಾಡಿಬಿಡ್ತದೆ ಅಂತ. ನೀಲಕಂಠ ದೀಕ್ಷಿತ ಕೂಡ ಅವನು ತನ್ನ ಪ್ರಸಿದ್ಧವಾದ ಶಿವಲೀಲಾರ್ಣವದಲ್ಲಿ ಹೇಳ್ತಾನೆ, ಘಟ್ಟೋಪವಿಷ್ಟಾನಿವ ವಾಗ್ಭಿರರ್ಥೈ ಶಬ್ದಾಗಮಜ್ಞಾನ್ ಖಲು ಸಾಂತ್ವಯಾಮಃ ಅಪ್ಲುತ್ಯ ಭಲ್ಲೂಕವದಾಪತಂತಹ ಕಥಂನು ಜಯ್ಯ ಇಹ ಗೌತಮೀಯ ಅಂತ. ಸುಂಕದ ಕಟ್ಟೆಯಲ್ಲಿ ಹೇಗೆ ದಂಡ ತೆತ್ತು ಟೋಲ್ ಟ್ಯಾಕ್ಸ್ ಕೊಟ್ಟು ಬಚಾವಾಗ್ತೀವೋ ಹಾಗೆ ವೈಯಾಕರಣರಿಗೆ ಹೇಗೋ ಶಬ್ದ ಅರ್ಥಗಳ ಸಮನ್ವಯ ಮಾಡ್ಬೋದು. ಆದರೆ ತಾರ್ಕಿಕರಿಗೆ ಮಾತ್ರ ಮಾಡೋಕ್ಕಾಗೋಲ್ಲ. ಎಗರಿಗೆರಿ ನಮ್ಮ ಮೇಲೆ ಕರಡಿಗಳ ಹಾಗೆ ಬೀಳ್ತಾರೆ. ಅಪ್ಲುತ್ಯ ಭಲ್ಲೂಕವದಾಪತಂತಹ ಅಂತ. ಆ ಕಾರಣದಿಂದ
ಈ ತರ್ಕ ಕರ್ಕಶವಾದ ತರ್ಕದ ಆ ಒಂದು ಹರಿತವಾದ ಗರಗಸ ಎಂದೂ ಕೂಡ ವಿದ್ಯೆಗೆ, ಕಲೆಗೆ, ಕಾವ್ಯದ ಮೇಲೆ ಬಂದು ಬೀಳಬಾರದು, ವಾಣಿಯನ್ನು ಕಾಪಾಡಿಕೊಳ್ಳಬೇಕು ಅಂತಾನೆ. ಎಷ್ಟೋ ಬಾರಿ ಈ ತರ್ಕ ಕೋವಿದರಿಂದ ಇದ್ದದ್ದು ಇಲ್ಲವಾಗಿ, ಇಲ್ಲದ್ದು ಇದ್ದಂತೆ ಆಗಿಬಿಡುತ್ತದೆ. ಈ ಬಗ್ಗೆ ಇಂಗ್ಲೀಷ್ನ ಒಬ್ಬ ವಿಮರ್ಶಕ ತುಂಬ ಸೊಗಸಾಗಿ ಒಂದು ಎಚ್ಚರವನ್ನು ಹೇಳ್ತಾನೆ. ತರ್ಕಶಕ್ತಿ ಇದ್ದರೆ, ದುರ್ವ್ಯಾಖ್ಯಾನ ಕೌಶಲವಿದ್ದರೆ ಕಾಳಿಯನ್ನು ಬೋಳಿ ಮಾಡ್ಬೋದು, ಬೋಳಿಯನ್ನು ಕಾಳಿ ಮಾಡ್ಬೋದು. ಒಂದು ಸಾಮಾನ್ಯವಾದ ನರ್ಸರಿ ರೈಮ್ ಅನ್ನುವಂಥದ್ದು ಈ ಜನವರಿ, ಫೆಬ್ರವರಿ ಮೊದಲಾದ ತಿಂಗಳುಗಳಲ್ಲಿ ಯಾವ ತಿಂಗಳಲ್ಲಿ 30 ದಿವಸ, ಯಾವ ತಿಂಗಳಿನಲ್ಲಿ 31 ದಿವಸ ಇವೆಲ್ಲ ಇರುವಂಥದ್ದು ಅಂತ ಹೇಳುವಂಥದ್ದು. ಅದರೊಳಗೆ 30 days ಆರ್ ಇನ್ ಸೆಪ್ಟೆಂಬರ್, ಸೋ ಆರ್ ಏಪ್ರಿಲ್ ಜೂನ್, ಸೋ ಆರ್ ಏಪ್ರಿಲ್ ಜೂನ್ ನವಂಬರ್ ಅಂತ ಹೀಗೇನೋ ಒಂದು ಬರುತ್ತೆ. ಆಮೇಲೆ 31 ಆರ್ ಇನ್ ಮಾರ್ಚ್ ಆ್ಯಂಡ್ ಮೇ ಅಂತ ಹೀಗೆ ಆ ಥರ ಬರುತ್ತದೆ. ಬಟ್ ಇನ್ ಫೆಬ್ರವರಿ 28, ಒನ್ಸ್ ಇನ್ 4 years ಲೀಪ್ ಇಯರ್ 29 ಅಂತ ಹೀಗೇನೋ ಬರುವಂಥ ಸಾಮಾನ್ಯವಾದಂಥ ಒಂದು ಸುಬೋಧವಾಗಿ ಮಕ್ಕಳಿಗೂ ಗೊತ್ತಾಗುವಂಥದ್ದು ಅಂತ್ಯಪ್ರಾಸ ಇರುವಂಥ ಒಂದು ರೈಮಿಂಗ್ ಪ್ಯಾಸೇಜ್. ಅದನ್ನು ದೊಡ್ಡ ವಿಮರ್ಶೆ ಮಾಡಬೇಕಾದ್ರೆ ಇದೊಂದು ಮಹಾ ಪ್ರತಿಭಾಶಾಲಿಯ ಒಂದು ಧ್ವನಿಪಾರಮ್ಯದ ಕವಿತೆ ಅಂತ ಹೇಳಬೇಕು ಅಂತಂದರೆ, ಪಾಶ್ಚಾತ್ಯ ಮಹಾಕಾವ್ಯದ ಸಂಪ್ರದಾಯದಲ್ಲೆಲ್ಲ ಬರುವಂಥದ್ದು ಇನ್ ಮೀಡಿಯಾ ರೆಸ್ ಅಂತ. ಅಂದರೆ ಕಾವ್ಯದ ಕಥಾನಕ ಆರಂಭ ಆಗೋದು ಅಂತ್ಯಕ್ಕಿಂತ ಒಂದು ಸ್ವಲ್ಪ ಮುಂಚೆ. ನಾವು ನೋಡಿದ್ದೀವಿ ಇಲಿಯಡ್, ಒಡಿಸ್ಸಿ, ಪ್ಯಾರಡೈಸ್ ಲಾಸ್ಟ್ ಇತ್ಯಾದಿ ಎಲ್ಲೆಲ್ಲ ಹೋಗುವಾಗ ಹಾಗೆ ಪ್ಯಾರಡೈಸ್ ಲಾಸ್ಟ್ ಮೊದಲಾದವೆಲ್ಲ ಕೊನೆಯಲ್ಲಿ ಆರಂಭ ಆಗುತ್ತದೆ, ಫ್ಲ್ಯಾಶ್ ಬ್ಯಾಕಿಂದ ಬರುತ್ತದೆ. ಅಂದರೆ ಹಿಂದಿನ ಕಥೆಯನ್ನು ಒಂದು ಸಿಂಹಾವಲೋಕನ ಕ್ರಮದಿಂದ ರೂಪಣೆ ಮಾಡುವಂಥದ್ದಾಗುತ್ತದೆ. ಹಾಗೆ ಸೆಪ್ಟೆಂಬರ್ ಅಂತ ಅನ್ನೋದ್ರಿಂದಾನೇ ಸೆಪ್ಟೆಂಬರ್ 9ನೇ ತಿಂಗಳು, 9ನೇ ತಿಂಗಳಿಂದ ಶುರು ಮಾಡ್ತಾ ಇರೋದು, ಜನವರಿಯಿಂದ ಶುರು ಮಾಡ್ತಾ ಇಲ್ಲ. ಹಾಗಾಗಿ ಇದು ಪಾಶ್ಚಾತ್ಯ ಮಹಾಕಾವ್ಯ ಸಂಪ್ರದಾಯದ ಆರಂಭದಂತೆ ಇದೆ ಇದರ ಮಾಂಗಲಿಕವಾದ ಮೊದಲನೇ ಸಾಲು ಅಂತ. ಎಷ್ಟು ಫಾರ್ ಫೆಚ್ಡ್ ಆಗಿರ್ತಕ್ಕಂಥದ್ದು. ಆಮೇಲೆ ಸೆಪ್ಟೆಂಬರ್ ಮೊದಲಾದ ತಿಂಗಳುಗಳು 30 ದಿವಸ ಇದ್ದರೂ ಅವು ಮಾರ್ಚ್, ಮೇ ಮೊದಲಾದ 31 ದಿವಸ ಇರೋದ್ರ ಜೊತೆಗೆ ಕೀಳರಿಮೆ ಮೇಲರಿಮೆ ಹೊಂದಿ ಜಗಳ ಆಡಿ ಸಮಾನತೆ ಬೇಕು, ನಮಗೂ ನಿಮಗೂ ಒಟ್ಟಿಗೆ 30 ದಿವಸ ಅಂತ ಬೇಡ ಅಂತ ಮಾಡಿಕೊಂಡು ತಾವು ನಮ್ರತೆಯಿಂದ ಇವೆ ಅಂತನ್ನೋದ್ರಿಂದ ಇದು ಸಾಮರಸ್ಯವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತಲೂ ಗೊತ್ತಾಗುತ್ತದೆ ಅಂತ. ಮತ್ತು ಇದರ ಹೀರೋ ಯಾರು ಅಂತಂದರೆ ಫೆಬ್ರವರಿ 28 ದಿವಸ ಇರತಕ್ಕಂಥ ಏಕಾಂಗಿ. ಅದು ಮತ್ತೆ 1 ದಿವಸ ಹೆಚ್ಚು ಮಾಡ್ಕೊಳ್ಳೋದಕ್ಕೆ 4 ವರ್ಷ ಕಾಯುತ್ತದೆ. ಇದು ಸತತ ದೀಕ್ಷೆಯನ್ನು, ತಪಸ್ಸನ್ನು, ಸಂಯಮವನ್ನು ಎಲ್ಲ ಧ್ವನಿಸ್ತಕ್ಕಂಥದ್ದು. ಇದು ಅತ್ಯದ್ಭುತವಾದ ಧ್ವನಿಕಾವ್ಯ ಅಂತ ವಿಮರ್ಶೆ. ಅಂದರೆ ಏನು, ತಾರ್ಕಿಕ ಶಕ್ತಿ ಇದ್ದರೆ ಯಾವುದನ್ನು ಏನೂ ಮಾಡಬಹುದಾ? ಹಾಗೆ ಮಾಡಿದ್ರೆ ವಸ್ತು ಮಾಹಾತ್ಮ್ಯ ಏನಾಗಬೇಕು? ಅದು ಕ್ಷೇಮೇಂದ್ರನಿಗೆ ವಿವಕ್ಷಿತವಾದದ್ದು. ಸಾಧು ತೇಜೋ ವಧಾಯೈವ ತಾರ್ಕಿಕೈ ಕರ್ಕಶೀಕೃತ ವಾಣೀ ವಿವಾದಿಭಿ ಕ್ರೂರೈ ಸೌನಿಕೈರಿವ ಕರ್ತರಿ. ಕಟುಕರು ಹೇಗೆ ತಮ್ಮ ಕತ್ತರಿಗಳನ್ನು, ಚಾಕು, ಕೊಡಲಿ, ಕಠಾರಿಗಳನ್ನು ತುಂಬ ಹರಿತ ಮಾಡಿಕೊಂಡಿರ್ತಾರೆ, ಆ ರೀತಿಯಲ್ಲಿ ಸಾಧುಗಳ ತೇಜೋವಧೆ ಮಾಡೋದಕ್ಕೋಸ್ಕರವಾಗಿಯೇ ಈ ವಿವಾದಿಗಳ ವಾಣಿ ಕರ್ಕಶವಾಗಿರುತ್ತದೆ ಅಂತ. ಈ ತೇಜೋವಧೆ ಎನ್ನುವುದು ತಾರ್ಕಿಕರಿಗೆ, ಅಂದರೆ ವಾಗ್ವಾದಿಗಳಿಗೆ, ವಾದ ಕೌಶಲ ಇರತಕ್ಕಂಥವ್ರಿಗೆ, ಅದರೊಳಗೂ ವಿತಂಡ ಮಾಡುವವರಿಗೆ, ಜಲ್ಪ ಮಾಡುವವರಿಗೆ ತುಂಬ ಇರುತ್ತದೆ. ಇನ್ನೊಬ್ಬರು ಮುಖಭಂಗ ಮಾಡುವುದು ಬಹಳ ಸುಲಭ. ಯಾರ ಮಾತಿನಲ್ಲೂ ಕೂಡ ಅನನ್ವಯವನ್ನು, ಹೇತ್ವಾಭಾಸವನ್ನು ಎತ್ತೆತ್ತಿ ತೋರಿಸ್ಬಿಡಬಹುದು. ನಿಗ್ರಹ ಸ್ಥಾನ ಅಂತ 16ನೇ ಅಂಶ, 22 ನಿಗ್ರಹ ಸ್ಥಾನಗಳಿವೆ. ಎಂಥ ಪರಮೇಷ್ಠಿ ಬಂದರೂ, ಎಂಥ ಬೃಹಸ್ಪತಿ ಬಂದರೂ ಅವನ ಮಾತಲ್ಲಿ ತೋರಿಸ್ಬೋದು. ಈ ದಾರಿ ಎಲ್ಲಿಗೆ ಹೋಗುತ್ತೆ ಸರ್ ಅಂದರೆ, ದಾರಿಗೆ ಏನ್ರಿ ಕಾಲಿದೆಯಾ, ಜೀವ ಇದೆಯಾ ಹೋಗೋದಕ್ಕೆ, ಅದು ತೆಪ್ಪಿಗೆ ಬಿದ್ದಲ್ಲೇ ಇರುತ್ತೆ, ಅದ್ರ ಮೇಲೆ ನಡೆಯೋ ನೀವು ಹೋಗಬೇಕಷ್ಟೇನೆ ಅಂತ ಅನ್ಬೋದು. ಹೀಗೆ ಯಾರು ಬಾಯಿ ಬಿಟ್ಟರೂ ಕೂಡ ಪ್ರತಿಜ್ಞಾ ಹಾನಿ ಅಂತ ಹೇಳ್ಬೋದು, ಸತ್ಪ್ರತಿಪಕ್ಷ, ಅಸತ್ಪ್ರತಿಪಕ್ಷ ಅಂತ ಎಷ್ಟು ಬೇಕಾದರೂ ಕೋಲಾಹಲ ಮಾಡ್ಬೋದು. ಆದರೆ ಲೋಕದಲ್ಲಿ ಒಬ್ಬರ ಮಾತು ಮತ್ತೊಬ್ಬರಿಗೆ ಅರ್ಥ ಆಗುತ್ತದೆ, ಸುಬೋಧವಾಗಿ ಗೋಚರವಾಗುತ್ತದೆ. ಆ ಕಾರಣದಿಂದ ಈ ಸೂಕ್ಷ್ಮ ತರ್ಕ ಬೇಕಿಲ್ಲ. ಅದಕ್ಕೆ ವಿಶೇಷವಾದ ಕ್ಷೇತ್ರಗಳು ಉಂಟು. ಸಾಮಾನ್ಯವಾದ ವ್ಯವಹಾರದಲ್ಲಿ, ಕಾವ್ಯ ವ್ಯವಹಾರದಲ್ಲಿ, ಕಲಾ ವ್ಯವಹಾರದಲ್ಲಿ ಬೇಕಾಗೋಲ್ಲ. ಈ ಸಂಗೀತಾದಿಗಳಲ್ಲೂ ಅಷ್ಟೇ. ಅತ್ಯಂತ ಶುದ್ಧ ಕಲೆ ಅಂತ ಹೆಸರಾದದ್ರೊಳಗೆ ನಾವು ತುಂಬ ತರ್ಕಕರ್ಕಶವಾಗಿ ಇದು ಹಳೇ ಶಂಕರಾಭರಣ, ಇದು ಹಳೇ ಹಿಂದೋಳ, ಇದು ಹೊಸ ಹಿಂದೋಳ, ಹಳೇ ಹಿಂದೋಳವೇ ಚೆನ್ನ ಅಂದರೆ ನಿಮ್ಮ ಕಿವಿ ಹಳತಾಗಿದ್ದರೆ ಅದೇ ಚೆನ್ನ ಆಗುತ್ತದೆ. ವೆರಮು ಅಂತ ಒಂದು ರಾಗ, ಹಳೇ ಹಿಂದೋಳ, ಅದು ಹಿಂದೂಸ್ತಾನಿಯ ಭಾಗ್ಯಶ್ರೀಗೆ ಸ್ವಲ್ಪ ಹತ್ತಿರ ಬರುತ್ತದೆ. ಆದರೆ ಇವತ್ತು ಹೇಳ್ತಕ್ಕಂಥ ಹಿಂದೋಳ ಹಿಂದೂಸ್ತಾನಿಯ ಮಾಲ್ಕೌನ್ಸ್ ಅಂತ ಯಾವುದಿದೆ ಅದರ ಜೊತೆಗೆ ಸಂವಾದಿಯಾಗಿರ್ತಕ್ಕಂಥದ್ದು. ಮನಸುಲೋ ನಿಮರ್ ಮಮುನು ತೆಲುಸುಕೋ ಮಾನ ರಕ್ಷಕ ಮರಕತಾಂಗನ ಮನಸುಲೋನಿ.
ಅಂತ ಇದು ಸಾಮಾನ್ಯವಾಗಿ ಇವತ್ತು ಪ್ರಸಿದ್ಧವಾಗಿರ್ತವೆ. ಮನಸ್ಸು ಲೋನಿ ಮರ್ಮಮುನು ತೆಲುಸುಕೋ ಮಾನರಕ್ಷಕ ಅಂತ ಹೇಳುವಂಥದ್ದು ವರಮು ಅಂತ. ಅದರಲ್ಲಿ ಬಂದ ಸೌಭಾಗ್ಯ ಏನು, ಇದರಲ್ಲಿ ಬಂದ ದೌರ್ಭಾಗ್ಯ ಏನು ಗೊತ್ತಾಗೋದಿಲ್ಲ. ಹಳೆಯದನ್ನು ಅವಲಂಬಿಸಿದ್ದೀವಿ ಅಂತ ಹಿತ್ತಾಳೆ ಪಾತ್ರೆಯಲ್ಲಿ ತೀರ್ಥ ಕೊಟ್ವಿ, ಸ್ಟೀಲಿನ ಪಾತ್ರೆಯಲ್ಲಿ ಅಲ್ಲ ಅಂತ ಹೆಚ್ಚುಗಾರಿಕೆ ಮಾಡಿಕೊಂಡಂತೆ. ಈ ರೀತಿಯಾದ ತರ್ಕ ಕರ್ಕಶತೆ ಯಾತಕ್ಕೆ ಬೇಕು ಅಂತ ಹೇಳ್ತಾನೆ. ಯೇ ಸಂಸತ್ಸು ವಿವಾದಿನ ಪರಯಶಃ ಶಲ್ಯೇನ ಶೂಲಾಕುಲಾಹ ಕುರ್ವಂತಿ ಸ್ವಗುಣಸ್ತವೇನ ಗುಣಿನಾಂ ಯತ್ನಾದ್ ಗುಣಾಚ್ಛಾದನಂ ತೇಷಾಂ ರೋಷ ಕಷಾಯಿತೋದರ ದೃಶಾಂ ದ್ವೇಷೋಷ್ಮನಿ ಶ್ವಾಸಿನಾಂ ದೀಪ್ತಾ ರತ್ನಶಿಖೇವ ಕೃಷ್ಣಫಣಿನಾಂ ವಿದ್ಯಾ ಜನೋದ್ವೇಗಭೂಹು. ಯಾವ ಸಂಸತ್ತುಗಳಲ್ಲಿ ಸಭೆಗಳಲ್ಲಿ ಪರಯಶಶಲ್ಯೇನ ಇನ್ನೊಬ್ಬರ ಕೀರ್ತಿಗೆ ಕುಠಾರಪ್ರಾಯವಾಗುವಂತೆ ವಿವಾದಿಗಳು ವಾದವನ್ನು ಮಾಡ್ತಾರೆ. ಸ್ವಗುಣಸ್ತವೇನ ತಮ್ಮ ಗುಣವನ್ನು ಕೊಂಡಾಡಿಕೊಂಡು ಯತ್ನಾದ್ ಗುಣಿನಾಂ ಗುಣಾಚ್ಛಾದನ ಪ್ರಯತ್ನಪೂರ್ವಕವಾಗಿ ಗುಣವಂತರ ಗುಣವನ್ನು ಮರೆಮಾಚೋದಕ್ಕೆ ನೋಡ್ತಾರೆ. ತೇಷಾಂ ರೋಷ ಕಷಾಯಿ ತೋದರ ದೃಶಾಂ ರೋಷದಿಂದ ರೋಷಾಗ್ನಿಯಿಂದ ಹೊಟ್ಟೆ ಕಿಚ್ಚು ಅಂತ ಅರ್ಥ. ಹೊಟ್ಟೆ ಉರಿತಾ ಇರುತ್ತೆ, ಕಣ್ಣು ಉರಿತಾ ಇರುತ್ತೆ. ಮತ್ತು ದ್ವೇಷೋಷ್ಮ ನಿಶ್ವಾಸಿನ ದ್ವೇಷದ ಊಷ್ಮದಿಂದ ಉಬ್ಬಸದಿಂದ ಬಿಸಿಯುಸಿರು ಬಿಡ್ತಾ ಇರ್ತಾರಲ್ಲ, ಅವರು ಹೇಗೆ ತಮ್ಮ ವಿದ್ಯೆ ಎನ್ನುವ ರತ್ನಮಣಿಗಳಿಂದ ಫಳಫಳ ಹೊಳಿತಾ ಇದ್ದರೂ ಕೂಡ ಅವರು ಕೃಷ್ಣ ಸರ್ಪಗಳೇ ಆಗಿದ್ದಾರೆ. ನಾಗಮಣಿಯನ್ನು ತಲೆಯಲ್ಲಿ ಧರಿಸಿರ್ತಕ್ಕಂಥ ಭಯಂಕರ ಭುಜಂಗರಾಗಿ, ಕುಟಿಲಗತಿಗಳಾಗಿ, ದ್ವಿಜಿಹ್ವರಾಗಿ, ರಂಧ್ರಾನ್ವೇಷಗಳಾಗಿ ಇದ್ದಾರೆ ಅಂತ. ಈ ಎಲ್ಲ ವಿಶೇಷಣಗಳನ್ನು ಬೇಕು ಅಂತ ಶ್ಲೇಷಮಯವಾಗಿ ಬಳಸಿದ್ದೀನಿ. ಕುಟಿಲ ಅಂದರೆ ಡೊಂಕು ಕೊಂಕು, ಭುಜಂಗ ಅಂತಂದರೆ ಲಾಂಪಟ್ಯ ಉಳ್ಳವರು, ಮತ್ತು ರಂಧ್ರಾನ್ವೇಷಿಗಳು ಅಂದರೆ ಬೇರೆಯವರ ಛಿದ್ರವನ್ನೇ ಅನ್ವೇಷಣೆ ಮಾಡೋದು. ಹಾವುಗಳು ಬಿಲವನ್ನೇ ಹುಡುಕಿಕೊಂಡು ಹೋಗುತ್ತವಲ್ಲ, ಆ ರೀತಿಯಾಗಿ ಆಗಿಬಿಡುತ್ತೆ. ಆ ವಿಷಮುಖ ಎಂದಿಗೂ ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಹೀಗೆ ಹೇಳಿ ವಿದ್ಯೆಯ ಉದ್ದೇಶವೇ ಲೋಕ ಸಂತೋಷ, ಲೋಕಕ್ಕೆ ಜ್ಞಾನ ವಿಜ್ಞಾನಗಳನ್ನು ಕೊಡುವುದರ ಜೊತೆಗೆ ಸಂತೋಷ ಶಾಂತಿಗಳನ್ನು ಕೊಡಬೇಕು. ಅದಕ್ಕೆ ಮಹಾಭಾರತದ ವನಪರ್ವದಲ್ಲಿ ಬರುವಂಥ ಯವಕ್ರೀತೋಪಾಖ್ಯಾನವನ್ನು ಕವಿ ಆಯ್ಕೆ ಮಾಡಿಕೊಳ್ತಾನೆ. ಅವನು ಹೇಳಿ ಕೇಳಿ ವ್ಯಾಸದಾಸ ಮಹಾಭಾರತ ಮಂಜರಿಯನ್ನು ನಿರ್ಮಾಣ ಮಾಡಿದವನು. ಎಲ್ಲ ಕಥೆಯೂ ಅವನಿಗೆ ಕರತಲಾಮಲಕ. ಇಲ್ಲಿ ಪ್ರಸಿದ್ಧವಾದ ಯವಕ್ರೀತೋಪಾಖ್ಯಾನ ನಿಮಗೆ ಗೊತ್ತೇ ಇರುವಂಥದ್ದು ಅನಿಸುತ್ತದೆ. ಸಂಗ್ರಹದಲ್ಲಿ ಕಥೆಯನ್ನು ಹೇಳ್ತೀನಿ. ಆ ಕಥೆಯನ್ನು ನಿರೂಪಣೆ ಮಾಡೋದ್ರೊಳಗೆ ಕವಿಯ ವೈಶಿಷ್ಟ್ಯಗಳನ್ನು ಅಲ್ಲಲ್ಲಿ ನಿರೂಪಣೆ ಮಾಡಬಹುದು. ಭರದ್ವಾಜ ಮತ್ತು ರೈಭ್ಯ ಇಬ್ಬರು ಅಕ್ಕಪಕ್ಕದ ಆಶ್ರಮದಲ್ಲಿದ್ದವರು. ರೈಭ್ಯನಿಗೆ ಇಬ್ಬರು ಮಕ್ಕಳು, ಅರ್ವಾವಸು ಪರಾವಸು ಅಂತ. ಭರದ್ವಾಜನಿಗೆ ಇಲ್ಲದೆ ಹುಟ್ಟಿದ ಒಬ್ಬ ಮಗ ಯವಕ್ರೀತ ಅಂತ. ಯವಕ್ರೀತನಿಗೆ ಬಾಲ್ಯದಿಂದ ವಿದ್ಯೆ ಬರಲಿಲ್ಲ. ರೈಭ್ಯನ ಮಕ್ಕಳು ವಿದ್ಯಾವಂತರಾದರು. ಮತ್ತು ಭಾರದ್ವಾಜ ವಿಶೇಷವಾಗಿ ತಪಸ್ವಿ, ರೈಭ್ಯ ಯಾಜ್ಞಿಕ, ಆಧ್ವರ್ಯವಕ್ಕಾಗಿ ಎಲ್ಲ ಕಡೆ ಹೋಗ್ತಕ್ಕಂಥವನು. ನೋಡಿ, ದೊಡ್ಡ ದೊಡ್ಡ ವಿದ್ವಾಂಸರುಗಳಿಗೆ ಬಾರದೇ ಇರುವಷ್ಟು ಸಂಪಾದನೆ ಯಾರು ಪುರೋಹಿತರೋ ಪೌರಾಣಿಕರೋ ಅವರಿಗೆ ಬಂದುಬಿಡ್ತದೆ. ಈ ಕಾಲದಲ್ಲೂ ಅದನ್ನು ನೋಡಬಹುದು. ನಾನೇ ತುಂಬ ದೊಡ್ಡ ಮಹಾವೈಯಾಕರಣರು, ಮಹಾನೈಯಾಯಿಕರು, ಮಹಾವೇದಾಂತಿಗಳಿಗೆ ಬಾರದೇ ಇದ್ದಂಥ ಪುರಸ್ಕಾರ ಪುರೋಹಿತರಿಗೆ ಸಾಮಾನ್ಯವಾದ ಪ್ರಯೋಗ, ಪೂರ್ವಾಪರ ಪ್ರಯೋಗದಲ್ಲಿ ನುರಿತವರಿಗೆ, ಇನ್ನೂ ಬೇಕಾದರೆ ಸ್ವಲ್ಪ ಕೋಲಾಹಲವಾಗಿ ಚಂಡಿ, ಸುದರ್ಶನ, ಅತಿರುದ್ರ, ಮಹಾರುದ್ರ ಇತ್ಯಾದಿಗಳನ್ನು ಮಾಡಿಸ್ತಕ್ಕಂಥವರಿಗೆ, ಈ ಯಾಜಕಕ್ಕೆ ಕೈ ಹಾಕಿದವರಿಗೆ ಬೇಕಾದಂತೆ ಇರುತ್ತದೆ. ಆರ್ತ್ವಿಜ್ಯಕ್ಕೆ ಕೈ ಹಾಕಿದರೆ ದಕ್ಷಿಣೆ ಯಥೇಷ್ಟ. ಜೊತೆಗೆ ಜ್ಯೋತಿಷವೂ ಸೇರಿಬಿಟ್ರೆ ಇನ್ನೇನು. ನೀಲಕಂಠ ದೀಕ್ಷಿತ ಕಲಿವಿಡಂಬರದಲ್ಲಿ ಹೇಳ್ತಾನಲ್ಲ, ಒಂದು ವಿದ್ಯೆಯೇ ಸಾಕು, ಪೌರೋಹಿತ್ಯವೋ ಜ್ಯೋತಿಷಿವೋ, ಅವೆರಡೂ ಸೇರಿಕೊಂಡದ್ರ ಜೊತೆಗೆ ಆಯುರ್ವೇದವೂ ಸೇರಿಕೊಂಡ್ಬಿಟ್ರೆ ಹೇಳಲೇಬೇಕಾಗಿಲ್ಲ ಅಂತ. ನೋಡಿ ಅಂತ ನಾಡಿ ಹಿಡಿಯೋದು, ನಿಮಗೆ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಈ ಗ್ರಹಗತಿಗಳ ಸಮಸ್ಯೆ, ಅದಕ್ಕಾಗಿ ಈ ಪರಿಹಾರ, ಗ್ರಹಗತಿಗಳನ್ನು ನಾನೇ ನೋಡ್ತಿದ್ದೀನಿ, ಅದರ ಪರಿಹಾರವನ್ನು ನಾನೇ ಆರ್ತ್ವಿಜ್ಯಕ್ಕೆ ಹಿಡಿದು ಮಾಡಿಸ್ತೀನಿ ಅಂತಂದರೆ, ಈ ದೈಹಿಕವಾದ ಆದಿ ಭೌತಿಕದಿಂದ ಮೊದಲುಗೊಂಡು ಆಧ್ಯಾತ್ಮಿಕದವರೆಗೆ ಎಲ್ಲದರ ಪರಿಹಾರವನ್ನು ಆದಿ ದೈವಿಕವಾಗಿ ಮಾಡಿಸ್ತೀನಿ ಅಂತಂದರೆ ಇನ್ನು ಮುಗದೇ ಹೋಗ್ಬಿಡ್ತಲ್ಲ. ಇದು ಉಂಟು. ಅದರಿಂದಲೇ ಪಾಪ ಈ ಶಾಸ್ತ್ರಗಳಲ್ಲಿ ನಿಷ್ಣಾತರಾದವರು ಅನಿವಾರ್ಯವಾಗಿ ಜೀವಿಕೆಗೋಸ್ಕರವಾಗಿ ಪೌರೋಹಿತ್ಯಕ್ಕೋ ಪೌರಾಣಿಕಕ್ಕೋ ಬರಬೇಕಾಗುತ್ತದೆ ಇರುವಂಥದ್ದು. ಭಾರದ್ವಾಜರಿಗೆ ಆ ಕಾರಣದಿಂದ ಲೋಕದಲ್ಲಿ ಆದರಣೆ ಬರಲಿಲ್ಲ. ನನಗೆ ತುಂಬ ಮಾನನೀಯರಾದ ದೊಡ್ಡ ವಿದ್ವಾಂಸರು, ವೈಯಾಕರಣರು, ಆಲಂಕಾರಿಕರು, ಕವಿಗಳು ಆದ ಎಚ್ ವಿ ನಾಗರಾಜರಾಯರು ಹೇಳ್ತಾ ಇರ್ತಾರೆ, ನನಗೆ ಸಂಸ್ಕೃತವೇ ಬರೋಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಕಾರಣ ವೇದಮಂತ್ರ ಹೇಳಲಾರೆ, ಜಾತಕ ನೋಡಲಾರೆ, ಪೂಜೆ ಮಾಡಿಸಲಾರೆ ಅಂತ. ಈ ಥರ ಆಗ್ಬಿಡುತ್ತೆ.
ಇದನ್ನು ಸಾಮಾನ್ಯವಾಗಿ ಮಾಡಿಸುವವರು ಮಹಾ ಸಂಸ್ಕೃತ ವಿದ್ವಾಂಸರು ಅಂತ ಅನ್ನಿಸಿಕೊಂಡು ಬಿಡ್ತಾರೆ. ಹೆಸರು ಹೇಳಲೇ ಬೇಕಾಗಿಲ್ಲ, ಬೇಕಾದಷ್ಟು ಜನಕ್ಕೆ ಆ ಥರ ಉಂಟು. ಎಷ್ಟೋ ಜನ ಪೌರೋಹಿತ್ಯಾದಿಗಳಿಗೆ ತೊಡಗಿಕೊಂಡವರಿಗೆ ಸಂಕಲ್ಪ ಮಾಡಿಸುವಾಗ, ಒಂದು ಅರ್ಚನೆಯೋ ಮತ್ತೊಂದನ್ನು ಮಾಡಿಸುವಾಗ ಗಂಡಸಿಗೆ ಹೆಂಗಸಿಗೆ ತಕ್ಕಂತೆ ಲಿಂಗವನ್ನು ವಚನವನ್ನು ವ್ಯತ್ಯಾಸ ಮಾಡಬೇಕು ಅನ್ನೋದು ಗೊತ್ತಾಗೋಲ್ಲ. ಕಾಶ್ಯಪಗೋತ್ರೇ ಜಾತಸ್ಯ, ಶತತಾರ ನಕ್ಷತ್ರೇ ಜಾತಸ್ಯ ಅಂತ ಹೆಂಗಸರಿಗೂ ಹೇಳ್ಬಿಡ್ತಾರೆ. ಶತತಾರ ನಕ್ಷತ್ರೇ ಜಾತಾಯಾ ಕಾಶ್ಯಪಗೋತ್ರೇ ಸಂಜಾತಾಯ ಅಥವಾ ಗೋತ್ರಿಯಾಯ ಈ ಥರದ್ದು ಏನೂ ಹೇಳೋದಿಲ್ಲ. ಇರಲಿ, ಹಾಗಾಗಿ ಪಾಪ ಗೊತ್ತಾಗೋದಿಲ್ಲ. ಈ ಬಗ್ಗೆ ಒಂದು ಸೊಗಸಾದ ಕಥೆಯೇ ಉಂಟು. ಕಾಶಿ ಶೇಷಶಾಸ್ತ್ರಿಗಳು ಅಂತ ಮಹಾವೈಯಾಕರಣರು ಮುಮ್ಮಡಿಯವರ ಆಸ್ಥಾನದಲ್ಲಿದ್ದರು. ಅವರು ದೊಡ್ಡ ವೈಯಾಕರಣರು. ಅವರಿಗೆ ಜ್ಯೋತಿಷಾದಿಗಳು ಏನೂ ಗೊತ್ತಿರಲಿಲ್ಲ. ಒಮ್ಮೆ ಅವರು ಅರಮನೆಗೆ ಹೊರಟಿದ್ದಾಗ ಬಾಗಿಲಲ್ಲಿ ಇದ್ದಂಥ ಪಹರೆ ಭಟ, ಸ್ವಾಮಿ ಸ್ವಲ್ಪ ನನ್ನ ನಕ್ಷತ್ರ ಇಂಥದ್ದು ನೋಡಿಬಿಟ್ಟು ಗೋಚಾರದ ಫಲ ಕೆಡ್ಕೋ ಒಳ್ಳೆಯದು ಹೇಳಿ ಅಂತ. ಅಪ್ಪ ನನಗದು ಗೊತ್ತಿಲ್ಲ, ಜ್ಯೋತಿಷಿ ನಾನಲ್ಲ ಅಂತಂದ್ರಂತೆ. ಏನು ಸ್ವಾಮಿ ಇಷ್ಟು ದೊಡ್ಡ ಜರೀಶಾರು ಸುತ್ತಿದ್ದೀರಾ, ಇಷ್ಟು ದೊಡ್ಡ ಮುಂಡಾಸ್ ಕಟ್ಟಿದ್ದೀರಾ, ಇಷ್ಟು ಕಂಕಣ ಹಾಕ್ಕೊಂಡಿದ್ದೀರಾ, ಇದು ಬರೋಲ್ಲ ಅಂದರೆ ನಿಮ್ಗೆ ಎಂಥದ್ದು ವಿದ್ಯೆ ಅಂತಂದ್ರಂತೆ. ಅವರು ಒಳ್ಳೆ ಜಾಣರು. ಮರುದಿವಸ ಬೆಳಗ್ಗೆ ಕಿವಿಗೆ ಯಜ್ಞೋಪೀತವನ್ನು ಸುತ್ತಕೊಂಡು ಕೈಯಲ್ಲೊಂದು ತಂಬಿಗೆ ಇಟ್ಕೊಂಡು ಬಾರಯ್ಯ ಕ್ಷೌರ ಮಾಡು ಅಂತಂದ್ರಂತೆ. ಏನು ಸ್ವಾಮಿ ಹೀಗಂತೀರಾ, ನಾವು ಭಜಂತ್ರಿ ಕೊಡ್ದವರಲ್ಲ ಹಾಗೆ ಹೀಗೆ ಅಂತ. ಏನಯ್ಯ ಹಾಗಂತೀಯ, ಕ್ಷೌರದವನಿಗೆ ಚೂಟುದ್ದ ಕತ್ತಿ, ನಿನಗೆ ಮಾರುದ್ದ ಕತ್ತಿ ಕೈಯಲ್ಲಿ ಇಟ್ಕೊಂಡಿದ್ಯಾ, ಇಷ್ಟು ದೊಡ್ಡ ಕತ್ತಿ ಇದ್ದವನಿಗೆ ಇಷ್ಟುದ್ದ ಜುಟ್ಟನ್ನು ಕೆರೆಯೋಕ್ಕಾಗೋದಿಲ್ವಾ ಅಂತಂದ್ರಂತೆ. ಆಗ ಅವನಿಗೆ ಬುದ್ಧಿ ಬಂತು ಅಂತ. ಅಂದರೆ ನೈಸರ್ವಸರ್ವಂ ಜಾನಾತಿ, ಅದು ತಿಳ್ಕೊಳ್ಳಬೇಕು. ಭಾರದ್ವಾಜರಿಗೆ ಹಾಗೆ. ಹೋಗಲಿ, ತಮಗೆ ಬೇರೆ ಬೇರೆ ವಿಷಯಗಳಲ್ಲಿ ಪಾಂಡಿತ್ಯ ಇತ್ತು ಅಂತ ಸಮಾಧಾನ ಇತ್ತೇ ಇರಲಿಲ್ಲ. ರೈಭ್ಯನಿಗೆ ಹೆಚ್ಚಿನ ಆನುಕೂಲ್ಯ ಇದೆಯಲ್ಲ ಅಂತ ಒಂದು ರೀತಿ ಕಸಿವಿಸಿ ಇತ್ತು. ಜೊತೆಗೆ ಇದ್ದೊಬ್ಬ ಮಗ ಇರಬಸವಾದ ಅಂತ ಆ ಮಗ ಅವಿವೇಕಿಯಾದ, ವಿದ್ಯಾಭ್ಯಾಸವನ್ನು ಮಾಡಲಿಲ್ಲ. ಅನಧೀತ ಗುರುಮುಖಾತ್ ಕಥಂ ವಿದ್ಯಾಧಿಗಮ್ಯತೆ ಅನಭ್ಯಾಸೇನ ಪಾಂಡಿತ್ಯಂ ನಭಃ ಕುಸುಮಶೇಖರ. ಸಾಂಗವಾಗಿ ಯಥೋದಿತವಾದ ಮಾರ್ಗದಲ್ಲಿ ವಿದ್ಯೆಯನ್ನು ಕಲಿಯದೇ ಇದ್ದರೆ ಅದು ಆಕಾಶ ಕುಸುಮದಿಂದ ಅಲಂಕಾರ ಮಾಡಿಕೊಂಡಂತೆ ಅಂತ. ಆ ಕಾಲದಲ್ಲಂತೂ ವ್ಯಕ್ತಿಯಾಗಿ ರಕ್ತಮಾಂಸ ತುಂಬಿದ ಸಜೀವ ಗುರು ಒಬ್ಬ ಇಲ್ಲದೆ ವಿದ್ಯಾಧಿಗಮ ಅಸಾಧ್ಯವಾಗಿತ್ತು. ಈಗಿದ್ದಂತೆ ಪುಸ್ತಕವೋ ಇಂಟರ್ನೆಟ್ಟೋ ಇತ್ಯಾದಿಗಳೆಲ್ಲ ಇಲ್ವಲ್ಲ. ಈ ಎಜುಕೇಷನ್ನು ಆ ಎಜುಕೇಷನ್ನು ಅಂತ ಏನೆಲ್ಲ ಉಂಟು. ಏನೂ ಮಾಡದೇ ಇದ್ದರೆ ಕಷ್ಟ. ಅವನು ವಿದ್ಯಾಭ್ಯಾಸವನ್ನು ಮಾಡಬೇಕು. ಆ ಬಗ್ಗೆ ಕವಿ ಹೇಳ್ತಾನೆ, ವಿದ್ಯೆ ಇಲ್ಲದೇ ಇದ್ದರೆ ಎಷ್ಟು ಅನರ್ಥ, ಮತ್ತು ವಿದ್ಯೆಗಳು ಯಾವ್ಯಾವ ಬಗೆಯಾದವು, ನಿಷ್ಪ್ರಯೋಜಕವಾದ ವಿದ್ಯೆ ಯಾವ ರೀತಿಯಲ್ಲಿ ಅನರ್ಥಕಾರಣಿಯಾದದ್ದು ಅನ್ನುವಂಥದ್ದನ್ನು ಕ್ಷೇಮೇಂದ್ರನ ವಿಶಿಷ್ಟವಾದ ರೀತಿಯಲ್ಲಿ ಒಂದು ಪಟ್ಟಿಯನ್ನೇ ನೋಡ್ತೀವಿ. ಉಪಕಾರಾಯ ಯಾ ಪುಂಸಾಂ ನ ಪರಸ್ಯ ನ ಚಾತ್ಮನಃ ಪತ್ರಸಂಚಯ ಸಂಭಾರೈ ಕಿಂತಯ ಭಾರವಿದ್ಯೆಯ. ಯಾರಿಗೂ ಉಪಕಾರ ಮಾಡದೇ ಇರತಕ್ಕಂಥ ಕೇವಲ ಪತ್ರಸಂಚಯ ಸಂಭಾರೈ. ಪತ್ರಸಂಚಯ ಸಂಭಾರ ಚೆನ್ನಾಗಿದೆ. ಭೂರ್ಜಪತ್ರಗಳು, ತಾಡಪತ್ರಗಳು, ಹೀಗೆ ಪತ್ರಗಳ ಮೇಲೆ, ಎಲೆಗಳ ಮೇಲೆ ಬರೆದುಕೊಳ್ತಾ ಇದ್ದಿದ್ದು ಹಿಂದಿನ ಕಾಲದಲ್ಲಿ ಗ್ರಂಥವನ್ನು. ಮತ್ತು ತಾರ್ಕಿಕರು ಕ್ರೋಢಪತ್ರ ಅಂತ ಮಾಡ್ಕೊಳ್ತಾ ಇದ್ರು. ಅಂದರೆ ಎಲ್ಲ ಕಡೆಗಳಲ್ಲೂ ಆ ಒಂದು ತಾರ್ಕಿಕ ಪರಿಷ್ಕಾರ ಕ್ರಮವನ್ನು ಬರೆದು ಇಟ್ಕೊಳ್ತಾ ಇದ್ರು. ಅದನ್ನು ತಮ್ಮ ತಮ್ಮ ಶಿಷ್ಯರಿಗೆ ಮಾತ್ರ ರವಾನೆ ಮಾಡ್ತಾಯಿದ್ರು, ಕುಲದ ಸ್ವತ್ತು ಅನ್ನುವಂಥ ರೀತಿಯಲ್ಲಿ. ಆ ಒಂದು ಕ್ರೋಢಪತ್ರಗಳ ಸಂಚಯದಿಂದ ಏನು ಪ್ರಯೋಜನ? ಲೋಕಹಿತವನ್ನು ಏನೂ ಮಾಡದೇ ಇರತಕ್ಕಂಥ ವಿದ್ಯೆಯಿಂದ ಏನು ಪ್ರಯೋಜನ? ಈ ಕ್ವಿಜ್ನ ತಿಳುವಳಿಕೆ ಇದ್ದಂತೆ. ಎಷ್ಟೋ ಬಾರಿ ಜಗತ್ತಿನ ಅತಿ ಎತ್ತರವಾದ ಪರ್ವತ ಯಾವುದು, ಅತಿ ಆಳವಾದಂಥ ಮಡು ಯಾವುದು, ಅತಿ ವಿಸ್ತಾರವಾದ ಕಾಡು ಯಾವುದು, ಈ ಥರದ್ದೆಲ್ಲ ನಮಗೆ ಏನು ಅಂಥ ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ನೆಹರು ಕ್ಯಾಬಿನೆಟ್ಟಲ್ಲಿ ಯಾರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದರು, ಯಾವ ಕಾಲದಲ್ಲಿದ್ದರು, ಇಂದಿರಾ ಗಾಂಧಿ ಕಾಲದಲ್ಲಿದ್ದ ವಾರ್ತಾ ಸಚಿವ ಯಾರು, ಈ ರೀತಿಯಾದದ್ದೆಲ್ಲ ಕೇಳಿದ್ರೆ, ಈ ಒಂದು ಕ್ರಿಕೆಟ್ನಲ್ಲಿ ಅಷ್ಟೇ ಸಚಿನ್ ತೆಂಡೂಲ್ಕರ್ 100 ಸೆಂಚುರಿ ಮಾಡಿರೋದು ಉಂಟು. ಆ 100 ಸೆಂಚುರಿಗಳು ಯಾರ್ಯಾರ ವಿರುದ್ಧ ಮಾಡಿದ್ದು, ಮತ್ತು ಅದನ್ನು ಎಷ್ಟು ಬಾಲ್ಗಳಿಗೆ ಮಾಡಿದ್ದು, ಮತ್ತು ಅದನ್ನು ಮಾಡಿದಾಗ ನಮ್ಮ ದೇಶ ಗೆದ್ದಿದ್ದ, ಸೋತಿದ್ದ, ಡ್ರಾ ಆಗಿದ್ದ, ಹೀಗೆ ಎಷ್ಟು ಬೇಕಾದರೂ ಡೇಟಾ ಪ್ರೊಡ್ಯೂಸ್ ಮಾಡ್ಬೋದು. ಈ ರೀತಿಯಾದ ದಾಖಲೆಗಳಿಟ್ಕೊಂಡು ಕೋಲಾಹಲ ಮಾಡೋದ್ರಿಂದ ಬೇರೆಯವ್ರನ್ನ ಬೆರಗುಬಡಿಸ್ಬೋದಷ್ಟೇ ಹೊರತುನುವೆ ಯಾವ ರೀತಿಯಾದ ಸಂತೋಷ ಇಲ್ಲ. ಕಿಂತಯ ಭಾರವಿದ್ಯೆಯ ಅಂತ ಹೇಳ್ತಾನೆ. ಅನ್ಯಾಯ ಪ್ರೌಢವಾದೇವ ನೀಯತೆ ನ್ಯಾಯತಾಂಯಯ ನ್ಯಾಯಶ್ಚಾನ್ಯಾಯತಾಂ ಲೋಭಾತ್ ಕಿಂತಯ ಕ್ಷುದ್ರವಿದ್ಯೆಯ. ಅನ್ಯಾಯವನ್ನು ನ್ಯಾಯವಾಗಿ, ನ್ಯಾಯವನ್ನು ಅನ್ಯಾಯವಾಗಿ ಪರಿವರ್ತನೆ ಮಾಡುವ, ಸತ್ಯಾಸತ್ಯಗಳ ಭೇದವನ್ನೇ ವಾಗ್ವೈಭವದಿಂದ ಮರೆಯಿಸುವಂತಹ ಆ ಕ್ಷುದ್ರ ವಿದ್ಯೆಯಿಂದ ಏನು ಅಂತ. ಅಂದರೆ ತರ್ಕಶುದ್ಧವಾದ ರೀತಿಯಲ್ಲಿ
ವಾಸ್ತವವನ್ನೇ ವಿರೋಧ ಮಾಡಿಬಿಟ್ರೆ ಕಮ್ಯುನಿಸ್ಟ್ಗಳು ಇಂಥ ಅಸಾಮಾನ್ಯ ತರ್ಕವನ್ನು, ಅಸಾಮಾನ್ಯವಾದ ಜಾಣ್ಮೆಯನ್ನು ಕಂಡುಕೊಂಡಂಥವ್ರು. ಯಾವ ರೀತಿಯಲ್ಲೂ ಏನನ್ನೂ ಕೂಡ ವಾದ ಮಾಡಿಬಿಡ್ತಾರೆ. ಅವರಿಗೆ ಅನುಲ್ಲೇಖವೇ ತುಂಬ ದೊಡ್ಡ ಆಧಾರ ಆಗಿಬಿಡ್ತದೆ. ಅಷ್ಟು ಮಾತ್ರವಲ್ಲ, ಇನ್ನು ಯಾವ ರೀತಿಯಲ್ಲಿ ಹೇಳೋದಕ್ಕೆ ಅವರು ಹೊರಟು ಬಿಡ್ತಾರೆ ಅನ್ನೋದಕ್ಕೆ ದೊಡ್ಡ ವಿದ್ವಾಂಸರು HD ಸಾಂಕಾಲಿಯ ತುಂಬ ದೊಡ್ಡ ಕೆಲಸ ಮಾಡಿದಂಥವ್ರು ಇತಿಹಾಸದಲ್ಲಿ, ಪುರಾತತ್ವದಲ್ಲಿ ಇತ್ಯಾದಿ, ಆರ್ಕಿಯಾಲಜಿ ಇವುಗಳಲ್ಲೆಲ್ಲ. ರಾಮಾಯಣದಲ್ಲಿ ಒಂದು ಕಡೆ ಬರುತ್ತೆ, ಕೈಕೇಯಿ ರಾಮ ಕಾಡಿಗೆ ಹೋಗ್ತಾನೆ ಅಂತ ಗೊತ್ತಾದ ತಕ್ಷಣ ಪಪಾತ ಭೂಮೌ ದುಃಖಾರ್ಥ ಧೂಳಿ ಧೂಸರ ವಿಗ್ರಹ ಅಂತೆಲ್ಲ ಬರ್ತದೆ. ಅವಳು ಮೈಕೈಯೆಲ್ಲನೂ ಧೂಳಾಗ್ಬಿಡ್ತು, ನೆಲದ ಮೇಲೆ ಬಿದ್ದಳು ಅಂತ. ಅದರಿಂದ ಹೇಳ್ತಾರೆ ಆ ಕಾಲದಲ್ಲಿ ಅರಮನೆ ಅನ್ನೋದು ಯಾವುದೂ ಇರಲಿಲ್ಲ, ಗುಡಿಸಲುಗಳಲ್ಲೇ ಇರ್ತಾ ಇದ್ದಿದ್ದು ಅಂತ. ಸರಿ ಸ್ವಾಮಿ, ಗುಡಿಸಲಿನಲ್ಲಿ ಕ್ಲೀನಾಗಿ ಗುಡಿಸಿರಬಾರ್ದು ಅಂತ ಏನೋ ಇಲ್ವಾ ತಾನೆ? ಶುಭ್ರವಾಗಿ ಇಟ್ಕೊಳ್ಬಹುದಲ್ಲ, ಎಲ್ಲ ಗುಡಿಸಲು ಧೂಳಿಂದ ಕೂಡಿರುತ್ತಾ? ಕೈಕೇಯಿಯ ಕೌಸಲ್ಯೆಯ ಅರಮನೆ ಅಲ್ಲ ಗುಡಿಸಲು, ಅದು ಧೂಳು ತುಂಬಿತ್ತು, ಗುಡಿಸೋದಕ್ಕೂ ಯಾರೂ ಇರಲಿಲ್ಲ, ಗುಡಿಸಲು ಯಾರೂ ಇಲ್ಲದೇ ಇದ್ದಂಥ ಗುಡಿಸಲಾಗಿತ್ತಾ ಅದು? ಇದು ವಿಪರೀತ ವ್ಯಾಖ್ಯಾನ ಅಲ್ವ? ಅವಳಿಗೆ ದುಃಖವಾಯಿತು ಅನ್ನೋದನ್ನು ಕವಿ ಹೇಳ್ತಾ ಇರ್ತಾನೆ. ಇಂಥ ಸಂದರ್ಭದಲ್ಲಿ ವಿಪರೀತ ವ್ಯಾಖ್ಯಾನ ನಮ್ಮ ಪ್ರಾಚೀನರು ಬೇಕಾದಂತೆ ಮಾಡಿದ್ದಾರೆ. ಭರತೋ ಮಲದಿಗ್ಧಾಂಗ ಅಂತಂದರೆ ಆ ಒಂದು ಗೋವಿಂದರಾಜೆಯ ವ್ಯಾಖ್ಯಾನದಲ್ಲಿ ಬರ್ತದೆ, ನಿಜವಾಗಿಯೂ ದಿನಾ ಭಾಗವತೋತ್ತಮರು ಮತ್ತು ಭಗವದ್ಭಕ್ತರು ಬಂದು ಪಾದುಕಾ ದರ್ಶನ ಮಾಡ್ತಾಯಿದ್ರು, ಅವರ ಪಾದಧೂಳಿ ಎಲ್ಲ ಅಲ್ಲಿ ಬಿದ್ದಿತ್ತು, ಇಂಥವರೆಲ್ಲ ಬಂದು ನೋಡ್ತಾ ಇದ್ದಾರೆ ಅಂತ ಭರತನಿಗೆ ಆನಂದ ಬಾಷ್ಪ ಸುರಿತಾ ಇತ್ತು. ಆ ಪಾದಧೂಳಿಯ ಮೇಲೆ ಆನಂದ ಬಾಷ್ಪ ಬಿದ್ದು ದೊಡ್ಡ ಕೆಸರಾಯಿತು, ಅದರ ಮೇಲೆ ಅವನು ಉರುಳು ಸೇವೆ ಮಾಡ್ತಾ ಇದ್ದ, ಮೈಗೆಲ್ಲ ಅದು ಅಂಟುಕೊಳ್ತಾ ಇತ್ತು. ಹೀಗಾಗಿ ಭರತೋ ಮಲದಿಗ್ಧಾಂಗ ಅಂತನ್ನುವಂಥ ಮಾತು. ಈ ವಿಪರೀತ ವ್ಯಾಖ್ಯಾನಗಳನ್ನು ಏನಂತ ಕರೆಯಬೇಕು? ಆ ಕಾರಣದಿಂದ ಅಂಥ ಕ್ಷುದ್ರ ವಿದ್ಯೆಗಳು ಪ್ರಯೋಜನಕ್ಕಿಲ್ಲ. ಸ್ವಜಿಹ್ವಾ ಸ್ತುತಿಭಿರ್ನಿತ್ಯಂ ಪತ್ನಿ ಓದ್ಘಾಟಿತ ಅಂಶುಕ ಕ್ರಿಯತೆ ಆ ಸಭಾ ಮಧ್ಯೆ ಕಿಂತಯ ದೃಷ್ಟ ವಿದ್ಯೆಯ. ತನ್ನನ್ನೇ ತಾನು ಕೊಂಡಾಡ್ಕೊಳ್ತಕ್ಕಂಥ ತೆರೆದ ಬಟ್ಟೆಯ ಹೆಣ್ಣಿನಂತೆ ಆಡುವ ಸಭಾ ಮಧ್ಯದಲ್ಲಿ ನಿರ್ಲಜ್ಜವಾಗಿ ಆತ್ಮಸ್ತುತಿ ಮಾಡಿಕೊಳ್ಳುವಂತಹ ದೃಷ್ಟವಿದ್ಯೆಯಿಂದ, ನಿರ್ಲಜ್ಜ ವಿದ್ಯೆಯಿಂದ ಆಗಬೇಕಾದದ್ದೇನು ಅಂತ. ಆತ್ಮಗುಣೋತ್ಕೀರ್ತನ ನಮ್ಮ ಪೂರ್ವದ ಮಹಾಕವಿಗಳಿಗೂ ಇದು ಅಂಟು ಬಂದಂಥ ವ್ಯಾಧಿ. ಒಬ್ಬ ಕಾಳಿದಾಸನೋ ಅಥವಾ ಮತ್ತೊಬ್ಬ ಬಹಳ ವಿರಳವಾಗಿ ಹೇಳಬೇಕು ಅಂತಂದರೆ ಕಾಳಿದಾಸನ ರೀತಿಯಲ್ಲಿ ಭಾಸ, ತನ್ನ ಹೆಸರನ್ನೂ ಹೇಳ್ಕೊಳ್ಳದೆ ಇದ್ದಂಥ ಮಹಾನುಭಾವ ಬಿಟ್ಟರೆ ಇನ್ನು ಮಿಕ್ಕವರೆಲ್ಲರೂ ಕೂಡ ವಾಚಾಂ ಆಚಾರ್ಯತಾಯ ಪದಂ ಅನುಭವಿತು ಕೊಸ್ತಿ ಧನ್ಯೋ ಮದನ್ಯ ಅಂತಂದ ಜಗನ್ನಾಥನಂತೆ ಪೇಳ್ವೊಡೆ ಪಂಪಂ ಪೇಳ್ಗುಂ, ಪಂಪ ಹೇಳ್ಕೊಳ್ತಕ್ಕಂಥದ್ದು. ಎಲ್ಲಿವರೆಗೆ ಅಂತಂದರೆ ಅವರ ಕಾವ್ಯಗಳಲ್ಲಿ ಅವರು ಯಾವ್ಯಾವ ದೇಶದ ಹೆಣ್ಣುಗಳ ರುಚಿಯನ್ನು ನೋಡಿದ್ರು ಅನ್ನೋದ್ರ ಪಟ್ಟಿಗೆ ಒಂದು ಉಳ್ಕೊಂಡಿದೆ. ರಾಜಶೇಖರ ಬರೀತಾನೆ, ರಾಜಶೇಖರನಿಗಿದ್ದ ದೇಶ ಪರಿಚಯ ಎಂಥದ್ದು ಅಂತ ಕ್ಷೇಮೇಂದ್ರ ಪಟ್ಟಿ ಮಾಡಬೇಕಾದ್ರೆ ಆ ಶ್ಲೋಕವನ್ನೇ ಕೊಡ್ತಾನೆ ಔಚಿತ್ಯ ವಿಚಾರ ಚರ್ಚೆಯಲ್ಲಿ. ಇನ್ನು ವಿಶ್ವನಾಥ ಅಂತವರಂತೂ ಅಷ್ಟಾದಶ ಭಾಷಾ ವಾರ ವಿಲಾಸಿನಿ ಭುಜಂಗ ಅಂತ ಎಷ್ಟು ಭಾಷೆ ಅವ್ರಿಗೆ ಬರ್ತಿತ್ತು ಅಂತ ಹೇಳುವಾಗಲೂ ಕೂಡ ಆ ವಾರ ವಿಲಾಸಿನಿಯರ ಜೊತೆಗೆ ಭಾಷೆಯನ್ನು ಸಮೀಕರಣ ಮಾಡ್ತಾರೆ. ಈ ಥರ ಎಲ್ಲ ಆತ್ಮಶ್ಲಾಘನೆ ಮಾಡಿಕೊಳ್ಳೋದಕ್ಕೆ ಯಾವ ರೀತಿಯಲ್ಲೂ ಹಿಂಜರಿದೇ ಇರತಕ್ಕಂಥ ಕವಿಗಳು. ರನ್ನ ಕೂಡ ಹೇಳ್ಕೊಳ್ತಾನಲ್ಲ, ರತ್ನ ಮೌಲ್ಯವನ್ನು, ಈ ಕವಿರತ್ನನ ಕೃತಿರತ್ನದ ಪರೀಕ್ಷೆಯನ್ನು ಮಾಡೋದಕ್ಕೆ ಮತ್ತು ಸರ್ಪದ ಫಣಾರತ್ನವನ್ನು ಪರೀಕ್ಷಣೆ ಮಾಡೋದಕ್ಕೆ ಎಂಟದೇ ಉಂಟೆ ಅಂತೆಲ್ಲ ಹೇಳ್ಕೊಳ್ತಾರೆ. ಈ ಥರದ್ದು ಬೇಕಾದಷ್ಟು ಮಾಡಿಕೊಂಡಿದ್ದಾರೆ. ಎಲ್ಲೋ ಕೆಲವರು ಮಾತ್ರ ಮಹಾಕವಿಗಳು ಹಾಗೆ ಮಾಡಿಕೊಂಡಿಲ್ಲ. ಇಂಗ್ಲೀಷ್ನಲ್ಲಿ ಒಬ್ಬ ಶೇಕ್ಸ್ಪಿಯರ್ ಇರ್ಬೋದು, ಗ್ರೀಸ್ನಲ್ಲಿ ಒಬ್ಬ ಹೋಮರ್ ಇರ್ಬೋದು, ಇವರು ಆ ಥರ ಎಂದೂ ಮಾಡಿಲ್ಲ. ಅದೇ ಇವರಿಗಿಂತ ಎಷ್ಟೋ ಪಾಲು ಕೆಳಗಿನ ಕವಿಗಳಾದಂಥವರು, ಮಾರ್ಷಲ್ ಅಂತವನು ಲ್ಯಾಟಿನಲ್ಲಿ ಬರೆದಂಥವನಿರ್ಬೋದು, ಅಥವಾ ಅಲೆಕ್ಸಾಂಡರ್ ಪೋಪ್ ಇರ್ಬೋದು ಇಂಗ್ಲೀಷ್ನಲ್ಲೇ ಬರೆದಂಥವನು. ಇಲ್ಲವಾದರೆ ದೊಡ್ಡ ಕವಿ ಅಂತ ಅನಿಸಿಕೊಂಡ್ರು ಶೇಕ್ಸ್ಪಿಯರ್ ಮೊದಲಾದವರಿಗೆ ಹೋಲಿಸಿದರೆ ಕಳಪೆಯಾದಂಥ ಮಿಲ್ಟನ್ ಇರಬಹುದು. ಇವರುಗಳೆಲ್ಲ ಆತ್ಮಪ್ರತ್ಯಯವನ್ನು ತುಂಬ ಮುಂದೆ ಮಾಡಿಕೊಂಡು ಬಂದಿದ್ದಾನೆ, ಅದನ್ನು ಕವಿ ಹೇಳ್ತಾನೆ. ಆದರೆ ಕ್ಷೇಮೇಂದ್ರ ಮಾತ್ರ ಹಾಗೆ ತನ್ನ ಸ್ತೋತ್ರವನ್ನು ಎಂದೂ ಮಾಡಿಕೊಂಡಿಲ್ಲ. ಅವನು ಪೂರ್ವ ಕವಿಗಳನ್ನು, ಮಹಾಕವಿಗಳನ್ನು ಕೊಂಡಾಡ್ತಾನೆ, ಅವರ ಅಡಿಜಾಡಿನಲ್ಲಿ ನಡೆಯಬೇಕು ಅಂತಂತಾನೆ. ಆನಂದವರ್ಧನ ಮೊದಲಾದವರ ದಾರಿ ಅದೇ ಆಗಿತ್ತು ಅಂತ ಗೊತ್ತಾಗುತ್ತದೆ. ಅನುಷ್ಠಾನೇನ ರಹಿತ ಪಾಠಮಾತ್ರೇಣ ಕೇವಲಂ ರಂಜಯತ್ಯೇವ ಯಾ ಲೋಕಾನ್ ಕಿಂತಯಾ ಶುಕವಿದ್ಯೆಯ. ಆಚರಣೆಯಲ್ಲಿ ಒಂದು ಸ್ವಲ್ಪವೂ ಇಲ್ಲ, ಉಪದೇಶಕ್ಕೆ ಮಾತ್ರವೇ ಬಂದು ತಾಂಡವಿಸುವಂಥ ಗಿಣಿಪಾಠದಿಂದ ಏನು ಪ್ರಯೋಜನ ಅಂತ ಕವಿ ಕೇಳ್ತಾನೆ. ಒಂದು ಮಟ್ಟಕ್ಕೆ ತನ್ನ ಆಚರಣೆಯಲ್ಲಿರಬೇಕು, ತನಗೆ ಬಂದಿರುವಂಥದ್ದು ಇದು ಅಂತ. ಎಷ್ಟೋ ಜನ ಕಲಾ ಮೀಮಾಂಸೆಯನ್ನು ಮಾಡ್ತಾರೆ, ಆದರೆ ಅದು ಸಾಧುತ್ವ ಅಸಾಧುತ್ವಗಳನ್ನು ನೀವು ಮಾತಿನಲ್ಲಿ ಹೇಳಬೇಡಿ, ಪ್ರಯೋಗದಲ್ಲಿ ಒಂದು ಸ್ವಲ್ಪ ತೋರಿಸಿ. ನೀವು ಹೇಳಿದ್ರಲ್ಲ ಅವ್ರು ಹಾಗೆ ಹಾಡಬಾರ್ದಾಗಿತ್ತು ಶಂಕರಾಭರಣ, ಅದು ಶಂಕರಾಭರಣ ಆಯಿತು ಅಂದ್ರಲ್ಲ, ನೀವು ಸರಿಯಾಗಿ ಶಂಕರಾಭರಣ ಹಾವಿನಂತೆ ಮಾಡಬೇಡಿ, ಚಂದ್ರನಂತೆ ಹೇಳಿ ಅಂತಂದರೆ ಗೊತ್ತಾಗೋಲ್ಲ.
ಅನುಷ್ಠಾನಕ್ಕೆ ಒಂದು ಸ್ವಲ್ಪವಾದರೂ ಇರಬೇಕಾಗುತ್ತದೆ. ಗೋಪ್ಯತೆ ಯಾ ಶ್ರುತಜ್ಞಸ್ಯ ಮೂರ್ಖಸ್ಯಾಗ್ರೆ ಪ್ರಕಾಶ್ಯತೆ ನದೀಯತೆ ಚ ಶಿಷ್ಯೇಭ್ಯ ಕಿಂತಯ ಶಠವಿದ್ಯೆಯ. ತಿಳಿದವರು ಮುಂದೆ ಬಾಯಿ ಮುಚ್ಕೊಂಡಿರೋದು, ತಿಳಿದವ್ರ ಮುಂದೆ ಮಾರುದ್ದ ನಾಲಿಗೆ ಆಗುವಂಥದ್ದು, ಅಜ್ಞರ ಮುಂದೆ ಆಟಾಟೋಪ ಮಾಡ್ತಕ್ಕಂಥವ್ರು, ವಿಜ್ಞರ ಮುಂದೆ ತೂಷ್ಣೀಂ ಭಾವದಿಂದ ಇರುವಂಥದ್ದು, ಈ ರೀತಿಯಾದ ಶಠವಿದ್ಯೆಯಿಂದ ಏನು ಪ್ರಯೋಜನ? ಒಬ್ಬ ಶಿಷ್ಯರಿಗೂ ಪಾಠ ಹೇಳೋದಿಲ್ಲ. ಯಾಕೆಂದರೆ ಏನೂ ಇಲ್ಲ ಪಾಠ ಹೇಳೋದಕ್ಕೆ. ಒಂದನ್ನು ಸಾಂಗವಾಗಿ ಕ್ರಮಪ್ರಾಪ್ತವಾಗಿ ಪಾಠ ಹೇಳಬೇಕು ಅಂದರೆ ಶಿಷ್ಯನಿಗೆ 10 ಸಮಸ್ಯೆ ಬರುತ್ತದೆ, 100 ಸಂದೇಹ ಬರುತ್ತದೆ, ಅದನ್ನು ಪರಿಹರಿಸಬೇಕಲ್ಲ. ಅದಕ್ಕೆ ಅವಕಾಶವೇ ಇಲ್ಲ. ವಾಚ್ಯತಾಂ ಸಮಯೋತೀತಃ ಸ್ಪಷ್ಟಮಗ್ರೇ ಭವಿಷ್ಯತಿ ಇತಿ ಪಾಠಯತಾಂ ಶಾಸ್ತ್ರೇ ಕಾಠಿನ್ಯಂ ಕುತ್ರ ವರ್ತತೆ ಅಂತ ನೀಲಕಂಠ ದೀಕ್ಷಿತ ಹೇಳ್ತಾನೆ. ಓದಿ 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 ಬೇಗ ಸಮಯ ಆಗೋಗ್ಬಿಡ್ತು, ಮುಂದೆ ನಿಮಗೆ ಗೊತ್ತಾಗುತ್ತದೆ. 3ನೇ ಪಾಠಕ್ಕೆ ಹೋದರೆ 1ನೇ ಪಾಠ ಅರ್ಥ ಆಗುತ್ತೆ, 10ನೇ ಪಾಠಕ್ಕೆ ಹೋದರೆ 5ನೇ ಪಾಠ ಅರ್ಥ ಆಗುತ್ತೆ ಅಂತಂದರೆ ಯಾವ ಪಾಠ ತಾನೇ ಕಷ್ಟ, ಯಾವ ಶಾಸ್ತ್ರ ತಾನೇ ಕಷ್ಟ? ಈ ರೀತಿಯಾಗಿ ಆಗಿಬಿಡ್ತದೆ. ಅದನ್ನು ಹೇಳ್ತಾನೆ. ಪರೋತ್ಕರ್ಷಂ ಸಮಾಚ್ಛಾದ್ಯ ವಿಕ್ರಯಾಯ ಪ್ರಸಾರ್ಯತೆ ಯಾ ಮುಹುರ್ಧನಿನಾಮಗ್ರೆ ಕಿಂತಯಾ ಪುಣ್ಯ ವಿದ್ಯೆಯ. ಬೇರೊಬ್ಬರ ತಿಳುವಳಿಕೆಗೆ ಎಲ್ಲಿ ಅಡ್ಡಿ ಆತಂಕ ಬಂದುಬಿಡುತ್ತದೆಯೋ ಅವರ ತಿಳುವಳಿಕೆಯನ್ನು ಪ್ರಕಾಶನ ಮಾಡುವುದಕ್ಕೆ ಹೋದರೆ ನಮಗೆಲ್ಲಿ ಸಂಚಕಾರ ಬರುತ್ತದೋ ಅಂತ ಅದಕ್ಕೆ ಒಂದು ಸ್ವಲ್ಪವೂ ಅವಕಾಶ ಕೊಡದೆ ನಮ್ಮ ಮಾಲು ಅಂತ ಬೇರೆಲ್ಲಿಯೂ ಕೊಂಡು ಮೋಸ ಹೋಗಬೇಡಿ, ನಮ್ಮಲ್ಲಿಯೇ ಬನ್ನಿ ಅಂದರೆ ಮೋಸ ಹೋಗಿ ಎನ್ನುವ ಅರ್ಥ. ಆ ರೀತಿಯಲ್ಲಿ ಮತ್ತೊಬ್ಬರ ಗುಣಾಂಶವನ್ನು ಸ್ವಲ್ಪವೂ ಕೂಡ ವ್ಯಕ್ತೀಕರಣ ಮಾಡದಂತೆ. ಯಾರೋ ಹೇಳ್ತಾರೆ ಅವರು ತುಂಬ ಚೆನ್ನಾಗಿ ಹಾಡ್ತಾರೆ ಅಂತ. ಹೌದು ಸರ್, ಹೌದು, ನಿಜವಾಗೂ ಹಾಡ್ತಾರೆ, ಆದರೆ ಶ್ರುತಿ ಮಾತ್ರ ಕೇಳಲೇಬೇಡಿ ಅಂತ. ಗುಣವನ್ನು ಹೇಳುತ್ತಲೇ ಅದಕ್ಕೆ ಬಾಲಂಗುಚ್ಚಿಯಾಗಿ ದೋಷವನ್ನು ಹೇಳುವಂಥದ್ದು. ಈ ರೀತಿ ಮಾಡ್ತಾ ತಾನು ಬಿಟ್ಟು ಮತ್ತಿನ್ಯಾರೂ ಇಲ್ಲ. ವಯಂ ವಾ ವಯಮೇವವ. ಸುರಪುರ ಅಂತ ಕರ್ನಾಟಕದ ಒಂದು ಸಂಸ್ಥಾನ. ಅಲ್ಲಿ ಕಿರೀಟಪತಿ ವೆಂಕಟಾಚಾರ್ಯರು ಅಂತ ದೊಡ್ಡ ವಿದ್ವಾಂಸರಿದ್ದರು 18ನೇ ಶತಾಬ್ದದ ಕೊನೆಯಲ್ಲಿ, ಮಹಾವಿದ್ವಾಂಸ. ಅವರು ಗಜಸೂತ್ರ ವ್ಯಾಖ್ಯಾನ ಅಂತ ಪಾಣಿನಿ ಸೂತ್ರ ಒಂದು ನೇಯರಣವು ಅನ್ನುವ ಸೂತ್ರಕ್ಕೆ ವಿವರಣೆ ಬರೀತಾರೆ. ಮಹಾಭಾಷ್ಯಕಾರನ ಜೊತೆಗೆ ವಾದ. ಅವ್ರು ಹೇಳ್ತಾರೆ, ನೇರಣಾವಿತಿ ಸೂತ್ರಸ್ಯ ಭಗವಾನ್ ವೇದ ಪಾಣಿನಿ ಅಹಂಚ ಭಾಷ್ಯಕಾರಸ್ತು ತತ್ವತೋ ವೇತ್ತಿವಾನವ ಅಂತ. ಈ ನೇರಣವು ಅನ್ನುವ ಸೂತ್ರಾರ್ಥವನ್ನು ಸೂತ್ರಕಾರನಾದ ಪಾಣಿನಿ ತಿಳ್ಕೊಂಡಿದ್ದ, ನಾನು ತಿಳ್ಕೊಂಡಿದ್ದೀನಿ, ಭಾಷ್ಯಕಾರ ಮಾತ್ರ ತಿಳ್ಕೊಂಡಿಲ್ಲ ಅಂತ. ಜಂಜಾಮಾರುತಂ ಕೃಷ್ಣಮಾಚಾರ್ಯ ಅಂತ ಒಬ್ಬರಿದ್ರಂತೆ. ಅವರಿಗೆ ಜಂಜಾಮಾರುತ ಅಂತ ಬಿರುದು ಯಾರು ಕೊಟ್ಟಿದ್ರು ಅಂದರೆ ಅವರೇ ಕೊಟ್ಕೊಂಡ್ರಂತೆ. ನನಗೆ ಇನ್ಯಾರಿಗೆ ಕೊಡೋಕ್ಕಾಗುತ್ತೆ ಬಿರುದು, ನಾನಲ್ಲದೆ ಇನ್ಯಾರು ಕೊಡ್ಕೊಳ್ಳೋಕ್ಕೆ ಸಾಧ್ಯ ಅಂತ. ದೊಡ್ಡ ಶತಾವಧಾನಿಗಳು ತಿರುಪತಿ ವೆಂಕಟ ಕವಿಗಳು. ಅವರಿಗೆ ಅನೇಕ ಬಿರುದುಗಳಿದ್ವು. ಬಾಲ ಸರಸ್ವತಿ ಮೊದಲಾಗಿ ಎಲ್ಲ ಸಭೆ ಕೊಟ್ಟಿತ್ತು, ಲೋಕ ಕೊಟ್ಟಿತ್ತು, ಅವರ ಸಕಲಕ್ಕೆ ಅರ್ಹರು. ಆದರೆ ಅವರು ಮೊದಲಿಟ್ಕೊಂಡ ಬಿರುದು ಅವರಿಗೆ ಬಹಳ ಪ್ರಿಯವಾಗಿದ್ದ ಬಿರುದು ಕಿಂಕವೀಂದ್ರ ಘಟ ಪಂಚಾನನ ಅಂತ. ಕ್ಷುದ್ರ ಕವಿಗಳೆನ್ನುವ ಆನೆಗಳ ಪಾಲಿಗೆ ಸಿಂಹ ಇದ್ದಂತೆ ಅಂತ. ಜೋರಾಗಿದೆ, ಕಿವಿಗಳಿಗೆ ಬೊಂಬಾಸ್ಟಿಕ್ ಆಗಿದೆ, ಕಿಂಕವೀಂದ್ರ ಘಟ ಪಂಚಾನನ ಅಂತ. ಅಂದರೆ ತಾನೇ ಕೊಟ್ಕೊಂಡು ಬಿಡೋದು ಬಿರುದು. ನಮ್ಮ ಕೈಲಾಸಂಬವರು ಪ್ರಾಸನಗಳಲ್ಲಿ ಬರೀತಾರಲ್ಲ, ಕರ್ನಾಟಕ ಪ್ರಾಸನ ಪ್ರಪಿತಾಮಹ ಗುಂಡು 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 ಗುಂಡೂರಾಯ ನಮೋಸ್ತುಮೆ ಅಂತ ತನಗೆ ತಾನೇ ಹಿಂಗೆ ಕೈ ಮುಗಿದು ನಮಸ್ಕಾರ ಮಾಡಿಕೊಳ್ಳೋದು. ಈ ರೀತಿಯಾದಂತಹ ಪುಣ್ಯವಿದ್ಯೆಯ ವಾಣಿಜ್ಯ ವಿದ್ಯೆಯಿಂದ ಆಗಬೇಕಾದದ್ದು ಏನು? ನತೀರ್ಯತೆ ಯಯಾ ಘೋರ ಸಂಸಾರ ಮಕರಾಕರ ನಿತ್ಯಂ ಚಿತ್ತಾನುಬಂಧಿನ್ಯ ಕಿಂತಯ ಮೋಹವಿದ್ಯೆಯ. ಬೇರೆಯವ್ರನ್ನ ಮರಳು ಮಾಡುವ ವಿದ್ಯೆ, ಆತ್ಮೋದ್ಧಾರಕ್ಕೆ ಬರದಂಥ ವಿದ್ಯೆ, ಸಂಸಾರ ಮಕರಾಕರ. ಆ ಶೈಲಿಯೇ ಎಷ್ಟು ಚೆನ್ನಾಗಿದೆ. ಸಂಸಾರ ಸಮುದ್ರ ಅನ್ನೋದನ್ನೇ ಅದೆಷ್ಟು ರಮಣೀಯವಾಗಿ ಹೇಳ್ತಾನೆ. ಸಮುದ್ರ ಅಂತ ಹೇಳೋದಕ್ಕಿಂತ ಮಕರಾಕರ ಅಂತ ಹೇಳಿದಾಗ ಬರುವ ವಕ್ರತೆ, ಧ್ವನಿಪೂರ್ಣತೆ ಇದೆಯಲ್ಲ, ಮೊಸಳೆಗಳ ಆಲಯ ಅಂತ. ಬರೀ ಸಮುದ್ರ ಅಲ್ಲ, ಬರೀ ನದಿ ಅಲ್ಲ, ಮೊಸಳೆಗಳ ಮಡು, ಹೆಮ್ಮಡು ಅಂತಂದಾಗ ಅದರ ದುಸ್ತೀರ್ಯವಾದ ರೀತಿ, ಭಯಂಕರತೆ ಅವಷ್ಟು ಕೂಡ ಧ್ವನಿತವಾಗುತ್ತದೆ. ಇದು ಕವಿ ಕೌಶಲವನ್ನು ಪದಪ್ರಯೋಗದಲ್ಲಿ ಮಾಡಬಹುದಾದದ್ದು. ಯಾವುದು ಸಂಸಾರ ಸಾಗರವನ್ನು ದಾಟಿಸೋದಕ್ಕೆ ಆಗೋಲ್ವೋ, ಸುಮ್ಮನೆ ಚಿತ್ತಾನುಬಂಧಿನ್ಯ ಅವರಿವರ ಮನಸ್ಸನ್ನು ಮರಳು ಮಾಡೋದಕ್ಕೆ ಬರುವಂಥ ಮೋಹವಿದ್ಯೆಯಿಂದ ಏನು ಅಂತ. ತುಂಬ ಜನ ವೇದಾಂತವನ್ನು ಯಥೇಷ್ಟವಾಗಿ ಪ್ರವಚನ ಮಾಡ್ತಾರೆ. ಅವರಿಗೆ ಮಾತ್ರ ವೇದಾಂತದಿಂದ ಒದಗಬೇಕಾದ ಭಯಶೋಕ ಮೋಹಗಳ ಒಂದು ಸ್ವಲ್ಪವೂ ರಾಹಿತ್ಯ ಒದಗಿರೋದಿಲ್ಲ. ಭಯಶೋಕ ಮೋಹ ರಾಹಿತ್ಯದ ಸೋಂಕು ಇರೋದಿಲ್ಲ. ಮಾಡ್ತಲೇ ಇರ್ತಾರೆ ವೇದಾಂತ ಪ್ರವಚನ. ಅಂಥದ್ರಿಂದ ಆಗಬೇಕಾದದ್ದೇನು? ಮೋಹ. ಎಲ್ಲಿವರೆಗೆ ಅಂದರೆ ಬೇರೊಬ್ಬರನ್ನ ಕೇಳಬೇಡಿ, ಬೇರೊಬ್ಬರನ್ನ ನೋಡಬೇಡಿ ಅಂತ ಮತ್ತೆ ಮತ್ತೆ ಶಾಸನ ಮಾಡ್ತಾ ಇರ್ತಾರೆ. ಆಮೇಲೆ ಅವ್ರದ್ದೆಲ್ಲ ಕೂಡ ಶೋರೂಮಿನ ಪ್ರಾಡಕ್ಟ್ಸು, ಗೋಡೌನ್ಗೆ ಅವ್ರು ಕರ್ಕೊಂಡೇ ಹೋಗೋದಿಲ್ಲ. ಗೋಡೌನ್ ಅಂತಂದರೆ ಸ್ಪೆಷಲ್ ದಕ್ಷಿಣೆ. ಅವರು ಅದಕ್ಕೆ ಪೈಲಟ್ ಲೆಕ್ಚರ್ಸ್ ಅಂತ ಇಟ್ಬಿಡ್ತಾರೆ. ನಿಶಾನೆ ಆನೆ ಅಂತ ಕರೀತಾರೆ. ದಸರಾ ಮೆರವಣಿಗೆಯಲ್ಲಿ ಮೊದಲದು ಬರುತ್ತೆ.
ಆಮೇಲೆ ಓಹೋ ಮೆರವಣಿಗೆ ಕ್ರಮಪ್ರಾಪ್ತವಾಗಿ ಬರುತ್ತದೆ ಅಂತ ಆಮೇಲೆ ಯಾವಾಗಲೂ ಅಂಬಾರಿ ಮೇಲೆ ಜಂಬೂ ಸವಾರಿ ಬರ್ತಕ್ಕಂಥದ್ದು. ಆದರೆ ಇವರು ಹಾಗೆ ಒಂದಿಷ್ಟು ಹೇಳ್ತಾರೆ, ಮಿಕ್ಕಿದ್ದಕ್ಕೆಲ್ಲ ಅದಕ್ಕೂ ನಮ್ಮ ಕೋರ್ಸನ್ನು ಅಟೆಂಡ್ ಮಾಡಿ ಅಂತ. ಆ ಕೋರ್ಸು ಯಮಭಯಂಕರವಾದ ಫೀಸಿಂದ ಕೂಡಿರತಕ್ಕಂಥದ್ದು. ಅದು ಲ್ಯಾಂಡ್ ಮಾರ್ಕು, ಅಚೀವ್ಮೆಂಟು, ಎಂತೆಂಥದ್ದೋ ಇರುತ್ತೆ, ಸ್ಕೈ ಮಾರ್ಕು ಎಲ್ಲ, ಪ್ರತಿಯೊಂದರದ್ದು ಸೋರಿಂಗ್ ಹೈಟ್ಸು, ಅವುಗಳ ಟ್ಯಾರಿಫ್ಸ್ ಆ ರೀತಿಯಾಗಿರುವಂಥದ್ದು. ಹಾಗಾಗಿ ಮೋಹಕಾರಿಣಿಯಾದ ಆ ವಿದ್ಯೆಯಿಂದ ಪ್ರಯೋಜನ ಏನು ಅಂತ. ಈ ವೇದಾಂತವಂತೂ ನಿಜವಾಗಿ ಪಣ್ಯಾಂಗನೆ ಆಗಿ ಕೂತುಬಿಟ್ಟಿದೆ. ಎಲ್ಲರೂ ಮಾತಾಡೋರೆ, ಎಲ್ಲರೂ ಹೇಳುವವರೇನೆ, ಮತ್ತು ಅದಕ್ಕೆ ಅವರವ್ರದ್ದೇ ಬ್ರ್ಯಾಂಡ್ಗಳು, ಅದಕ್ಕೆ ಪೇಟೆಂಟ್ಸ್ ಬೇರೆ ಮಾಡಿಕೊಳ್ತಕ್ಕಂಥದ್ದು. ರವಿಶಂಕರ್ ಅಂತವರು ಸುದರ್ಶನ ಕ್ರಿಯಾನ ಪೇಟೆಂಟ್ ಮಾಡ್ಕೊಳ್ಳೋಕ್ಕೆ ಹೋಗಿ ಚೀಮಾರಿ ಹಾಕಿಸ್ಕೊಂಡ್ರಲ್ಲ ಅಂತಾರಾಷ್ಟ್ರೀಯ ವಲಯದಲ್ಲಿ. ಸಾಮಾನ್ಯ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಕಪಾಲಭಾತಿ ಮತ್ತು ಭ್ರಾಮರಿ ಇತ್ಯಾದಿಗಳನ್ನು ಸೇರಿಸಿಕೊಂಡು ಮಾಡಿರುವಂಥದ್ದು. ಅದಕ್ಕೆ ಅದೇ ಪೇಟೆಂಟ್ ಆಗಿಬಿಡ್ತದೆಯಾ? ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಗಳ ಕಲಿಸಿದವರಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನ ಆದಿಬಂಧುಗಳ ದಕ್ಕುವುದೇ ಜಸನೆನಿಗೆ ಮಂಕುತಿಮ್ಮ. ಇವಕ್ಕೆಲ್ಲಕ್ಕೂ ಪೇಟೆಂಟ್ ಮಾಡಿಕೊಂಡಿದ್ದರೆ ನಮ್ಮ ಗತಿ ಏನಾಗ್ತಾ ಇತ್ತು? ಟಿ ಎಂ ಕೃಷ್ಣ ಅಂಥವರು ತಮ್ಮ ಸಂಗೀತವನ್ನು ಯಾರೋ ರೆಕಾರ್ಡ್ ಮಾಡ್ಕೊಂಡು ಇಂಟರ್ನೆಟ್ಟಲ್ಲಿ ಹಾಕಿದ್ರು ಅಂತಲೇ ಲಾಯರ್ ನೋಟಿಸ್ಗಳು ಕಳಿಸ್ಕೊಟ್ಟಿದ್ರು. ತ್ಯಾಗರಾಜರು ಏನಾದರೂ ಪೇಟೆಂಟ್ ಮಾಡ್ಕೊಂಡಿದ್ರೆ ಇವರು ಎಷ್ಟು ದಿವಾಳಿ ಆಗ್ತಾ ಇದ್ರು ಅಂತ. ಇವರ ರಣಭಯಂಕರವಾದ ಶ್ರುತಿ ಒಂದು ಸ್ವಲ್ಪವೂ ನಿಲ್ಲದೆ ಅಲ್ಲಾಡ್ತಾ ಮುದುಕಿಯ ನಡುವಿನಂತೆ ಇರ್ತಕ್ಕಂಥ ಸಂಗೀತಕ್ಕೆ ಏನು ಕೋಲಾಹಲ ಮಾಡ್ತಾರೆ. ತುಂಬ ಅನ್ಯಾಯಕಾರಿಯಾದದ್ದಲ್ವ? ಒಂದು ಮಟ್ಟಕ್ಕೆ ಈ ಪ್ರಾಪರ್ಟಿ ರೈಟ್ಸ್ ಬಗ್ಗೆ ಜಿದ್ದು ತುಂಬ ಇಟ್ಟುಕೊಳ್ಳಬಾರ್ದು, ಔದಾರ್ಯವನ್ನು ಇಟ್ಟುಕೊಳ್ಬೇಕು. ಅಂತಹ ಮದಾಮ್ ಕ್ಯೂರಿ ಮೊದಲಾದವರು ಆದರ್ಶವಾಗಬೇಕು. ಪೊಲಿಯೋನಿಮ್ಮು, ರೇಡಿಯಮ್ಮು, ಇರಿಡಿಯಮ್ಮು ಎಲ್ಲವನ್ನ ಕಂಡಿಡಿದ ಮಹಾಸಾಧ್ವಿ ಪುಣ್ಯಾತ್ಗಿತ್ತಿ ಪ್ರಕೃತಿ ರಹಸ್ಯವನ್ನು ಕಂಡುಹಿಡಿದ ನನ್ನದಾವುದು ಇದು ಸ್ವತ್ತಲ್ಲ ಅಂತ ತನ್ನ ಸಂಶೋಧನೆಗೆ ಬೇಕಾದ 1 ಗ್ರಾಮ್ ರೇಡಿಯಮ್ಮನ್ನು ಕಡೆಗೆ ಒಬ್ಬ ಅಮೇರಿಕನ್ ಜರ್ನಲಿಸ್ಟ್ ಚಂದ ಎತ್ತಿ ಸಂಗ್ರಹಿಸಿ ಮಾಡಿ ಕೊಡಬೇಕಾಯಿತು ಅಂತಂದರೆ ತುಂಬ ಪುಣ್ಯಕಾರಣಿಯಾದಂಥದ್ದು ಆಕೆಯ ಚರಿತ್ರೆ. ಮತ್ತೆ ಹೇಳ್ತಾನೆ, ನಿತ್ಯಾಭ್ಯಾಸ ಪ್ರಯಾಸೇನ ಜೀವಿತಂ ಕ್ಷೀಯತೆಯ ತ್ರಿವರ್ಗಸ್ಯೋಪರೋಧೇನ ಕಿಂತಯ ಕಷ್ಟವಿದ್ಯೆಯ. ಬರೀ ಅಭ್ಯಾಸ ಮಾಡೋದ್ರೊಳಗೇನೆ ನಿತ್ಯವೂ ಜೀವ ಹೋಗ್ತಾ ಇದೆ, ಸಮಯ ಹೋಗ್ತಾ ಇದೆ, ಮತ್ತು ಧರ್ಮಾರ್ಥ ಕಾಮಗಳ ಮೂರನ್ನೂ ಹಾನಿ ಮಾಡ್ತಾ ಇದೆ. ಈ ರೀತಿಯಾದ ಕಷ್ಟವಿದ್ಯೆಯಿಂದ ಆಗುವಂಥದ್ದೇನು? ಕೆಲವರಿಗೆ ಅಗದಿ ಭಯಂಕರವಾದ ಮಂತ್ರಯೋಗ, ಜಪಯೋಗ ಇತ್ಯಾದಿ ಉಂಟು. ಅದು ಎಲ್ಲಿವರೆಗೂ ಅಂತಂದರೆ ಮಿಕ್ಕ ಬದುಕಿನ ಸ್ವಾರಸ್ಯವನ್ನೆಲ್ಲ ಧಿಕ್ಕರಿಸುವ ಮಟ್ಟಕ್ಕಾಗಿಬಿಡ್ತದೆ. ಅಂಥ ಕಷ್ಟವಿದ್ಯೆ ಯಾತಕ್ಕೆ ಬೇಕು ಅಂತಾನೆ. ಒಂದು ಮಟ್ಟದ ಪ್ರಾಕ್ಟಿಕ್ಯಾಲಿಟಿ ಇಲ್ಲದೇ ಇದ್ದರೆ ಇವುಗಳು ಏನೂ ಪ್ರಯೋಜನಕ್ಕೆ ಬರುವಂಥದ್ದಾಗೋಲ್ಲ. ಕೆಲವರು ಆ ಥರ ರಣಭಯಂಕರವಾದ ವಿದ್ಯಾಭ್ಯಾಸಗಳನ್ನು ತುಂಬಿಸಿಕೊಂಡು ಬಿಟ್ಟಿರ್ತಾರೆ. ದಿನಕ್ಕಿಷ್ಟು ಜಪ ಮಾಡಬೇಕು, ಇಷ್ಟು ಪಾರಾಯಣ ಮಾಡಬೇಕು ಅಂತ. ಜಪದಲ್ಲಿ ಪಾರಾಯಣದಲ್ಲಿ ಮನಃಕೇಂದ್ರೀಕರಣ ಎಷ್ಟಾಯಿತು, ಅರ್ಥಬೋಧೆ ಎಷ್ಟಾಯಿತು ಅನ್ನೋದ್ರ ಕಡೆಗೆ ಇಲ್ಲವೇ ಇಲ್ಲ. ಹುಣಸೆ ಬೀಜ ಎತ್ತಿಡಬೇಕು, ಒಂದು ತಾನಾವರ್ತನ ಅಭ್ಯಾಸ ಮಾಡಬೇಕು ಅಂತ. ಆದರೆ ಆ ತಾನಾವರ್ತನದಲ್ಲಿ ರಾಗಭಾವಗಳು ಹೇಗೆ, ಗಮಕಗಳು ಹೇಗೆ, ವೀಣೆಯನ್ನು ನುಡಿಸುವಾಗ ಗೋಟಿ ಯಾವುದು, ಮೀಟಿ ಯಾವುದು ಅಂತ ಗೊತ್ತಾಗದೇ ಇದ್ದರೆ, ಕೊಳಲನ್ನು ನುಡಿಸುವಾಗ ಸಾಹಿತ್ಯಾಕ್ಷರಿಗೆ ತುತ್ತೂಕಾರ ಹೇಗೆ ಬರಬೇಕು ಅಂತ ಗೊತ್ತಾಗದೇ ಇದ್ದರೆ, ಸಾವಧಾನವಾಗಿ ಎಲ್ಲ ಗಮನ ಇಟ್ಟುಕೊಂಡು ಮಾಡಬೇಕು. ಹಾಗೆ ಮಾಡದೇ ಇದ್ದರೆ ಸುಮ್ಮನೆ ಅಭ್ಯಾಸ ಅಂತಂದರೆ ದಿವಸಕ್ಕೆ 10 ಗಂಟೆ ಅಭ್ಯಾಸ ಮಾಡೋದು, ದಿವಸಕ್ಕೆ 20 ಗಂಟೆ ಓದಿದ್ರು ಅಂತ ಸುಮ್ಮನೆ ಒಣಗಿಸ್ಕೊಂಡ್ರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಈ ಹೊತ್ತಿನಲ್ಲಿ ಎಷ್ಟೆಷ್ಟು ಭ್ರಮೆಗಳು ಬಂದಿವೆ ಅಂದರೆ, ಉದಾಹರಣೆಗೆ ನೃತ್ಯಕ್ಕೆ ಯೋಗಾಸನ ಅನಿವಾರ್ಯವಾದದ್ದು ಅಂತ ಅಂದುಕೊಂಡಿದ್ದಾರೆ. ನನಗೆ ಭರತನ ಅವತಾರವೇ ಅನ್ನುವಂಥ ರೀತಿಯಲ್ಲಿರುವ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರ ಶಿಷ್ಯ ಸುಂದರಿಯವರು ಹೇಳ್ತಾರೆ, ಅತಿಯಾದ ಯೋಗಾಸನ ಇತ್ಯಾದಿಗಳನ್ನು ಮಾಡಿದರೆ ನೃತ್ಯಕ್ಕೆ ಅನಾಹುತಕಾರಿಯೇ ಆಗುತ್ತವೆ, ಮೈ ಸರಿಯಾಗಿ ಬಗ್ಗೋದಿಲ್ಲ ಅಂತಂತಂದರು. ಎಲ್ಲಕ್ಕೂ ಏಕಮೂಲಿಕಾ ಪ್ರಯೋಗದಂತೆ ಅದು ಮಾಡಿ ಇದು ಮಾಡಿ ಅಂತ ಅಸಾಧ್ಯ ವಿದ್ಯೆಗಳನ್ನು ಹೇಳಿದರೆ ಅದರಿಂದ ಆ ಕಷ್ಟವಿದ್ಯೆಯಿಂದ ಏನು ಪ್ರಯೋಜನ ಅಂತ. ಪಾಪ ವೆಂಕಟಪ್ಪನವರು ಒಮ್ಮೆ ಯಾರೋ ವಿದ್ವಾಂಸರನ್ನು ಕೇಳಿದ್ರಂತೆ, ಜನರಂಜನಿ ರಾಗಕ್ಕೋ ಅಥವಾ ಜೈಜೈವಂತಿ ರಾಗಕ್ಕೋ ಆರೋಹಾವರೋಹಗಳು ಏನು ಅಂತ. ಈ ಥರದ್ದೆಲ್ಲ ಸಂಗೀತ ವಿದ್ಯಾ ರಹಸ್ಯಗಳು ಸುಲಭವಾಗಿ ತಿಳಿಯೋಲ್ಲ, 12 ವರ್ಷ ಗುರುಸೇವೆ ಮಾಡಬೇಕು ಅಂತಂದ್ರಂತೆ. ಏನಾದರೂ ಉಂಟೆ? ಸಾಮಾನ್ಯವಾಗಿ ಯಾವುದೇ ಒಂದು ಸಂಗೀತ ಶಾಸ್ತ್ರ ಗ್ರಂಥ ನೋಡಿದರೆ ಗೋಚರವಾಗುವಂಥದ್ದು. ಹೀಗೆ ಅಲ್ಪಾಲ್ಪ ಸಂಗತಿಗಳಿಗೂ ಅನಲ್ಪವಾದಂಥ ಪ್ಯಾರಫರ್ನಿಯಲ್ಲಿಯ ಕಟ್ಟಿಬಿಟ್ರೆ ಆಗುವಂಥ ಅನರ್ಥ ಏನು? ಆ ಬಗ್ಗೆ ಕವಿ ಹೇಳ್ತಾನೆ, ನ ವಿವೇಕೋಚಿತಾಂ ಬುದ್ಧಿಂ ನ ವೈರಾಗ್ಯಮಯಂ ಮನಃ ಸಂಪಾದಯತಿ ಆ ಪುಂಸಾಂ ಕಿಂತಯಾ ಜಡವಿದ್ಯೆಯ. ಬುದ್ಧಿಗೆ ವಿವೇಕವನ್ನು, ಮನಸ್ಸಿಗೆ ವೈರಾಗ್ಯವನ್ನು ತಂದುಕೊಡದೇ ಇರುವಂಥ ಜಡವಿದ್ಯೆಯಿಂದ ಏನು ಅಂತ. ವಿದ್ಯೆಯ ಪರಮೋತ್ಕರ್ಷ ರೂಪ ಇಲ್ಲಿದೆ. ಬುದ್ಧಿಗೆ ಒಂದು ಪರಿಷ್ಕಾರವನ್ನು ಒದಗಿಸಿಕೊಡಬೇಕು. ಅಟ್ಯೂನ್ಮೆಂಟ್ ಆಫ್ ಇಂಟೆಲಿಜೆನ್ಸ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಆಫ್ ಮೈಂಡ್ ಎರಡೂ ಆಗಬೇಕಾದಂಥದ್ದು.
ವೈರಾಗ್ಯಮಯವಾದ ಮನಸ್ಸು. ಮನಸ್ಸಿನ ರಾಗ ಹೋಗಿ ವಿರಾಗವಾಗಬೇಕು. ಅದನ್ನು ಮಾಡಿಕೊಡದೇ ಇರುವಂಥ ವಿದ್ಯೆಯಿಂದ ಏನು ಪ್ರಯೋಜನ ಅಂತ ಎಷ್ಟೋ ಶಾಸ್ತ್ರಜ್ಞರಾಗಿರ್ತಾರೆ. ನಾನು ಅನೇಕ ಬಾರಿ ಗಮನಿಸಿದ್ದೀನಿ. ಈ ವಿದ್ಯೆ ಆ ವಿದ್ಯೆ ಅಂತಲ್ಲ, ಯಾವ ವಿದ್ಯೆಗಳಲ್ಲೂ ಕೂಡ ಬೇರೆ ಬೇರೆ ಪಾರ್ಶ್ವೀಯವಾದ ಮತ್ತು ಅದಕ್ಕೆ ಸಮಸಪ್ತಕ ಸ್ಥಾನದಲ್ಲಿ ಡಯಾಗನಲಿ ಆಪೋಸಿಟ್ ಆಗಿರುವಂಥ ವಿದ್ಯೆಗಳನ್ನು ಅಭ್ಯಾಸ ಮಾಡದೇ ಇದ್ದರೆ ಬರುವಂಥ ಅನರ್ಥಕ್ಕೆ ಏನು ಅಂತ. ವೇದಾಂತಾದಿ ಶಾಸ್ತ್ರಗಳನ್ನು ಓದುವವರು ನನಗೆ ಪ್ರಾಮಾಣಿಕವಾಗಿ ಅನಿಸುವಂಥದ್ದು ಭೌತಶಾಸ್ತ್ರ ಗಣಿತಾದಿಗಳನ್ನು ಅಭ್ಯಾಸ ಮಾಡಬೇಕು. ಹಾಗೆ ಭೌತಾದಿ ವಿದ್ಯೆಗಳನ್ನು ಓದುವಂಥವರು ಒಂದು ಸ್ವಲ್ಪ ಸಂಗೀತವನ್ನು ಸಾಹಿತ್ಯವನ್ನು ತಿಳ್ಕೊಂಡಿರಬೇಕು. ತದ್ಭಿನ್ನವಾದ ತದ್ದೂರವಾದ ಮತ್ತು ತತ್ಪಾರ್ಶ್ವೀಯವಾದಂಥದ್ದು ತಿಳ್ಕೊಳ್ಬೇಕು. ಈಗ ಭೌತಶಾಸ್ತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದವನಿಗೆ ಒಳ್ಳೆಯ ಗಣಿತ ಇಲ್ಲದೆ ಇದ್ದರೆ ಅದರೊಳಗೆ ಭೌತಾದಿಗಳಲ್ಲಿ ಮುಂದುವರಿಯೋದಕ್ಕೆ ಆಗೋದಿಲ್ಲ. ಹಾಗೆ ಸಾಹಿತ್ಯಾದಿ ವಿದ್ಯೆಗಳಲ್ಲಿ ಮುಂದುವರಿಯಬೇಕು ಅನ್ನೋನಿಗೆ ಒಂದು ಮಟ್ಟದ ವ್ಯಾಕರಣಾದಿ ಶಾಸ್ತ್ರಗಳಲ್ಲಿ ತಿಳುವಳಿಕೆ ಬರದೇ ಇದ್ದರೆ, ಮನಃಶಾಸ್ತ್ರಾದಿಗಳಲ್ಲಿ ಅಭಿನಿವೇಶ ಇಲ್ಲದೇ ಇದ್ದರೆ ಬಹಳ ಕಷ್ಟವಾಗಿ ಬಿಡುತ್ತದೆ. ನಾವು ಇವತ್ತು ಯಾವುದನ್ನು ತತ್ವಶಾಸ್ತ್ರ ಅಂತ ಕರಿತೀವಿ, ದರ್ಶನ ವಿದ್ಯೆಗಳು, ಆ ವಿದ್ಯೆಗಳಿಗಿರುವ ವ್ಯಾಪ್ತಿ ಕ್ರಮಕ್ರಮವಾಗಿ ಕುಂಠಿತವಾಗ್ತಾ ಇದೆ. ಯಾಕೆಂದರೆ ಎಷ್ಟೋ ದರ್ಶನಶಾಸ್ತ್ರೀಯವಾದ ಸಮಸ್ಯೆಗಳು ಅಂತನ್ನೋವನ್ನು ಇವತ್ತು ಸೋಷಿಯಾಲಜಿ ತೆಗೆದುಕೊಂಡಿದೆ, ಸೈಕಾಲಜಿ ತೆಗೆದುಕೊಂಡಿದೆ, ಎಕನಾಮಿಕ್ಸ್ ತೆಗೆದುಕೊಂಡಿದೆ. ಹೀಗೆಲ್ಲ ಬೇರೆ ಬೇರೆ ವಿದ್ಯೆಗಳು ತೆಗೆದುಕೊಂಡಿರೋದ್ರಿಂದ ತತ್ವಶಾಸ್ತ್ರ ದರ್ಶನಶಾಸ್ತ್ರಕ್ಕೆ ಮೌಲ್ಯ ಮೀಮಾಂಸೆಯೇ ಮೊದಲಿಗೆ ಬಂದು ಕೂತ್ಕೊಳ್ಳೋದು, ವ್ಯಾಲ್ಯೂ ಅನಾಲಿಸಿಸ್ ಅಲ್ಲಿಗೆ ಬರುತ್ತದೆ. ಹೀಗೆ ನೋಡಿದಾಗ ಪಾರ್ಶ್ವೀಯವಾದ ಮತ್ತು ಪ್ರತಿವಿರುದ್ಧವಾದ ವಿದ್ಯೆಗಳನ್ನು ಅಭ್ಯಾಸ ಮಾಡಬೇಕಾಗುತ್ತದೆ. ಆ ವಿವೇಕ ಇರಬೇಕು. ಆ ವಿವೇಕವನ್ನು ಬುದ್ಧಿಗೆ ತಂದುಕೊಡದೇ ಇದ್ದರೆ ವ್ಯಾಸಂಗಕ್ಕೆ ಯಾವ ಅರ್ಥವೂ ಕಾಣಿಸುವಂಥದ್ದಲ್ಲ. ಎಷ್ಟೋ ಬಾರಿ ನೋಡ್ತಾ ಇರ್ತೀನಿ, ಭಾರತೀಯ ವಿದ್ವತ್ ಪರಿಷತ್ ಅಂತ ಒಂದು ವಿದ್ವಾಂಸರ ಒಂದು ಮೇಲಿಂಗ್ ಲಿಸ್ಟ್ ಇದೆ. ಅದರೊಳಗೆ ಪುಂಖಾನುಪುಂಖವಾಗಿ ಪತ್ರಗಳು ಬರ್ತಾ ಇರುತ್ತೆ. ಸಬ್ಲೈಮ್, ರಿಡಿಕ್ಯುಲಸ್ ಅಂತೆಲ್ಲ ಹೇಳ್ತೀವಲ್ಲ, ಗುಡ್, ಬ್ಯಾಡ್ ಆ್ಯಂಡ್ ಅಗ್ಲಿ ಅಂತ, ಆ ಎಲ್ಲ ಬರ್ತಾ ಇರ್ತದೆ. ತೂಷ್ಟೀಂ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ನೋಡ್ತಾ ಇದ್ದರೆ ಅಲ್ಲಿ ಗೊತ್ತಾಗುತ್ತದೆ ಏನಂದರೆ ಎಂಥದ್ದು ಸುಬೋಧ, ಬೋಧ, ದುರ್ಬೋಧ ಎಲ್ಲವೂ ಬರ್ತಾ ಇರ್ತದೆ. ಇವರು ವಿದ್ವಾಂಸರೇನ ಬರೆಯೋದು ಅಂತ ಆಗಿಬಿಡ್ತದೆ. ಇನ್ಯಾವ್ಯಾವುದೋ ಅಭಿನಿವೇಶಗಳ ಕೆಲಸ ಮಾಡ್ತವೆ. ವಿವೇಕ ಅನ್ನೋದು ಮಾತ್ರ ಇರುವುದೇ ಇಲ್ಲ. ಅದನ್ನು ಕ್ಷೇಮೇಂದ್ರ ಹೇಳ್ತಾನೆ. ಏಕೆಂದರೆ ಪರಿಷ್ಕಾರ ಯಾವ ಮಟ್ಟಕ್ಕೆ ಬೇಕು, ಒಪ್ಪ ಯಾವ ಮಟ್ಟಕ್ಕೆ ಬೇಕು, ಇವುಗಳನ್ನು ಎತ್ತ ಗ್ರಹಣ ಇಷ್ಟರ ಮಟ್ಟಿನದು ಅನ್ನುವ ಒಂದು ಸಮತತ್ವ ಬರುವಂಥದ್ದು ವಿವೇಕದಿಂದ. ಕ್ಷೇಮೇಂದ್ರ ತುಂಬ ವಿಶಿಷ್ಟವಾಗಿ ವಿವೇಕಕ್ಕೆ ಬೆಲೆ ಕೊಡ್ತಾನೆ. ಭಾರತೀಯ ದರ್ಶನಶಾಸ್ತ್ರಕಾರರು ಎಲ್ಲರೂ ಕೂಡ ಐಕಮತ್ಯದಿಂದ ಒಪ್ಪುವ ಒಂದು ತತ್ವ ಅಂದರೆ ವಿವೇಕ. ಶೌಚ ವಿವಾದೇನ ತ್ಯಕ್ತ ಶ್ರೋತ್ರಿಯತಾಯಯ ಮಿಥ್ಯಾಭಿಮಾನ ಯೋಗಿನ್ಯ ಕಿಂತಯ ದಂಭವಿದ್ಯೆಯ. ಶುಚಿ ಅಶುಚಿ ಮೊದಲಾದ ಎಲ್ಲವನ್ನೂ ಬಿಟ್ಟು ಬೂಟಾಟಿಕೆಯನ್ನೇ ಇಟ್ಟುಕೊಂಡಿರ್ತಕ್ಕಂಥ ಆ ದಂಭ ಅಂತಂದರೆ ಪ್ರದರ್ಶನ ರತಿಯಿಂದ ಆಗುವಂಥದ್ದೇನು. ಬೂಟಾಟಿಕೆ ಎಲ್ಲ ವಿದ್ಯೆಗಳನ್ನೂ ಹಾನಿ ಮಾಡ್ತಕ್ಕಂಥದ್ದು. ಮನು ಯಾರನ್ನು ಧರ್ಮಧ್ವಜರು ಅಂತ ಕರೀತಾನಲ್ಲ, ಅಂಥದ್ದು ದಂಭಾಖ್ಯಾನವೇ ವಿಸ್ತಾರವಾಗಿ ಬರುವಂಥದ್ದಾಗಿದೆ. ನನಗೆ ಮತ್ತೆ ಮತ್ತೆ ನೆನಪಾಗುವುದು ಪ್ರಬೋಧಚಂದ್ರೋದಯದ ಒಂದು ಶ್ಲೋಕ. ಅಲ್ಲಿ ಬೂಟಾಟಿಕೆ ಸಾಕಾರವಾಗಿ ಬರುತ್ತದೆ. ನಾಸ್ಮಾಕಂ ಜನನಿ ತಥೋಜ್ವಲ ಕುಲ ಸಚ್ಛ್ರೋತ್ರಿಯಾಣಾಂ ಕುಲೆ ವ್ಯೂಢಾ ಕಾಚನ ಕನ್ಯಕ ಕಿಲ ಮಯ ತೇನಾಸ್ಮಿ ತಾತಾಧಿಕ ತಸ್ಯಾ ಮಾತುಲ ಬಾಂಧವಸ್ಯ ದಯಿತ ಮಿಥ್ಯಾಭಿಶಪ್ತ ತತಃ ತತ್ಸಂಪರ್ಕವಶಾನ್ ಮದೀಯ ಗೃಹಿಣಿ ಪ್ರೇಯಸ್ಯಪಿ ಪ್ರೋಜ್ಜಿತ ಅಂತ ಹೇಳುತ್ತೆ. ನಮ್ಮಮ್ಮ ಅಂಥ ಒಳ್ಳೆ ಶ್ರೋತ್ರಿಯರ ಕುಲದಿಂದ ಬಂದವಳಲ್ಲ. ನಮ್ಮಪ್ಪ ಅವಳನ್ನು ಮದುವೆ ಆಗಿದ್ದ ಕಾರಣ ನಮ್ಮಪ್ಪನ ಚಾಯ್ಸ್ ಅಷ್ಟು ಸರಿಯಲ್ಲ, ನಮ್ಮಪ್ಪನೂ ಅಷ್ಟಕ್ಕಷ್ಟೇ. ಆದರೆ ತಾನು ಮಾತ್ರ ಬಹಳ ಶ್ರೋತ್ರಿಯ ವಂಶದಿಂದ ಅನೂಚಾನರಾದಂತಹ ಧಾರಾಗ್ನಿಗಳನ್ನು ಇಟ್ಕೊಂಡಿರ್ತಕ್ಕಂಥ ಅವರ ವಂಶದಿಂದ ಕನ್ಯೆಯನ್ನು ಸ್ವೀಕಾರ ಮಾಡಿದ್ರಿಂದ ತಾತಾಧಿಕ ತಂದೆಗಿಂತ ಮೇಲಾಗಿದ್ದೀನಿ. ಆದರೆ ಇತ್ತೀಚೆಗೆ ಈ ಹೆಂಡತಿಯ ಸೋದರ ಮಾವನ ಬೀಗರ ಮನೆಯ ಹುಡುಗಿಗೆ ಏನೋ ಸುಳ್ಳು ಅಪವಾದ ಬಂತಂತೆ, ಮಿಥ್ಯಾಪವಾದ ಅವಳ ಚಾರಿತ್ರ್ಯದ ಮೇಲೆ. ಹಾಗಾಗಿ ಆ ದೂರದ ಸಂಬಂಧ ಇವಳಿಗೆ ವಾಸನೆ ಸೇರಿಬಿಟ್ಟಿದೆ ಅಂತ ಇವಳನ್ನು ಡಿವೋರ್ಸ್ ಮಾಡಿ ಶುದ್ಧನಾಗಿಬಿಟ್ಟಿದ್ದೀನಿ ಅಂತ. ಇದು ಬೂಟಾಟಿಕೆ ಪರಾಕಾಷ್ಠೆ. ಈ ಮಹಾನುಭಾವ ಬ್ರಹ್ಮಲೋಕಕ್ಕೆ ಹೋದರೆ ಬ್ರಹ್ಮ ನನ್ನ ತೊಡೆ ಮೇಲೆ ಕೂತ್ಕೊ ಅಂತಂದನಂತೆ. ಚೀಚಿ, ನಿನ್ನ ತೊಡೆ ಮೇಲೆ ಸಗಣಿಯಿಂದ ಸಾರಿಸ್ದೊರ್ತು ನಾನು ಕೂತ್ಕೊಳ್ಳೋದಿಲ್ಲ ಅಂತಂದಿದ್ದಕ್ಕೆ ಬ್ರಹ್ಮ ತನ್ನ ಬಲತೊಡೆಯ ಮೇಲೆ ಸಗಣಿಯಿಂದ ಸಾರಿಸಿಕೊಟ್ಟು ತಂಡಿಲ ಮಾಡಿ ಕೊಟ್ಟನಂತೆ. ಆಗ ಅವನು ತೊಡೆ ಮೇಲೆ ಹೋಗಿ ಕೂತ್ಕೊಂಡಂತೆ ಅಂತ ಈ ರೀತಿಯಾಗಿ ಬರುತ್ತದೆ. ಇದು ಬೂಟಾಟಿಕೆ. ಈ ರೀತಿಯಾದ ವಿದ್ಯೆಯಿಂದ ಆಗುವಂಥದ್ದೇನು? ಪರಮಾಸತ್ಯ ಶಲ್ಯೇನ ವ್ಯಥಾ ಸಂಜಾಯತೆ ಯಯ ಸುಖ ನಿದ್ರಾಪಹಾರಿಣ್ಯ ಕಿಂತಯ ದಂಭವಿದ್ಯೆಯ. ಬೂಟಾಟಿಕೆ
ಮತ್ತು ಆ ದಂಭವಿದ್ಯೆ ಅಸತ್ಯದ ಒಂದು ಆಯುಧದಿಂದ ಎಲ್ಲರನ್ನೂ ನೋವನ್ನು ಮಾಡ್ತಕ್ಕಂಥದ್ದು, ನೆಮ್ಮದಿ ನಿದ್ರೆಗಳನ್ನು ಹಾಳು ಮಾಡ್ತಕ್ಕಂಥದ್ದು. ಏನೂ ಬೇಕಾಗಿಲ್ಲ, ಭವ್ಯ ಬ್ರಹ್ಮಾಂಡವೋ ಬೃಹತ್ ಬ್ರಹ್ಮಾಂಡವೋ ಯಾವುದೋ ಒಂದು ಪಿಂಡಾಂಡ ಇದೆಯಲ್ಲ, ಅದನ್ನು ನೋಡಿದ್ರೆ ಸಾಕು. ದಂಭವಿದ್ಯೆ ಎನ್ನುವುದು ಶತಧಾ ಸಹಸ್ರಧಾ ತಾಂಡವಸುತ್ತೆ. ಕ್ಷೇಮೆ ಅಂದರೆ ಅದನ್ನು ನೋಡಿದ್ರೆ ಸಾಕು, ಒಂದು ಲಕ್ಷ ಶ್ಲೋಕಗಳ ಗ್ರಂಥ ಬರೆದು ಬಿಡ್ತಾ ಇದ್ದ ಅನಿಸುತ್ತೆ. ಆ ಥರದ್ರಿಂದ ಏನು ಪರಸೂಕ್ತಾಪಹಾರೇಣ ಸುಸುಭಾಷಿತ ವಾದಿನ ಉತ್ಕರ್ಷ ಖ್ಯಾಪ್ಯತೆ ಯಸ್ಯ ಕಿಂತಯ ಚೌರ ವಿದ್ಯೆಯ. ಬೇರೆಯವರ ಮಾತುಗಳನ್ನು ಅಪಹರಣ ಮಾಡಿ ತನ್ನದು ಅಂತ ಅದನ್ನು ಪ್ರಖ್ಯಾಪನ ಮಾಡಿಕೊಳ್ತಕ್ಕಂಥ ಚೌರ ವಿದ್ಯೆಯಿಂದ ಆಗುವಂಥದ್ದೇನು ಬ್ಲೇಜಿಯಾರಿಸಮ್ ಎಲ್ಲೆಲ್ಲೂ ಇರತಕ್ಕಂಥದ್ದು, ಯಾರ್ಯಾರ್ದನ್ನೋ ಕದ್ದು ಬಿಡುವಂಥದ್ದು. ನಾವು ಎಷ್ಟೋ ಕಡೆ ನೋಡ್ತಲೇ ಇರ್ತೀವಿ. ನನಗೆ ಸಾಕ್ಷಾತ್ತಾಗಿ ದೃಷ್ಟಾಂತವಾಗಿ ಕಾಣಿಸುವಂಥದ್ದು, ಒಬ್ಬರು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಪ್ರೊಫೆಸರ್ ಆಗಿ ಬಂದರು, ಓರಿಯೆಂಟಲ್ ಲೈಬ್ರರಿಯ ಡೈರೆಕ್ಟರ್ ಆಗಿದ್ದರು. ಅವರು ಯಾರ್ದೋ ಒಂದು ಸಂಭಾವನಾ ಗ್ರಂಥದಲ್ಲಿ ಗಂಗಾದೇವಿಯ ಮಥುರಾ ವಿಜಯದ ಬಗ್ಗೆ ಒಂದು ಲೇಖನ ಬರೆದರು. ನನಗದು ಓದಿದ ತಕ್ಷಣ ಇದು ಎಲ್ಲೋ ಓದಿದ್ದೀನಲ್ಲ ಅಂತ ಅನ್ನಿಸ್ತು. ಪ್ರೊಫೆಸರ್ KT ಪಾಂಡುರಂಗಿಯವರು ಸಂಸ್ಕೃತದ ಕವಯಿತ್ರಿಯರು ಅಂತ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಬಹಳ ಹಿಂದೆ ಬರೆದಂಥ ಪ್ರಚಾರ ಪುಸ್ತಕ ಮಾಲೆ, ತುಂಬ ಚೆನ್ನಾಗಿರುವಂಥದ್ದು. ಕನ್ನಡದಲ್ಲಿ ಅಷ್ಟು ಅಡಕವಾಗಿ ಸಂಸ್ಕೃತ ಕವಯಿತ್ರಿಯರ ಬಗ್ಗೆ ಆ ವ್ಯಾಪ್ತಿಯೊಳಗೆ ಅಷ್ಟು ಸಾರವತ್ತಾಗಿ ವಿದ್ಯೆಯನ್ನು ಕೊಡುವಂಥದ್ದು ಇನ್ನೊಂದು ಪುಸ್ತಕ ನನಗೆ ಕಾಣಿಸಿಲ್ಲ ಇದುವರೆಗೂ. ಆ ಪುಸ್ತಕದ ಒಂದು ಭಾಗ ಗಂಗಾದೇವಿಯ ಮಥುರಾ ವಿಜಯದ ಪರಿಚಯವನ್ನು ಮಾಡಿಕೊಟ್ಟಿರೋದು ಆ ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್. ಅವರಿಗೆ ಅದು ಸ್ಪೆಷಲ್ ಸಬ್ಜೆಕ್ಟ್ ಆಗಿ ಗಂಗಾದೇವಿಯ ಮಥುರಾ ವಿಜಯದ ಬಗ್ಗೆನೇ ಡಾಕ್ಟರೇಟ್ ಬೇರೆ ಮಾಡಿರೋದಂತೆ ಪುಣ್ಯಾತ್ಮರು. ಇಲ್ಲಿಯ ಪಾಂಡುರಂಗಿಯವರ ಪುಸ್ತಕದ ಟೈಪೋಗ್ರಾಫಿಕ್ ಎರರ್ಸಿಂದ ಮೊದಲುಗೊಂಡು ಹಾಗೆ ಅಲ್ಲಿ ಕ್ಯಾರಿ ಔಟ್ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಫೇತ್ಫುಲ್ಲು. ಮಕ್ಕಿ ಅಂತೀವಲ್ಲ, ನೋಣಾಪ್ರತಿ ಅಂತೀವಲ್ಲ, ಆ ತರಹ ಮಾಡಿರುವಂಥ ಚೌರ್ಯ. ಈ ಥರದ ಚೌರ ವಿದ್ಯೆಯ ಕಿಮು ಅನಭ್ಯಾಸ ಹತೋತ್ಸಾಹ ಪರೇಣ ಪರಿಭೂಯತೆ ಯಾಲಜ್ಜಾ ಜನನೀ ಜಾಡ್ಯಾತ್ ಕಿಂತಯ ಮಂದ ವಿದ್ಯೆಯ. ಅಭ್ಯಾಸವೇ ಇಲ್ಲ, ಬೇರೆಯವರ ಕೆಲಸ ಅದರ ಮೇಲೆ ನಿಲ್ತಕ್ಕಂಥದ್ದು. ಎಷ್ಟೋ ಜನ ಪ್ರೊಫೆಸರ್ಗಳು ತಮ್ಮ ಶಿಷ್ಯರುಗಳ ಕೈನಲ್ಲಿ ದುಡಿಸ್ಕೊಳ್ತಾರೆ. ಡಾಕ್ಟರ್ ವಿ ರಾಘವನ್ ಅಂತವ್ರ ಮೇಲೆ ಅಪವಾದವಿತ್ತು. ಆದರೆ ರಾಘವನ್ ಅವರು ಪ್ರಗಲ್ಭರಾದವರು, ಪಾಂಡಿತ್ಯ ಪ್ರತಿಭೆಗಳು ಎರಡೂ ತುಂಬಿಕೊಂಡು ತುಳುಕಾಡ್ತಾ ಇದ್ವು ಅವರಲ್ಲಿ. ಶಿಷ್ಯರ ಮೂಲಕವಾಗಿ ಸ್ಪೇಡ್ ವರ್ಕ್ ಮಾಡಿಸ್ತಾ ಇದ್ದರು. ಅಂದರೆ ಮಹಾಶಿಲ್ಪಿಗಳು ಕೂಡ ಆ ಕಲ್ಲುಗಳಿಗೆ ಮೊದಲು ಒಂದು ಸ್ಥೂಲವಾದ ಆಕಾರವನ್ನು ಹೀಗೆ ಕೊಡುವಂಥ ಡೈರೆಕ್ಷನ್ಸ್ ಕೊಡೋರು, ಆ ರೀತಿಯಾದ ಒಡ್ಡರ ಕೆಲಸವನ್ನು ಶಿಷ್ಯರು ಮಾಡೋರು. ಆಮೇಲೆ ಅದರ ಮೇಲೆ ಅತ್ಯದ್ಭುತವಾದ ಶಿಲ್ಪವನ್ನು ಅವರು ರೂಪಿಸ್ತಾ ಇದ್ರು ರಾಘವನ್ನವರು ಹಾಗೆ. ಆದರೆ ಇನ್ನು ಕೆಲವರು ಉಂಟು, ಎಲ್ಲವನ್ನೂ ಬೇರೆಯವರು ಮಾಡೋದು, ಹೆಸರು ಮಾತ್ರ ಇವರು ಹಾಕ್ಕೊಳ್ತಕ್ಕಂಥದ್ದು. ಆ ರೀತಿ ತಾನು ಒಂದು ಚೂರು ಪ್ರಯತ್ನ ಮಾಡದೆ, ಒಂದು ಸ್ವಲ್ಪವೂ ಶ್ರಮವಹಿಸದೆ ಇರತಕ್ಕಂಥದ್ದು, ಸೋಂಬೇರಿತನದಿಂದ ಅವಮಾನಕ್ಕೂ ಈಡಾಗುವಂಥದ್ದು, ಆ ರೀತಿಯಾದ ಮಂದವಿದ್ಯೆಯಿಂದ ಆಗುವಂಥದ್ದು ಏನು ಅಂತ. ಯಾಕೆಂದರೆ ಇಟ್ಸ್ ವೆರಿ ಈಸಿ ಟು ಫಿಲಾಸಫೈಸ್. ಅದು ಏನು ಮಹಾ, ಇದು ಏನು ಮಹಾ, ಅದರ ಸಾರ ಇಷ್ಟೇ, ಇದರ ಸಾರ ಅಷ್ಟೇ. ಸಾರ ತುಂಬ ಅಲ್ಪವೇನೆ. ಕಡೆಗೆ ನೋಡಿದ್ರೆ ಅದರೊಳಗೆ ಏನೂ ಕಾಣಿಸೋಲ್ಲ. ಇಡೀ ಆಹಾರದ ಇಷ್ಟು ವೈವಿಧ್ಯವೋ, ಕಡೆಗೆ ಒಂದಿಷ್ಟು ಫ್ಯಾಟಿ ಆ್ಯಸಿಡ್ಸು, ಇನ್ನೊಂದಷ್ಟು ಪ್ರೋಟೀನ್ಸು, ಇನ್ನೊಂದಷ್ಟು ಲಿಪಿಡ್ಸು, ಮತ್ತೊಂದಷ್ಟು ಸ್ಟಾರ್ಚು, ಇನ್ನೊಂದಷ್ಟು ಕಾರ್ಬೋಹೈಡ್ರೇಟು ಅಂತ ಹೀಗೆ ವಿಭಾಗ ಆಗಿಬಿಡುತ್ತೆ. ಕೆಮಿಸ್ಟ್ರಿನೊಳಗೆ ಎಲ್ಲ ಹೇಳಿದ್ರೆ ಒಂದು 4-5 ಎಲಿಮೆಂಟ್ಸಿಗೆ ಬಂದು ರೆಡ್ಯೂಸ್ ಆಗುತ್ತೆ. ಅದಕ್ಕೆ ನಿಮಗೆ ಚಕ್ಲಿ ಯಾಕೆ, ಕೋಡ್ಬಳೆ ಯಾಕೆ, ಗೋಬಿ ಮಂಚೂರಿ ಯಾಕೆ, ಮತ್ತೊಂದು ಯಾಕೆ ಅಂತಂದರೆ ಅವೆಲ್ಲ ಇಲ್ಲದೆ ನಮ್ಗೆ ಹೊಟ್ಟೆಗೆ ಸೇರೋದಿಲ್ಲ. ನಾಲಿಗೆ ಮೂಲಕ ಪಾಸ್ ಆಗಿಬಿಡ್ವೆ. ನಾಲಿಗೆಯನ್ನು ಚೆಕ್ ಪೋಸ್ಟಲ್ಲಿ ಎಂಥವನಿರ್ತಾನೆ ಸುಂಕ ವಸೂಲಿ ಮಾಡೋದಕ್ಕೆ. ಹಾಗಾಗಿ ಅವೆಲ್ಲ ಬೇಡವಾ ದೇಹಕ್ಕೆ? ಅವಿಲ್ಲದೆ ಹೇಗೆ? ಇಲ್ಲದೇ ನೀವು ಹೊಟ್ಟೆಗೆ ನೇರವಾಗಿ ಸೇರಿಸ್ತಕ್ಕಂಥ ಒಂದು ಯಂತ್ರ ಮಾಡಿಕೊಂಡು ಬಿಡಿ. ಗಂಟ್ಲಿಗೆ ನೇರವಾಗಿ ಡ್ರಾಪ್ ಇನ್ ಅಂತನ್ನುವಂಥದ್ದು. ಇಲ್ಲವಾದರೆ ಜಠರವನ್ನೇ ಕೊಯ್ದು ಬಿಡಿ, ಒಂದು ಮುಚ್ಚಳ ಮಾಡ್ಕೊಂಡು ಬಿಡಿ. ಯಾವಾಗ ಬೇಕಾದ್ರೆ ಆವಾಗ ತೆಗೆದು ಅಂದರ್ ಬಾಹರ್ ಅಂತ ಹಾಕಿಕೊಳ್ಳಿ. ಈ ಥರ ಮಾಡಿ. ಹೀಗಾಗಿ ಅನ್ಡ್ಯೂ ಫಿಲಾಸಫೈಸಿಂಗ್ ಎಷ್ಟೋ ಬಾರಿ ವಿವರಗಳ ಸ್ವಾರಸ್ಯವನ್ನು ಹಾಳು ಮಾಡುತ್ತದೆ. ಅದು ಈ ಫಿಲಾಸಫೈಸಿಂಗ್ ಶ್ರಮ ಅಸಹಿಷ್ಣುಗಳಾದ ಸೋಮಾರಿಗಳಿಂದ, ಮಂದರಿಂದ, ಈ ಶ್ರಮ ಭಯಾಳುಗಳಿಂದ ಬಂದದ್ದ ಅಂತನ್ನುವುದನ್ನು ನೋಡಬೇಕು. ಅದನ್ನು ಕ್ಷೇಮೇಂದ್ರ ಹೇಳ್ತಾನೆ. ಗುರುಕುಲ ಕ್ಲಿಷ್ಟನಾಗಬೇಕು. ಅದಕ್ಕೆ ಸಲ್ಲಿಸಬೇಕಾದಷ್ಟು ವ್ಯಾಸಂಗ ಅಭ್ಯಾಸ ಬೇಕು. ಲೋಭ ಪ್ರಭೂತ ವಿತ್ತಸ್ಯ ರಾಗ ಪ್ರವ್ರಜಿತಸ್ಯ ಚ ನಯಯಾ ಶಾಂತಿಮಾಯಾತಿ ಕಿಂತಯಾಲೀಕ ವಿದ್ಯೆಯ. ಲೋಭದಿಂದ, ರಾಗದಿಂದ ಬರುವಂಥದ್ದು ಶಾಂತಿಯನ್ನೇ ಕೊಡದಂಥ ಸುಳ್ಳು ಪೊಳ್ಳು ವಿದ್ಯೆಗಳಿಂದ ಏನು? ಯಾರಿಗೋ ಮೋಕ್ಷ ಕೊಡಿಸ್ತೀನಿ ಅಂತ ಅಶ್ಯೂರೆನ್ಸ್ ಮಾಡೋದು. ಇವನೇನು ಗುತ್ತಿಗೆ ಹಿಡಿದಿದ್ದಾನ? ಮಡಕೆಯನ್ನು ಬಡಿದು ಹೊನ್ಕೊಡವ ತೋರುವ ಸಖನೆ ಪಡೆದೆಯೇ ರಹದಾರಿಯನ್ನು ಹೊನ್ನಗಣಿಗೆ. ಕೈಯಲ್ಲಿರೋ ಮಡಿಕೆಯನ್ನು ಒಡೆದು ಬಂಗಾರದ ಬಟ್ಲು ಕೊಡ್ತೀನಿ ಅಂತಾನೆ. ಕೇಳಿದ್ರೆ ಗಣಿ ಅಗಿಯೋದಕ್ಕೆ ಈಗ ಹಾಕ್ಕೊಂಡಿದ್ದೀನಿ ಅಪ್ಲಿಕೇಶನ್ನು ಅಂತಾನೆ.
ಇನ್ನು ಅವನ ಗಣಿಯಲ್ಲಿ ಬಂಗಾರ ಸಿಕ್ಕು, ಅದು ಒಂದು ಭಿಕ್ಷಾಪಾತ್ರೆ ಎಷ್ಟು ಗಾತ್ರದ ಬಂಗಾರ ಆಗಬೇಕು. ಬಂಗಾರದ ಭಿಕ್ಷಾಪಾತ್ರೆ ಇಟ್ಕೊಂಡೋದ್ರೆ ಯಾರಾದ್ರೂ ಭಿಕ್ಷೆ ಹಾಕ್ಯಾರ? ಇಂಥ ವಿವೇಕ. ಯಯ ಭೂಪತಿಮಾಶ್ರಿತ್ಯ ಪರೇಶಾಂ ಗುಣನಿಂದಕಃ ದಾನಮಾನೋನ್ನತಿಂ ಹಂತಿ ಕಿಂತಯ ದೋಷವಿದ್ಯೆಯ. ಅನ್ಯರ ಗುಣವನ್ನು ನಿಂದನೆ ಮಾಡ್ತಾ ದೊಡ್ಡ ಸ್ಥಾನದಲ್ಲಿದ್ದವರನ್ನು ಹಚ್ಚಿಕೊಂಡು ಬಿಡ್ತಕ್ಕಂಥದ್ದು. ಯಾರ ಕೈಯೋ ಯಾರ ಕಾಲೋ ಹಿಡಿಯೋದು, ರಾಷ್ಟ್ರಕವಿ ಆಗೋದು, ಆಸ್ಥಾನ ವಿದ್ವಾಂಸ ಆಗೋದು, ಈ ಥರದ್ದೆಲ್ಲ ಬೇಕಾದಷ್ಟು ನಡೆಯುತ್ತಲ್ಲ. ಅದರಿಂದ ಆಗುವಂಥದ್ದೇನು? ಯಾವುದೋ ಒಂದು ಅವಾರ್ಡ್ ಪಡ್ಕೊಂಡು ಬಿಡ್ಬೋದು. ನೋಡಿ, ಒಂದು ಜ್ಞಾನಪೀಠ ಬಂತು ಅಂತಂದರೆ ಎಲ್ಲ ಪೋಸ್ಟರ್ಗಳಲ್ಲೂ ರಾರಾಜಿಸ್ತಿರ್ತಾರೆ. ಅವ್ರಿಗೆ ಸೈಟು ಸುಡುಗಾಡು ಎಲ್ಲ ಕೂಡ ಸಿಕ್ಕಿಬಿಡುತ್ತೆ ಕಡೆಗೆ. ಮತ್ತು ಅವ್ರು ಸತ್ತ ಮೇಲೆ ಒಂದು ಸ್ಮಾರಕ, ಮಾರಕ ಇವೆಲ್ಲ ಆಗುವಂಥದ್ದು. ಇದರಿಂದ ಏನು? ಇಂಥ ವಿದ್ಯೆಗಳಿಂದ ಪ್ರಯೋಜನವಿಲ್ಲ. ಗೃಹೇ ಧಾರಾಧಿರೂಢಾಪಿ ಸಭಾಯಾಂ ನ ಪ್ರವರ್ತತೆ ಪ್ರತಿಭಾಭಂಗ ಸಂಗಾದ್ಯ ಕಿಂತಯ ಮೂಕವಿದ್ಯೆಯ. ಕ್ಷೇಮೇಂದ್ರನ ಸೂಕ್ಷ್ಮದರ್ಶಿಕೆ ಎಷ್ಟು ಚೆನ್ನಾಗಿರುವಂಥದ್ದು. ಕೆಲವರು ಗೇಹೇಕ್ಷ್ವಾಭ ನತು ಗೋಷ್ಠೀಕ್ಷ್ವಾಭ, ಮಹಾಭಾಷ್ಯದಲ್ಲಿ ಬರುವಂಥ ಮಾತು. ಗೇಹೇ ನರ್ದಿ ಅಂತ, ಮನೆಯಲ್ಲಿ ಬೇಕಾದಂತೆ ಮಾತಾಡ್ತಾನೆ, ಅರೆ ಸಭೆಯಲ್ಲಿ ಮೂಕನಾಗ್ಬಿಡ್ತಾನೆ ಅಂತ. ಕೆಲವರು ಪೇಪರ್ ಮೇಲೆ ಏನನ್ನೂ ಬರೀಬಲ್ಲರು, ಆದರೆ ಯಾವುದೇ ಒಂದು ಟಿಪ್ಪಣಿ ಇಲ್ಲದೆ ಮಾತಾಡೋಕ್ಕಾಗೋದಿಲ್ಲ. ನಿಧಾನವಾಗಿ ಮನೆಯಲ್ಲಿ ಯತ್ನಾತ್ ಕರೋಮಿ ಇದು ಚಾರುತರಂ ಕರೋಮಿ ಅಂತ ಕುವಿಂದ ಹೇಳಿದಂತೆ ಪ್ರಯತ್ನ ಪಟ್ಟರೆ ಚೆನ್ನಾಗಿ ಕವಿತೆ ಬರೀತೀವಿ ಅಂತಾರೆ. ಸಭೆಯಲ್ಲಿ ಆಶುಕವಿತ್ವ ಮಾಡಿದರೆ ಅಶ್ರುಕವಿತ್ವವೇ ಆಗತಕ್ಕಂಥದ್ದು. ಈ ಥರ ಇರ್ತಾರೆ. ಅಂದರೆ ಹಮಾರ ಕುತ್ತ ಹಮಾರ ಗಲೀಮೆ ಶೇರ್ ಅಂತೀವಲ್ಲ, ಆ ರೀತಿಯಾಗಿರ್ತಾರೆ. ವಿರೋಧಿಗಳಿರುವ ಜಾಗದಲ್ಲಿ ವಾಗ್ಬಂಧನವಾಗಿಬಿಡ್ತದೆ. ಆ ವಾಣಿ ಅನರ್ಗಳವಾಗಿ ಬರಬೇಕು. ಅವನು ಉದ್ದಂಡ ಕವಿ ಹೇಳ್ತಾನಲ್ಲ, ಏಕದ್ವ್ಯಕ್ಷರ ಕಷ್ಟಪಿಷ್ಟ ಘಟನಾ ಸಂಜಾತ ಗರ್ವೋದ್ಧತಾ ಕಂಥಾ ಮಾತ್ರ ಕುವಿಂದಕ ಕವಯಿತು ಸಜ್ಜಂತಿ ಲಜ್ಜಾಮುಚ ಸ್ವರ್ಗಾನರ್ಗಲ ನಿರ್ಗಲತ್ ಸುರಸರಿತ್ ಪಾಥ ಪ್ರಪಾಥ ಪ್ರಥಾ ಪ್ರತ್ಯಾಖ್ಯಾನ ಪಟೀಯ ಸಾಪಿ ವಚಸ ಜಿಗರೇತಿ ಜಿಹ್ವಾ ಮಮ ಅಂತ. 1-2 ಅಕ್ಷರಗಳನ್ನು ಹಾಗೆ ಹೀಗೆ ಹೆಣೆಯೋದ್ರಿಂದಲೇ ನಾನು ಕವಿ ಅಂತ ಅಂದುಕೊಳ್ತಾರೆ. ದೇವಗಂಗೆಯ ಪ್ರವಾಹದ ಅನರ್ಗಳ ತರಂಗಿತೆಯನ್ನು ಕೂಡ ಭಂಗ ಮಾಡುವಂಥ ನನ್ನ ಮಾತು ಸಂಕೋಚ ಪಡುತ್ತೆ. ಅಯ್ಯೋ, ಇಷ್ಟೇನ ಇರುವಂಥದ್ದು ಅಂತ ಹೇಳಿಬಿಟ್ಟಿದ್ನು. ಆ ನಿರರ್ಗಲತೆ ಅನ್ನುವುದು ಬೇಕು, ಧಾರ ಅನ್ನುವಂಥದ್ದು ಬೇಕು. ಹಾಗಿಲ್ಲದೆ ಇದ್ದರೆ ಕಷ್ಟ ಆಗುತ್ತೆ. ಮುಂದಿನ ವಾಕ್ಯ ಏನು ಅಂತ ಹಿಂದಿನ ವಾಕ್ಯವನ್ನು 2 ಸತಿ ಹೇಳ್ಕೊಳ್ಳೋದು. ನನ್ನ ಪ್ರೊಫೆಸರ್ ಒಬ್ಬರಿದ್ದರು, ವೆನ್ ದ ವಿ ಪಿ ಈಸ್ ಹೋಲ್ಡೆಡ್ ಇಟ್ ಇಮೇಜ್ ರಿಫ್ಲೆಕ್ಟ್ಸ್ ಆನ್ ದಿ ಎಚ್ ಪಿ ಅಂತ ಹೇಳ್ತಾಯಿದ್ರು ಮೆಷಿನ್ ಡ್ರಾಯಿಂಗ್, ಇಂಜಿನಿಯರಿಂಗ್ ಡ್ರಾಯಿಂಗ್ ಮಾಡುವಾಗ. ಹೀಗೆ ಮಾಡಿದ್ರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಯಾರೋ ಬ್ರಿಟನ್ನಿನ ಪಾರ್ಲಿಮೆಂಟೇರಿಯನ್ ಮಾಡಿದಂತ ಐ ಕನ್ಸೀವ್ ಅಂತ ಹೇಳಿದಂತೆ. ಈ ಕನ್ಸೀವ್ ಟ್ರೈಸ್ ಬಟ್ ನೆವರ್ ಡೆಲಿವರ್ಡ್ ಎನಿಥಿಂಗ್ ಅಂತ ವಿರೋಧಿ ಹೇಳ್ದ ಅಂತ. ಈ ಥರದ್ದು ನಿಷ್ಪ್ರಯೋಜಕವಾಗುತ್ತದೆ. ಧಾರಾಳವಾಗಿ ಬರಬೇಕು. ಮತ್ತು ಆ ಮಾತಿಗೆ ಒಂದು ವ್ಯವಸ್ಥೆ ಬೇಕು. ಅದು ಹಾಗೆ ಪೂರ್ಣವಾಗದೆ ವಾಕ್ಯ ತುಂಡಾಗಿ ಬಂದರೆ ಅಲ್ಲಿಗಲ್ಲಿಗೆ ಬಿಟ್ಟು ಹೋಗ್ತಾ ಇರ್ತದೆ. ಯಾವ ಹೆಂಡತಿಯ ಜೊತೆಗೂ ಅವ್ರು ಸಂಸಾರ ಮಾಡೋಲ್ಲ, ಅಲ್ಲಿಗಲ್ಲಿಗೆ ಡೈವರ್ಸ್ ಕೊಡ್ತಾರೆ. ಸಪ್ತಪದಿವರೆಗೂ ಬರೋದೇನೇ ಇಲ್ಲ. ಅಂತಃಪಟಕ್ಕೇನೆ ಅಲ್ಲಿ ನಿಲ್ಲಿಸ್ತಾರೆ, ಮದುವೆನ ಮಾಂಗಲ್ಯ ಧಾರಣೆಗೆ ನಿಲ್ಲಿಸ್ತಾರೆ, ಪಾಣಿಗ್ರಹಣಕ್ಕೆ ನಿಲ್ಲಿಸ್ತಾರೆ. ಆ ತರಹ ವಾಕ್ಯಗಳು ತುಂಡಾಗಿ ಹೋಗ್ತಾ ಇರ್ತದೆ. ನನ್ನ ಸ್ನೇಹಿತರು ಹೇಳ್ತಾ ಇರ್ತಾರೆ, ಈ ಗಣಿತದಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್, ಫ್ಲವರ್ ಬ್ರ್ಯಾಕೆಟ್ ಮತ್ತು ಹಾಫ್ ಮೂನ್ ಬ್ರ್ಯಾಕೆಟ್, ಬಾರ್ ಬ್ರ್ಯಾಕೆಟ್ ಅಂತೆಲ್ಲ ಉಂಟು. ಓಪನ್ ಮಾಡಿಬಿಡೋದು ಬ್ರ್ಯಾಕೆಟ್ಗಳನ್ನು, ಕ್ರಮಪ್ರಾಪ್ತವಾಗಿ ಕ್ಲೋಸ್ ಮಾಡೋದಿಲ್ಲ. ಈಕ್ವೇಷನ್ಗಳನ್ನು ಹಾಗೆ ಅಂತರಾಳದಲ್ಲಿ ಬಿಡುವಂಥದ್ದು. ಹಾಗೆ ಮಾಡಬಾರ್ದು. ಕರ್ಮ ಕ್ರಿಯೆಗಳೆಲ್ಲ ವ್ಯವಸ್ಥಿತವಾಗಿ ಬರುವಂತೆ ವಾಕ್ಯ ಹೊಂದಾಣಿಕೆ ಆಗಬೇಕು. ಅಕ್ಷರಾಣಿ ಸುವೃತ್ತಾನಿ, ಅಕ್ಷರಗಳು ವೃತ್ತವಾಗಿ ಇರಬೇಕು. ಮತ್ತು ಸಮಾನಾನಿಚ, ಸಮಾನವಾಗಿರಬೇಕು. ಮತ್ತು ಅನ್ಯೋನ್ಯ ಸಂಕ್ರಾಂತಾನಿಚ, ಪರಸ್ಪರ ಒತ್ತುಕಟ್ಟಾಗಿರಬೇಕು. ಹಾಗಿರುವಂತೆ ಮಾತು ಒಪ್ಪವಾಗಿ ಓರಣವಾಗಿ ಬರಬೇಕು. ಅದನ್ನು ಅವನು ಹೇಳ್ತಾ ಇದ್ದಾನೆ. ಚಂಡಂ ಪಿಂಡಾರ್ಥಿನಾಂ ದ್ವೇಷ ಪಿಶುನಾನಾಂ ಶುನಾಮಿವ ಯಯಾ ಸಂಜಾಯತೆ ಯುದ್ಧಂ ಕಿಂತಯ ವದವಿದ್ಯೆಯ. ಗಲಾಟೆ ಮಾಡಿಕೊಂಡು ಜುಟ್ಟಿಗೆ ಜುಟ್ಟು, ಕೈಗೆ ಕೈ, ದಂಡಾದಂಡಿ, ಕೇಶಾಕೇಶಿ, ಮುಷ್ಟಾಮುಷ್ಟಿ ಅಂತೀವಲ್ಲ, ಆ ತರಹ ವಾಗ್ವಾದ ಹೋಗಿ ಯುದ್ಧವಾಗುವಂಥ ರೀತಿಯಲ್ಲಿ ಬರುವ ವಿದ್ಯೆಗಳಿಂದ ಏನು ಅಂತ. ಬಲಪ್ರದರ್ಶನದಿಂದಲೇ ಕಡೆಗೆ. ನನ್ನ ಮಾತಿಗೆ ಆಧಾರ ಏನು ಅಂತಲ್ಲ, ಎಷ್ಟು ಜನ ಸಪೋರ್ಟರ್ಸ್ ಇದ್ದಾರೆ ಅನ್ನೋದ್ರ ಮೇಲೆ. ಈ ಕಾಲದ ಎಷ್ಟೋ ಚರ್ಚೆಗಳು ಆ ಥರ ಆಗಿಬಿಟ್ಟಿರ್ತದೆ. ರಸ್ತೆಯಲ್ಲಿ ಜಾಥಾ ಹೊರಡಿಸೋದು, ಮೆರವಣಿಗೆ ಮಾಡೋದು, ಗೂಂಡಾಯಿಸಮ್ ಮಾಡೋದು, ಟೈರ್ಗಳನ್ನು ಬೀದಿನಲ್ಲಿ ಸುಡೋದು, ಇವುಗಳಿಂದ ಒಂದು ವಾದಕ್ಕೆ ಕೌಶಲ್ಯವನ್ನು, ಪುಷ್ಟಿಯನ್ನು ಪಡೆಯೋದಕ್ಕೆ ಹೋಗುವಂಥದ್ದು. ಆ ಥರದ ವಿದ್ಯೆಗಳು ಏನು? ವಿಸ್ಮೃತ ಯಾವಲಿಪ್ತಸ್ಯ ಕಂಠೇ ಕೃತಗತಾಗತ ಜೀವವೃತ್ತಿರಿವ ಕ್ಷೀಣ ಕಿಂತಯ ಮೃತಮಿದ್ಯೆಯ. ಅಹಂಕಾರಿ
ಆದರೆ ವಿದ್ಯೆ ಮರೆತು ಹೋಗ್ತಾ ಇರುತ್ತೆ. ಕ್ಷಣಕ್ಕೂ ಗಂಟ್ಲ ಹತ್ರಕ್ಕೆ ಬರುತ್ತೆ, ಮರೆತು ಹೋಗುತ್ತೆ. ಅಯ್ಯೋ ಇಲ್ಲೇ ಬಾಯಲ್ಲಿದೆ, ಗಂಟ್ಲಲ್ಲಿದೆ, ಹೊರಗೆ ಬರ್ತಾ ಇಲ್ಲ ಅಂತ. ಈ ರೀತಿಯಾಗಿರುವಂಥ ಮೃತ ವಿದ್ಯೆಯ ಏನು ಪ್ರಯೋಜನ ಅಂತ. ಮುಖಸ್ಥಾ ವಿದ್ಯಾ ಅಂತಾರೆ, ಬಾಯಲ್ಲಿ ಇರಬೇಕು ಅನ್ನುವಂಥದ್ದು. ಅಂದರೆ ಆ ಹೊತ್ತಿಗೆ ಸರಿಯಾಗಿ ಬರಬೇಕು. ಅವಸರ ಪಠಿತಾವಾಣಿ ಗುಣಗಣರಹಿತಾಪಿ ಶೋಭತೆ ಪುಂಸಾಂ ಅಂತಂದರು. ಸಂದರ್ಭೋಚಿತವಾಗಿ ಆ ಒಕ್ಕಣೆ ಬಂದು ಸೇರಿಕೊಳ್ಳಬೇಕು. ಯುಕ್ತಿಯುಕ್ತವಾಗಿ ಪುಂಖಾನುಪುಂಖವಾಗಿ ಆ ಮಾತುಗಳು ಜೋಡಣೆಗೊಳ್ಳಬೇಕು. ಹಾಗಲ್ಲವಾದರೆ ಬಹಳ ಕಷ್ಟ ಆಗಿಬಿಡ್ತದೆ. ಮತ್ತೆ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ, ಆಮೇಲೆ ನೋಡಿ ಹೇಳ್ತೀನಿ, ನನಗೆ ನೆನ್ನೆ ನೆನಪಿಗೆ ಬಂತಿತ್ತು, ಇವತ್ತು ನೆನಪಿಗೆ ಬರ್ತಾ ಇಲ್ಲ, ಈ ರೀತಿಯಾಗಿ ರೀಸನ್ಸ್ ಕೊಡೋದಿದೆಯಲ್ಲ, ಕಾರಣ ಕೊಟ್ಟರೆ ಸಹಾನುಭೂತಿ ಇರ್ಬೋದೇ ಹೊರತು ಸಂತೋಷ ಅಂತೂ ಆಗೋದಿಲ್ಲ. ರಸಾಯಿನಿ ಜರಾಜೀರ್ಣಶ್ಚಿರರೋಗಿ ಯಯ ಅಭಿಷಕ್ ಧಾತುವಾದಿ ದರಿದ್ರಸ್ಯ ಕಿಂತಯ ಹಾಸ್ಯ ವಿದ್ಯೆಯ ಅಂತ. ಕೆಲವೊಮ್ಮೆ ನಾವು ವಿದ್ಯಾವಂತರು ಅಂತ ಅಂದುಕೊಳ್ತೀವಿ, ನಮ್ಮಲ್ಲೇ ಆ ವಿದ್ಯೆ ಕಾಣಿಸಲ್ಲ. ಒಬ್ಬ ವೈದ್ಯನನ್ನು ಉದಾಹರಣೆಯಾಗಿಟ್ಕೊಳ್ಳೋ ಹೇಳ್ತಾನೆ, ಅವನು ಎಲ್ಲ ರಸಾಯನಗಳನ್ನೂ ಬಲ್ಲವನು ಅಂತ. ರಸಾಯನ ಅಂದರೆ ಟಾನಿಕ್ ಅಂತ. ಎಲ್ಲ ಪೌಷ್ಟಿಕವಾದಂಥದ್ದು ಯಾವುದಿವೆ ಅದನ್ನೆಲ್ಲ ಬಲ್ಲವನು ಅಂತ. ಆದರೆ ಅವನು ತನ್ನ ಪರ್ಸ್ನಲ್ ಕಲೆಕ್ಷನ್ನಲ್ಲಿ ತನ್ನ ದೇಹ ಪುಷ್ಟಿಗಾಗಿ ಅಷ್ಟೆಲ್ಲ ಇಟ್ಕೊಂಡಿದ್ದಾನೆ. ರೋಗದಿಂದ ಮತ್ತು ವಯಸ್ಸಿನಿಂದ ಮುಪ್ಪಾಗಿದ್ದಾನೆ, ಚಿರರೋಗಿ ಕ್ರಾನಿಕ್ ಪೇಷಂಟ್ ಆಗಿದ್ದಾನೆ, ಮತ್ತು ಧಾತುವಾದಿ ಅನೇಕ ಧಾತುಗಳಿಂದ ಭಸ್ಮವನ್ನೆಲ್ಲ ನಿರ್ಮಾಣ ಮಾಡಬಲ್ಲವನಾಗಿದ್ದಾನೆ. ಧಾತು ಅಂದರೆ ಮೆಟಲ್ಸನ್ನು ಆಕ್ಸಿಡೈಸ್ ಮಾಡೋದನ್ನು ಮಾರಣ ಅಂತ ಕರೀತಾರೆ. ಪೂರ್ಣವಾಗಿ ಮಾರಣವಾಗಬೇಕು ಅಂದರೆ ಪೂರ್ಣವಾಗಿ ಆಕ್ಸಿಡೈಸ್ ಆಗಬೇಕು, ಆ ಥರದ್ದೆಲ್ಲ. ಹಾಗೆ ಮಾಡಿಕೊಂಡು ಇಷ್ಟೆಲ್ಲ ಮಾಡಿಯೂ ಬಡವನಾಗಿದ್ದಾನೆ. ವೈದ್ಯ ಚಿಕಿತ್ಸೆ ಹೇಳುವಾಗಲೇ ಕೆಮ್ಮುತ್ತಾನೆ, ಸೀನ್ತಾನೆ, ಮಧ್ಯೆ ಮಧ್ಯೆ ಔಷಧ ನುಂಗುತ್ತಾನೆ. ಇಂಥ ಹಾಸ್ಯ ವಿದ್ಯೆಯಿಂದ ಆಗಬೇಕಾದದ್ದೇನು ಅಂತ. ನನ್ನ ಸ್ನೇಹಿತರು ನಿರುಪಮ ರಾಜೇಂದ್ರ ಒಂದು ಸಂದರ್ಭವನ್ನು ಹೇಳಿದರು. ಯಾರೋ ಒಬ್ಬ ದೊಡ್ಡ ಕಥಕ್ ಗುರು, ಉತ್ತರ ಭಾರತೀಯರು, ಹಮಾರೇ ಗುರುಜಿ ಹೇಳುವಾಗಲೇ ಕಿವಿ ಮುಟ್ಕೊಳ್ಳೋದು. ಬಹುತ್ ಮಶಹೂರ್ ನರ್ತಕ್ ಥೇ, ಏ ಸ್ಪೇಸ್ ಆಕ್ಯುಪೈ ಕರ್ನಾ ತೋ ಬಹುತ್ ಥೋಡಾ ಸಾ ಜ್ಯಾದಾ ಸೆ ಕರ್ತೆ ಥೇ, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು ಹಮ್ ದಿಖಾಯಂಗೆ, ಆ ಥರ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಕುಣಿದ್ರಂತೆ. ನಿಂತಲ್ಲಿಯೇ ಕುಣಿದ್ರಂತೆ. ಸ್ಪೇಸ್ ಆಕ್ಯುಪೇಷನ್ಗೆ, ಫ್ಲೋರ್ ಆಕ್ಯುಪೇಷನ್ಗೆ ಇರ್ತಕ್ಕಂಥದ್ದು ರಂಗಾಕ್ರಮಣ ಅಂತ ಕರೀತಾರೆ, ಅದಕ್ಕೆ ನೃತ್ಯ ಅಂತಂದಂತೆ ನಿಂತಲ್ಲಿಯೇ ಕುಣಿದ್ರಂತೆ. ವದತೋ ವ್ಯಾಘಾತ. ಇಂಥದ್ದು ಈ ರೀತಿಯಾದದ್ದು ಹಾಸ್ಯ ವಿದ್ಯೆ ಆಗಿಬಿಡುವಂಥದ್ದು. ಹಾಗೆ ಮಾಡಬಾರ್ದು. ವ್ಯಾಕರಣದ ಶುದ್ಧಿಯನ್ನು ಹೇಳ್ತಾನೆ, ಇನ್ನೊಬ್ಬರಲ್ಲಿ ವ್ಯಾಕರಣ ದೋಷ ಇದೆ ಅಂತ ಹೇಳುವಾಗಲೇ ವ್ಯಾಕರಣ ದೋಷ ಆಗಿಬಿಟ್ರೆ ಗತಿ ಏನು? ಇಲ್ಲ ಒಂದು ತರ್ಕದೋಷ ಇದೆ ಅಂತ ನಿರೂಪಣೆ ಮಾಡುವ ಆ ನಿರೂಪಣೆಯಲ್ಲೇ ತರ್ಕದೋಷ ಬಂದುಬಿಟ್ರೆ ಗತಿ ಏನು? ಅದು ಹಾಸ್ಯ ವಿದ್ಯೆ ಆಗುತ್ತದೆ. ಆ ಥರದ್ದಿರಬಾರ್ದು. ಯಯಾ ಮುಗ್ಧ ಮೃಗ ಕೂಟೈ ಪೀಡ್ಯಂತೆ ತೀವ್ರ ಮಾರ್ಗಣೈ ಆಶಾ ಪಾಶಾವಲಂಬಿನ್ಯ ಕಿಂತಯ ಲುಬ್ಧ ವಿದ್ಯೆಯ. ಬಡಪಾಯಿಗಳನ್ನು ಮೋಸ ಮಾಡೋದಕ್ಕೆ, ಅವರುಗಳನ್ನು ತಮ್ಮ ವಶೀಕರಣ ಮಾಡಿಕೊಂಡು ಇಟ್ಟುಕೊಳ್ಳೋದಕ್ಕೆ ಪ್ರಯೋಜನಕ್ಕೆ ಬರುವಂಥ ಲುಬ್ಧ ವಿದ್ಯೆಯ ಬೇಡರ ವಿದ್ಯೆಗಳ ತರಹ ಬೇಡದ ವಿದ್ಯೆಗಳು ಯಾಕೆ ಅಂತ ಎಷ್ಟೋ ಬಾರಿ ಜನರನ್ನು ಅಜ್ಞಾನದಲ್ಲಿ ಇಡುವುದಕ್ಕಾಗಿಯೇ ವಿದ್ಯೆ. ಕೆ ಎಂ ಮುನ್ಷಿಯವರು ಕೃಷ್ಣಾವತಾರದಲ್ಲಿ ಒಂದು ಕಡೆ ಬುಕ್ ಆಫ್ 5 ಬ್ರದರ್ಸ್ನಲ್ಲಿ ದುರ್ಯೋಧನನ ಹಿತ ಹೇಳುವ ಶಕುನಿಯ ಬಾಯಿಂದ ಬರುತ್ತದೆ. ದುರ್ಯೋಧನ, ರಿಮೆಂಬರ್, ಲ್ಯಾಂಗ್ವೇಜ್ ಈಸ್ ನಾಟ್ ಮೆಂಟ್ ಟು ರಿವೀಲ್ ಅವರ್ ಥಾಟ್ಸ್ ಬಟ್ ಟು ಕನ್ಸೀಲ್ ಇಟ್ ಅಂತ. ಮಾತಿರುವುದೇ ಆಲೋಚನೆಯನ್ನು ಮರೆ ಮಾಡೋದಕ್ಕೆ ಅಂತಂದರೆ ಇದೆಂಥ ಜಾಟಿಲ್ಯ, ಅದೆಂಥ ವೈಕೃತಿ. ಪರೋಪತಾಪ ಕ್ರಿಯತೆ ವಶಾದಿ ಕುಹಕೈರ್ಯಯ ಯಂತ್ರತಂತ್ರಾನುಸಾರಿಣ್ಯ ಕಿಂತಯ ವ್ಯಾಜವಿದ್ಯೆಯ. ಸುಮ್ಮನೆ ಮಂತ್ರ, ಮದ್ದು, ಮಾಟ ಇತ್ಯಾದಿಗಳನ್ನು ಮಾಡಿ ಬೇರೆಯವರಿಗೆ ತೊಂದರೆ ಕೊಡುವಂತಹ ಸವ್ಯಾಜವಾದ ವಿದ್ಯೆಗಳಿಂದ ಆಗುವಂಥದ್ದೇನು? ಹೀಗೆ ಇರುವುದರಿಂದ ಬೇಕಿಲ್ಲ. ವೀಣೇವ ಶ್ರೋತ್ರಹೀನಸ್ಯ ಲೋಲಾಕ್ಷೀವ ವಿಚಕ್ಷುಷಃ ವ್ಯಸೋಹೋ ಕುಸುಮಮಾಲೇವ ವಿದ್ಯಾಸ್ತಬ್ಧಸ್ಯ ನಿಷ್ಫಲ. ಹಾಗೆ ಅಹಂಕಾರಿಗೆ ವಿದ್ಯೆ ಪ್ರಯೋಜನಕ್ಕೆ ಬರೋಲ್ಲ. ಕಿವಿಯಿಲ್ಲದವನಿಗೆ ವೀಣೆ, ಕಣ್ಣಿಲ್ಲದಿದ್ದವನಿಗೆ ಸುಂದರವಾದ ವಸ್ತುಗಳು, ಜೀವ ಹೋದ ಹೆಣದ ಮೇಲೆ ಹೂವಿನ ಹಾರ, ಇವೆಲ್ಲ ವಿಡಂಬನೆಗಳೇ. ಆ ಕಾರಣದಿಂದ ಬೇಡ ಅಂತ ಹೇಳ್ತಾ, ದೂರೇ ವ್ಯಾಕರಣಂ ಕುರುಷ್ವ ವಿಷಮಂ ಧಾತುಕ್ಷಯಕ್ಷೋಭಿತಂ ಮೀಮಾಂಸಾ ವಿರಸ ನ ಶೋಷಯತಿ ಕಿಂ ತರ್ಕೈರಲಂ ಕರ್ಕಶೈ ನ ಕ್ಷೀಭ ಪತತಿ ಸ್ಮರ ಭ್ರಮಕರೈ ಕಿಂ ನವ್ಯ ಕಾವ್ಯಾಸವೈ ತಸ್ಮಾ ನಿತ್ಯ ಹಿತಾಯ ಶಾಂತ ಮನಸಾಂ ವೈರಾಗ್ಯಂ ಆರೋಗ್ಯದಂ. ಅಪ್ಪ ಮಗನೇ ಅಂತ ಭರದ್ವಾಜ ಯವಕ್ರೀತನಿಗೆ ಹೇಳ್ತಾನೆ, ನಿನಗೆ ವ್ಯಾಕರಣ ದೂರ ಇರಲಿ. ಯಾಕೆ? ಧಾತುಕ್ಷಯಕ್ಷೋಭಿತಂ ವಿಷಮಂ, ದೇಹದ ಧಾತುಗಳೆಲ್ಲ ಶೋಷಿತವಾಗಿಬಿಡುತ್ತೆ ವ್ಯಾಕರಣವನ್ನು ಪಡ್ಕೊಳ್ಳೋದ್ರೊಳಗೆ. ಮೀಮಾಂಸಾ ವಿರಸ ನ ಶೋಷಯತಿ ಕಿಂ, ಮೀಮಾಂಸೆ ಮಾಂಸವನ್ನು ತುಂಬಿಕೊಡುವಂಥದ್ದಲ್ಲ, ಅದು ವಿರಸವಾಗುತ್ತದೆ. ತರ್ಕೈರಲಂ ಕರ್ಕಶೈಹಿ, ತರ್ಕ ಕರ್ಕಶವಾದದ್ದು, ಕಷ್ಟ ತಲೆಗೇರೋದಿಲ್ಲ. ಹಾಗಾಗಿ ನ ಕ್ಷೀಭ ಪತತಿ ಸ್ಮರ ಭ್ರಮಕರೈ
ಕಿಂ ನವ್ಯ ಕಾವ್ಯಾಸವೈಹಿ. ಇನ್ನು ಕಾವ್ಯ ಅಂತೂ ಹೆಂಡ ಇದ್ದಂತೆ, ಮೊದಲೇ ನೀನು ಮತ್ತನಾಗಿದ್ದೀಯಾ, ಅದನ್ನು ಅಭ್ಯಾಸ ಮಾಡಬೇಡ, ನೀನು ಮೊದಲು ಶಾಂತನಾಗು, ವಿರಕ್ತನಾಗು ಅಂತ ಹೇಳ್ತಾರೆ. ಆದರೆ ಅವನು ತಪಸ್ಸಿನಿಂದ ಎಲ್ಲವನ್ನೂ ಪಡ್ಕೊಳ್ಬೇಕು ಅಂತ ಹೋದ, ವಿದ್ಯೆಯನ್ನು ಗುರುಮುಖೇನ ಕಲಿಯೋದಿಲ್ಲ ಅಂತ ತಪಸ್ಸು ಮಾಡ್ತಾನೆ. ಇಂದ್ರ ಬಂದು ಅವನಿಗೆ ಈ ಥರ ತಪಸ್ಸು ಮಾಡಿ ವಿದ್ಯೆ ಬರುವಂಥದ್ದಲ್ಲ ಅಂತ ತೋರಿಸೋದಕ್ಕೆ ಎಷ್ಟು ಎಚ್ಚರ ಹೇಳ್ತಾನೆ, ಕೇಳೋದಿಲ್ಲ. ಮತ್ತು ವೃದ್ಧನ ವೇಷ ಹಾಕಿಕೊಂಡು ಬಂದು ಗಂಗಾ ತೀರದಲ್ಲಿ ತಪಸ್ಸು ಮಾಡುವ ಯವಕ್ರೀತನ ಮುಂದೆ ನಿಂತು ಮರಳಿನ ರಾಶಿಯನ್ನು ಇಟ್ಟುಕೊಂಡು ಸುರಿತಾ ಇರ್ತಾನೆ. ಏನು ಮಾಡ್ತೀಯಾ ಇದರಿಂದ ಅಂತಂದರೆ, ಸೇತುವೆ ಕಟ್ತೀನಿ ಗಂಗೆಗೆ ಅಂತ. ಅಲ್ಲಯ್ಯ, ಗಂಗೆಗೆ ಮರಳು ಸೇತುವೆ ಅಂದರೆ ಎಂಥದ್ದು? ಹಾಸ್ಯ ಹೇತು ಕಥಂ ಸೇತು ಸಿಕತಾ ಮುಷ್ಟಿಭಿರ್ಭವೇತ್. ನೀನು ಹೀಗೆ ಮಾಡುವುದು ಹಾಸ್ಯ ಹೇತುವಾಗುತ್ತದೆ, ನಿನ್ನ ಸೇತು ಆಗುವಂಥದ್ದಲ್ಲ ಅಂತ. ಯಾಕಾಗೋಲ್ಲ? ನಿನ್ನ ತಪಸ್ಸಿನಿಂದ ವಿದ್ಯೆ ಪಡ್ಕೊಳ್ತೀನಿ ಅಂತೀಯಲ್ಲ, ಆ ರೀತಿಯಾಗಿ ಅಂತ. ಎಲ್ಲವನ್ನೂ ಸೆಲ್ಫ್ ಟಾಟ್ ಆಗಿ ಪಡ್ಕೊಳ್ಳೋಕ್ಕಾಗೋಲ್ಲ, ಕೆಲವನ್ನು ಬೇರೆಯವರಿಂದಲೇ ಕಲಿತ್ಕೊಳ್ಬೇಕಾಗುತ್ತದೆ. ಉದಾಹರಣೆಗೆ, ಪುಸ್ತಕ ನೋಡಿ ಸಂಗೀತ ಕಲಿಯೋಕ್ಕಾಗೋಲ್ಲ, ಪುಸ್ತಕ ನೋಡಿ ಅಡುಗೆನೂ ಕಲಿಯೋದು ಕಷ್ಟವಾಗುತ್ತದೆ. ಒಂದು ಸ್ವಲ್ಪವಾದರೂ ಪ್ರಯೋಗ ಅಲ್ಲಿರಬೇಕು, ಯಾರಾದರೂ ಒಂದು ಸ್ವಲ್ಪ ಪ್ರವೇಶ ಮಾಡಿಸಿ ಕೊಡಬೇಕು, ಇಲ್ಲದಿದ್ದರೆ ಆಗುವಂಥದ್ದಲ್ಲ. ನೃತ್ಯವನ್ನು ಪುಸ್ತಕದಿಂದ ನೋಡಿ ಕಲಿಯೋದಕ್ಕೆ ಸಾಧ್ಯವಾ? ವ್ಯಾಯಾಮವನ್ನು ಪುಸ್ತಕದಿಂದ ಕಲಿಯೋದಕ್ಕೆ ಆಗುತ್ತದೆಯಾ? ಕೆಲವಕ್ಕೆಲ್ಲ ಪ್ರಯೋಗಶೀಲರು ಬೇಕಾಗ್ತಾರೆ, ಅದನ್ನು ಎಷ್ಟು ಹೇಳಿದ್ರೂ ಅವನು ಕೇಳೋದಿಲ್ಲ. ಕಡೆಗೂ ಅವನ ತಪಸ್ಸಿಗಂತೂ ಅನುಗ್ರಹ ಮಾಡಲೇಬೇಕಾಗುತ್ತದೆ, ಹಾಗಾಗಿ ಮಾಡ್ತಾನೆ. ಆಮೇಲೆ ಅವನು ಹೆಮ್ಮೆ ಪಟ್ಟುಕೊಳ್ತಾನೆ, ತನಗೆಲ್ಲ ವಿದ್ಯೆಗಳು ಬಂತು ಅಂತ ಬಿಂಕ ಮಾಡ್ತಾನೆ. ತಂದೆ ಎಚ್ಚರ ಹೇಳ್ತಾನೆ, ಏನೇ ಆಗಲಿ ನೀನು ರೈಭ್ಯನನ್ನು ಕೆಣಕೋಕ್ಕೆ ಹೋಗಬೇಡ. ಗ್ರೀವಾಸ್ತಬ್ಧ ಭೃತಃ ಪರೌನ್ನತಿ ಕಥಾ ಮಾತ್ರೇ ಶಿರಶೂಲಿನಃ ಸೋದ್ವೇಗ ಭ್ರಮಣ ಪ್ರಲಾಪ ವಿಪುಲ ಕ್ಷೋಭಾಭಿಭೂತಸ್ಥಿತೇ ಅಂತರ್ದ್ವೇಷ ವಿಷಪ್ರವೇಶ ವಿಷಮ ಕ್ರೋಧೋಷ್ಣ ನಿಶ್ವಾಸಿನಃ ಕಷ್ಟಾನೂನಮಪಂಡಿತಸ್ಯ ವಿಕೃತಿ ಭೀಮಜ್ವರಾರಂಭಭೂಹು. ದೊಡ್ಡ ಜ್ವರ ಬಂದವನಿಗೂ ಈ ಪಂಡಿತಂ ಮನ್ಯನಿಗೂ ವ್ಯತ್ಯಾಸ ಇಲ್ಲ ಅಂತ, ಇಬ್ಬರಿಗೂ ಸಮಾನವಾದ ವಿಶೇಷಣಗಳನ್ನು ಹೇಳ್ತಾ ಇದ್ದಾನೆ. ಇದನ್ನು ಸಮಾಸೋಕ್ತಿ ಅಲಂಕಾರ ಅಂತ ಕರೀತಾರೆ. ವಿಶೇಷಣಗಳು ವಿಶೇಷ್ಯಗಳಿಗೆ ಸಮವಾಗಿ ಅನುವರ್ತಿಸಿದಾಗ ಸಮಾಸೋಕ್ತಿ ಅಲಂಕಾರ. ಗ್ರೀವಾಸ್ತಬ್ಧಭೃತಃ, ಜ್ವರ ಬಂದವನಿಗೂ ಕುತ್ತಿಗೆ ತಿರುಗಿಸೋಕ್ಕಾಗೋಲ್ಲ, ಹಾಗೆ ಇವನಿಗೂ ಅಹಂಕಾರಿಗೆ ಸ್ಟಿಫ್ ನೆಕ್ಡ್ ಆಗಿಬಿಟ್ಟಿರ್ತಾನೆ. ಪರೋನ್ನತಿಕತಾ ಮಾತ್ರೇ ಶಿರಶೂಲಿನಃ, ಬೇರೊಬ್ಬರ ಉನ್ನತಿಯ ಕಥೆ ಹೇಳಿದ ತಕ್ಷಣವೇ ತಲೆನೋವು ಬಂತು ಅಂತಂತಾನೆ. ಇನ್ನೊಬ್ಬರ ಕಡೆಗೆ ತಲೆ ಎತ್ತಿ ನೋಡಬೇಕು ಅಂದ ತಕ್ಷಣವೇ ತಲೆನೋವು ಬಂತು ಅಂತಾನೆ. ಬಾಯಿಗೆ ಬಂದಂತೆ ಮಾತಾಡ್ತಾನೆ, ತುಂಬ ಉದ್ವಿಗ್ನನಾಗಿದ್ದಾನೆ, ಕ್ಷೋಭೆಗೊಳಗಾಗ್ತಾನೆ. ಮತ್ತು ನಿಶ್ವಾಸ, ನಿಟ್ಟುಸಿರು, ಬಿಸಿಯುಸಿರು ಬಿಡ್ತಾ ಇದ್ದಾನೆ. ರೋಗಿಷ್ಠನಿಗೂ ಉಬ್ಬಸ ಬರ್ತಾ ಇರ್ತದೆ, ಬಹಳ ತೃಷ್ಣೆ, ಬಾಯಾರಿಕೆ ಆಗುತ್ತೆ, ದುರಾಶೆ ಇರ್ತದೆ. ಹೀಗಿರುವಾಗ ರೋಗಿಗೂ ವಿಹೀನನಾಗಿದ್ದರೂ ವಿದ್ಯಾವಂತ ಅಂತ ತನ್ನಲ್ಲಿ ತಾನು ತಿಳ್ಕೊಂಡಂಥ ಪಂಡಿತ ಮನ್ಯನಿಗೂ ವ್ಯತ್ಯಾಸ ಕಾಣಿಸೋದಿಲ್ಲ ಅಂತಾನೆ. ಹಾಗಾಗಿ ನೀನು ಈ ಥರ ಆಗಿದ್ದೀಯಾ, ರೈಭ್ಯನ ಮಕ್ಕಳನ್ನು ಕೆಣಕಬೇಡ ಅಂತಾನೆ. ಶುಕ್ತಿಕಾ ರಜತಜ್ಞಾನ ನೀಲಪೀತಾದಿ ದರ್ಶನೈ ಉನ್ಮಾದಂ ಜನಯತ್ಯೇವ ವಿದ್ಯಾದರ್ಪ ಪಿಶಾಚಿಕ. ವಿದ್ಯಾದರ್ಪದ ಪಿಶಾಚಿ ಕಪ್ಪೆ ಚಿಪ್ಪಲ್ಲಿ ಏನೆಲ್ಲ ಬೆಳ್ಳಿ ಇತ್ಯಾದಿಗಳನ್ನು ನೋಡುವಂತೆ ಮಾಡುತ್ತದೆ ಅಂತ ಹೇಳ್ಬಿಟ್ಟು ಅಂತಾನೆ. ಆದರೆ ಅವನು ತಂದೆ ಮಾತನ್ನು ಕಿವಿಗೆ ಹಾಕ್ಕೊಳ್ಳಲ್ಲ. ರೈಭ್ಯನ ಆಶ್ರಮದ ಕಡೆಗೆ ಹೋಗ್ತಾನೆ. ಹೋದರೆ ಅಲ್ಲಿ ರೈಭ್ಯನ ಸೊಸೆ ಓಡಾಡ್ತಾ ಇರ್ತಾಳೆ. ಅವಳನ್ನು ಕಂಡು ಇವನಿಗೆ ಕಾಮ ಕೆರಳುತ್ತದೆ. ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ್ದೇನೆಂದರೆ, ಕವಿ ಮಹಾಭಾರತವನ್ನು ಚೆನ್ನಾಗಿ ಬಲ್ಲ. ಅಲ್ಲಿ ಬರುವ ಯವಕ್ರೀತೋಪಾಖ್ಯಾನದ ಕೆಲವೊಂದು ಅಷ್ಟಾಗಿ ಸ್ವರಸವಲ್ಲ ಅಂತ ಅನಿಸುವಂಥ ಅಂಶಗಳನ್ನು ನಯವಾಗಿ ಟೈಲರ್ ಮಾಡಿಬಿಟ್ಟು ತುಂಬ ಚೆನ್ನಾಗಿರುವ ರೀತಿಯಲ್ಲಿ ಕಥಾನಕವನ್ನು ಬೆಳೆಸ್ತಾನೆ. ಕ್ಷೇಮೇಂದ್ರ ಔಚಿತ್ಯವೇದಿ. ಆದರೆ ಇದೇ ಕಥೆಯನ್ನು ಇಟ್ಟುಕೊಂಡು ಅಗ್ನಿ ಮತ್ತು ಮಳೆ ಅಂತ ಮಹಾ ಎಡವಟ್ಟಾದ ನಾಟಕವನ್ನು ಗಿರೀಶ್ ಕಾರ್ನಾಡರು ಬರೆದರು. ಅದರೊಳಗೆ ಎಲ್ಲ ಅನೌಚಿತ್ಯಗಳನ್ನು ನೆಲೆ ಮಾಡಿಕೊಂಡು ಕೂತಿದ್ದಾರೆ. ಮತ್ತು ಎಸ್ ಕೆ ರಾಮಚಂದ್ರಾಯರು ಅದನ್ನು ನೋಡಿ ಮೆಚ್ಚಿದ್ರು, ಅವ್ರ ಹತ್ರ ಹೋಗಿ ಕಲಿತೆ ಅಂತ. ನಾನು ರಾಮಚಂದ್ರಾಯರನ್ನು ಕೇಳಿದ್ದೆ, ಇದೇನು ಸಾರ್ ಹೌದೇ ಅಂತ. ಎಂಥದ್ದೂ ಇಲ್ಲಪ್ಪ, ನನ್ನ ಹತ್ರ ಬಂದದ್ದೂ ಇಲ್ಲ, ಕೇಳಿದ್ದೂ ಇಲ್ಲ, ಏನೋ ಒಂದು ಹೇಳಿದ್ರು, ಏನೋ ಒಂದು ಫೋನಲ್ಲಿ ಮಾಡಿದ್ರು, ಅಷ್ಟೇ, ಇನ್ನೇನೂ ಆಗಿದ್ದಿಲ್ಲ ಅಂತಂದಿದ್ರು. ನೀಲಕಂಠ ದೀಕ್ಷಿತ ಹೇಳ್ತಾನೆ, ದೊಡ್ಡ ಪುಣ್ಯಕ್ಷೇತ್ರವನ್ನು ನಮ್ಮ ತವರೂರು ಅನ್ನಬೇಕು, ಸತ್ತೋಗಿರೋ ಮಹಾವಿದ್ವಾಂಸನನ್ನು ಗುರು ಅಂತ ಹೇಳಬೇಕು. ಪಾಠಕ್ರಮ ವ್ಯತ್ಯಾಸ ಆದರೆ, ಸ್ವರ ವ್ಯತ್ಯಾಸ, ಮಂತ್ರಲೋಪ ಆದರೆ ನಮ್ಮ ಸಂಪ್ರದಾಯ ಅಂತ ಅನ್ನಬೇಕು. ಇನ್ನು ತಂತ್ರ, ಕೈಕರಣ ಇತ್ಯಾದಿಯಲ್ಲಿ ವ್ಯತ್ಯಾಸ ಆದರೆ ನಮ್ಮ ದೇಶಾಚಾರ ಅಂತ ಅನ್ನಬೇಕು. ಹೀಗೆ ಎಲ್ಲಕ್ಕೂ ಉತ್ತರ ಕಂಡುಕೊಂಡಿದ್ದರೆ ಯಾವನು ತಾನೇ ದೊಡ್ಡ ವಿದ್ವಾಂಸ ಅಲ್ಲ, ಯಾವನು ತಾನೇ ದೊಡ್ಡ ಪ್ರಯೋಗಪಟು ಅಲ್ಲ ಅಂತ ಹೇಳಿಬಿಟ್ಟಿದ್ರು.
ಅಪಸ್ವರ ಬಂದರೂ ಇಲ್ಲ ನಮ್ಮ ರಾಗದಲ್ಲಿ ಹೀಗೆ ನಮ್ಮ ಪಾಠಾಂತರ ಅದೇ ಥರ ಇರ್ತಕ್ಕಂಥದ್ದು ಅಂದುಬಿಟ್ರೆ ಆಯ್ತಲ್ಲ, ಏನು ಮಾಡೋದು. ಸಹಸ್ರವರ್ತ್ಮ ಸಾಮವೇದ, ಸಾಮವೇದಕ್ಕೆ 1000 ದಾರಿ, ಸಂಗೀತಕ್ಕೆ 10,000 ದಾರಿ, ಆ ತರಹ ಪ್ರತಿಯೊಂದಕ್ಕೂ ಹಾಗಂದುಬಿಡ್ಬೋದು. ಯಾವುದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೇನು ಬೇಕಾದಂತೆ ಹೇಳ್ಬೋದು. ನನ್ನ ಸ್ನೇಹಿತ ಒಬ್ಬ ತಮಾಷೆ ಮಾಡ್ತಾ ಇರ್ತಾನೆ. ಒಬ್ಬರ ಅವಧಾನಿಗಳು ನಿಷೇಧಾಕ್ಷರದಲ್ಲಿ ಅವ್ರಿಗೆ ಬೇಕಾಗಿದ್ದ ಅಕ್ಷರ ಕ ಅನ್ನುವ ಅಕ್ಷರ ಹೇಳಬೇಕಾಗಿತ್ತು ಪದ್ಯ ರಚನೆಗೆ. ಆದರೆ ಪೃಚ್ಛಕರು ಗಟ್ಟಿಗರು, ಅವರು ಕಕಾರವನ್ನೇ ನಿಷೇಧ ಮಾಡಿದ್ದಾರೆ. ಆಗ ನೋಡಿ, ನೀವು ಮಾಡ್ತಾ ಇರೋದು ಕ ಅಕ್ಷರ ಆದರೂ ನಮ್ಮ ಪರಂಪರೆಯಲ್ಲೇ ಅದನ್ನು ನಾವು ಡ ಅಂತ ಹೇಳ್ತೀವಿ, ಹಾಗಾಗಿ ಡಕಾರ ನಿಷೇಧ ಅಂತ ಅಂದ್ಕೊಂಡು ಕಕಾರವನ್ನು ನಾವು ಹೇಳ್ತಾ ಇದ್ದೀವಿ ಅಂತ. ಇವರು ಏನಂತಾರೆ ಪಾಪ, ಭಂಡರಾದರೆ, ನನ್ನಂಥ ಭಂಡರಾದರೆ ಇಲ್ಲ ನಿಮಗೆ ಆಗ್ತಾ ಇಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ಸೋತೆ ಅಂತ ಒಪ್ಕೊಳ್ಳಿ ಅಂತ ಜಗಳ ಶುರು ಮಾಡ್ತೀವಿ. ಆದರೆ ಮರ್ಯಾದಸ್ಥರು ಯಾರು ಇರ್ತಾರೆ, ಅವರು ಆಯಿತು ಅಂತ ಹೇಳ್ಬಿಟ್ಟು ದೂಷ್ಟಿ ಬರ್ಕೊಳ್ತಾ ಹೋಗ್ತಾರೆ. ಏನು ಮಾಡುವಂಥದ್ದು, ಆ ಥರದ್ದಾಗಬಾರ್ದು. ಇಲ್ಲಿ ಬಹಳ ಔಚಿತ್ಯಪೂರ್ಣವಾಗಿ ಅವನು ಕವಿ ನಿರ್ವಾಹ ಮಾಡ್ತಾನೆ. ಕ್ಷೇಮೇಂದ್ರ ರೈಭ್ಯನ ಸೊಸೆಯ ಮೇಲೆ ಇವನು ಅತ್ಯಾಚಾರ ಮಾಡ್ತಾನೆ ಅಂತ ಬರ್ತದೆ. ಆ ಥರದಕ್ಕೆ ಇವನು ಅವಕಾಶ ಕೊಡೋದಿಲ್ಲ. ಅದಕ್ಕೆ ಮುನ್ನವೇ ಅದನ್ನು ಪರಿಹಾರ ಆಗುವಂಥ ಒಂದು ಕ್ರಮವನ್ನು ಮಾಡ್ತಾನೆ. ಅದು ವಸಂತ ಕಾಲ. ಆ ವಸಂತ ಋತುವಿನ ಶೋಭೆಯನ್ನು ಕವಿ 3-4 ಶ್ಲೋಕಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಅತ್ರಾಂತರೇ ಭ್ರಮದ್ಭೃಂಗ ಮಾಲಾ ಭ್ರೂಭಂಗ ವಿಭ್ರಮ ಕಾಲ ಪ್ರೋಷಿತ ಕಾಂತಾನಾಂ ಪುಷ್ಪಕಾಲ ಸಮಾಯಯು ಅಂತ. ಆ ಶೈಲಿಯೇ ಶೈಲಿ. ಭ್ರಮದ್ಭೃಂಗ ಮಾಲಾ ಭ್ರೂಭಂಗ ವಿಭ್ರಮ, ಚಲಿಸುವ ತುಂಬಿಗಳ ಆ ಒಂದು ಹೊಯ್ದಾಟ ವಸಂತ ಋತುವಿನ ಹುಬ್ಬು ಹಾರಿಸುವಿಕೆಯಂತೆ ಇತ್ತು ಅಂತ. ವಸಂತ ಋತು ಹುಬ್ಬು ಹಾರಿಸುವಂತೆ, ಭ್ರೂಭಂಗ ವಿಭ್ರಮದಂತೆ ಭ್ರಮದ್ಭೃಂಗಮಾಲ ಇದ್ದದ್ದು. ಕಾಲ ಪ್ರೋಷಿತ ಕಾಂತಾನಾಂ ಪುಷ್ಪಕಾಲ ಸಮಾಯವು, ವಿರಹಿಗಳ ದುರಂತ ಕಾಲ ವಸಂತ ಕಾಲ ಬರುತ್ತದೆ. ಕ್ಷಿಪ್ತಪತ್ರ ಸುಮನಸಾಂ ರಜಃ ಕಲುಷಿತೆ ಕ್ಷಣಾ ಸದ್ವೇಷ ಇವ ವಿದ್ವಾಂಸಃ ಚೇರುರ್ಮಲಯ ಮಾರುತಾ. ಮಲಯ ಮಾರುತ ಯಾವ ರೀತಿಯಾಗಿ ಓಡಾಡ್ತು ಅಂದರೆ ವಿದ್ವಾಂಸರಂತೆ ಓಡಾಡ್ತು ಅಂತ. ವಿದ್ವಾಂಸರ ಕೈಯಲ್ಲಿ ತಾಡಪತ್ರ, ಕ್ರೋಡಪತ್ರ, ಭೂರ್ಜಪತ್ರಾದಿಗಳಿರುತ್ತವೆ. ಮತ್ತು ಸುಮನಸಾಂ ರಜಃ ಕಲುಷಿತೆ ಕ್ಷಣಾ, ಸಜ್ಜನರ ರಜೋಗುಣವನ್ನು ಕಂಡು ಕೆರಳಿದ ಕಣ್ಣುಗಳುಳ್ಳಂಥ ವಿದ್ವಾಂಸರು ಅಂತ. ವಿದ್ವಾಂಸರಿಗೆ ಸಜ್ಜನರಲ್ಲೂ ಉಂಟಾಗುವಂಥ ಲೋಪದೋಷಗಳನ್ನು ಕಂಡಾಗ ಏನು ಇವರು ಹೀಗಾದರಲ್ಲ ಅಂತ ಕೆರಳುತ್ತೆ ಮನಸ್ಸು. ಹಾಗೆ ಈ ಮಲೈಮಾರುತ ಹೇಗೆ ಓಡಾಡ್ತು ಅಂತಂದರೆ, ಸದ್ವೇಷ ಅಂತಂದರೆ ಆಕಾಶ ಒಳ್ಳೆಯ ವೇಷಧಾರಿಗಳು ಅಂತ ಒಂದರ್ಥ. ಸಜ್ಜನರ ವೇಷವನ್ನು ಹಾಕ್ಕೊಂಡಿದ್ದಾರೆ ವಿದ್ವಾಂಸರು ಅಂತ. ಇದು ಮಲೈಮಾರುತಕ್ಕೂ ಹೇಗೆ ಶ್ಲೇಷದಿಂದ ಮಾಡಿದ್ದಾನೆ ಅಂದರೆ, ಕ್ಷಿಪ್ತಪತ್ರ, ಮಲೈಮಾರುತ ಬೀಸಿದಾಗ ಗಾಳಿಗೆ ಎಲೆಗಳ ಹಾರತ್ವೆ. ಮತ್ತು ಸುಮನಸಾಂ ರಜಃ ಕಲುಷಿತೆ ಕ್ಷಣ, ಹೂಗಳ ಪರಾಗ ಧೂಳಿಯಿಂದ ಕಣ್ಣುಗಳು ಮಂಜಾಗ್ತಾ ಇವೆ, ಕವಿತಾ ಇವೆ. ಸದ್ವೇಷ ಸತ್ಸು ಆಕಾಶೇಶು ವಿಶಂತೀತಿ, ಆಕಾಶದಲ್ಲಿ ಕೂಡ ಓಡಾಡಿಕೊಂಡು, ಎಲ್ಲ ಅವಕಾಶ ಇದ್ದ ಜಾಗದಲ್ಲೆಲ್ಲ ಓಡಾಡಿಕೊಂಡು ಗಾಳಿ ಬರ್ತಾ ಇತ್ತು ಅಂತ. ಮಾಧುರ್ಯ ಲಲಿತೋದಾರ ವಾಣಿ ವಿಲಸಿತೇರ್ಮುಹು ಕವೀನಾಮಿವ ಸಂಘರ್ಷ ಕೋಕಿಲಾನಾಂ ಅಜಾಯತ. ಕೋಗಿಲಗಳ ಧ್ವನಿ ಕವಿಗಳ ಧ್ವನಿಯ ಹಾಗೆ ಆಯಿತು. ಮಾಧುರ್ಯದಿಂದ ಲಲಿತವಾಗಿ ಉದಾರವಾಗಿ ಕವಿಗಳ ಮಾತು ಉದಾರತ ಅನ್ನುವಂಥದ್ದು ಒಂದು ಕಾವ್ಯಗುಣ. ಉದಾರತೆ ಅನ್ನುವುದು ಅಗ್ರಾಮ್ಯ ರಹಿತ ಸ್ಥಿತಿ ಅಂತ ದಂಡ್ಯಾದಿಗಳು ಹೇಳ್ತಾರೆ. ಚೀಪ್ ಟೇಸ್ಟ್ ಇಲ್ಲದೇ ಇರುವಿಕೆ ಉದಾರತೆ, ಆ ಥರದ್ದು ಅಂಥದ್ದನ್ನು ಆ ಒಂದು ಪ್ರಕೃತಿಯ ಸೌಂದರ್ಯಕ್ಕೆ ಒಪ್ಪ ಇಟ್ಟು ಹೇಳ್ತಾನೆ. ಆಗ ಅವನು ಬಂದು ಅಲ್ಲಿ ಓಡಾಡ್ತಾ ಇರ್ತಕ್ಕಂಥ ಪರಾವಸುವಿನ ಧರ್ಮಪತ್ನಿಯನ್ನು ಕಂಡು ಕೆಣಕಿದಾಗ ಅವಳು ಹೇಳ್ತಾಳೆ, ಶೀಲಶುಕ್ಲಾಂಶುಕಪಟಾಂ ತ್ಯಕ್ವಾ ಲಜ್ಜಾಂ ಶೀಲಶುಕ್ಲಾಂಶುಕಾಂ ತ್ಯಕ್ವಾ ಲಜ್ಜಾಂ ನಿಜವಧೂಮಿವ ಗೃಹ್ಣಾಸಿ ಪರನಾರೀಣಾಂ ಪಾಣಿನ ಪಟಪಲ್ಲವಂ. ಇದೇನು ಶೀಲ ಅನ್ನುವ ಬೆಳ್ಳುಡೆಯನ್ನು ಬಿಟ್ಟು ಪರಾಂಗನೆಯ ಸೆರಗನ್ನು ಹಿಡಿಯುವಂತಹ ಕೊಳೆಗಾರಿಕೆಯ ಕೆಲಸಕ್ಕೆ ಕೈ ಹಾಕ್ತಿದೆಯಾ? ಕಿಮೇತದ್ ಅನುಚಿತಂ ದೃಷ್ಟ್ವಾ ನೂನಂ ಕಮಂಡಲು ಉದ್ಗ್ರೀವ ಕೌತುಕೇನೇವ ಮುಖಂ ತವ ನಿರೀಕ್ಷತೆ. ಎಂಥ ಉತ್ಪ್ರೇಕ್ಷಾ ಅಲಂಕಾರ ಮಾಡಿದ್ದಾನೆ ಕವಿ ನೋಡಿ. ಆ ಕಮಂಡಲುವಿನ ಕೊಕ್ಕು, ಅದರ ಕಂಠ ಎತ್ತಿ ನೋಡುವಂತೆ ಇರ್ತದೆ. ಒಳ್ಳೆಯ ಹಂಸದ ಸೋತ್ಕಂಠವಾದ ಕಂಠದಂತೆ ಇರುತ್ತದೆ ಕಮಂಡಲುವಿನ ಕಂಠ. ಏನಯ್ಯ ಇಂಥ ಪಾತಕ ಮಾಡ್ತಾ ಇದ್ದೆ ಅಂತ ನಿನ್ನ ಕಮಂಡಲವು ಕೊರಳೆತ್ತಿ ನೋಡ್ತಾ ಇರುವಂತೆ ಕಾಣಿಸ್ತಾ ಇದೆಯಲ್ಲ, ಯಾಕೆ ನನ್ನ ಕಡೆಗೆ ಹಿಂಗೆ ಬಂದು ಚೆಲ್ಲಾಡ್ತಿದ್ದೀಯಾ ಅಂತ. ಕವಿಯ ಉತ್ಪ್ರೇಕ್ಷೆ ತುಂಬ ಸುಂದರವಾದದ್ದು. ಬಿಭ್ರತೋಂತರ್ಗತ ರಸಾಂ ಕುಸುಮೇಶು ರುಚಿಂ ನವಾಂ ಜಟಾವಲ್ಕಲ ಭಾರಸ್ತೆ ತರೋರಿವ ನಶಾಂತಯೇ. ಇದೇನು ಈ ಮನ್ಮಥನ ಹೂಬಾಣಗಳಿಗೆ ನೀನು ತುತ್ತಾಗಿ
ಈ ಜಟೆಯನ್ನು, ಈ ನಾರುಮಡಿಯನ್ನು ಧರಿಸಿದ್ದೀಯಾ, ಇದು ಕೇವಲ ಮರಕ್ಕೆ ತೊಟ್ಟ ಭಾರದಂತೆ ತರೋರಿವ ನಶಾಂತೆಯೇ. ಮರದಲ್ಲಿಯೂ ಜಟ ಅಂದರೆ ಬೀಳಲಾಗುತ್ತದೆ, ವಲ್ಕಲ ಅಂದರೆ ತೊಗಟೆ. ಮರ ಸಹಜವಾಗಿ ತೊಗಟೆಯನ್ನು ತೊಟ್ಟಿದೆ, ಜಟೆಯನ್ನು ತಳೆದಿದೆ, ಹಾಗೆ ನೀನಾದಿಯ ಅಂತ. ಇದು ಬಾಣಭಟ್ಟನ ಹರ್ಷಚರಿತದಿಂದ ಅನಾಮತ್ತಾಗಿ ಕವಿ ತಗೊಂಡಿದ್ದಾನೆ. ಬಾಣಭಟ್ಟನ ಹರ್ಷಚರಿತದಲ್ಲಿ ದುರ್ವಾಸ ವೇದಪಾಠ ಮಾಡ್ತಾ ಸ್ವರ ತಪ್ಪಿದಾಗ ಸರಸ್ವತಿ ನಕ್ಕು ಬಿಡ್ತಾಳೆ. ಆಗ ಸರಸ್ವತಿಯನ್ನು ನೋಡಿ ದುರಾಲಬ್ಧ ವಿದ್ಯಾ ಲವಾಲೇಪ ದುರ್ವಿದಗ್ಧೆ ಅಂತೆಲ್ಲ ಶುರು ಮಾಡಿಕೊಳ್ತಾನೆ ಬೈಗಳಿಗೆ. ಆಗ ಬ್ರಹ್ಮ ಅವನನ್ನು ದಬಾಯಿಸ್ತಾನೆ. ನೀನು ವೃಥಾ ತಾಪಸಾಕಲ್ಪಂ ವಹಸೆ ತರೋರಿವ ಅನ್ನುವ ಮಾತು ಬರುತ್ತೆ. ತಾಪಸಾಕಲ್ಪ, ತಪಸ್ವಿಯ ವೇಷವನ್ನು ನೀನು ಮರ ಹೊತ್ತಂತೆ ಹೊರತಾ ಇದೆಯಾ, ಈ ಜಟಾಜೂಟ, ಈ ನಾರುಮಡಿ ನಿಷ್ಪ್ರಯೋಜಕ ಅಂತ. ಅಂದರೆ ನೋಡಿ, ಕ್ಷೇಮೇಂದ್ರ ಸ್ವಂತಿಕೆಯಿಂದಲೂ ಮಾಡ್ತಾನೆ, ಬೇರೆಯವರಿಂದಲೂ ತಗೊಳ್ತಾನೆ. ಅವನೇ ಹೇಳಿದ್ದಾನೆ, ಪಾದೋಪಜೀವಿ, ಚರಣೋಪಜೀವಿ, ಛಾಯೋಪಜೀವಿ, ಭುವನೋಪಜೀವಿ ಅಂತ ಕವಿಕಂಠಾಭರಣದಲ್ಲಿ ಪೂರ್ವ ಕವಿಗಳ ಒಂದು ಸಾಲನ್ನು ತಗೊಳ್ಳೋರು, ಕೆಲವರು ಒಂದು ಪದವನ್ನು ತಗೊಳ್ಳೋರು, ಒಂದು ಪದ್ಯವನ್ನೇ ತಗೊಳ್ಳೋರು, ಇಡೀ ಕಾವ್ಯವನ್ನೇ ಆಧಾರವಾಗಿ ಇಟ್ಕೊಂಡು ಮಾಡುವಂಥವ್ರು ಹೀಗೆಲ್ಲ ಕಾಣಿಸ್ಕೊಳ್ತಾರೆ ಅಂತ. ಇದನ್ನು ರಾಜಶೇಖರ ತನ್ನ ಕಾವ್ಯಮೀಮಾಂಸೆಯಲ್ಲಿ ಹರಣ ಅಂತ, ಕಾವ್ಯಚೌರ್ಯ ಯಾವ ರೀತಿಯಾಗಿ ಅಂತ, ಹಾಗೆ ಹರಣ ಮಾಡಿದಾಗಲೂ ಸ್ವೋಪಜ್ಞತೆಯನ್ನು ಕಾಪಾಡಿಕೊಂಡ್ರೆ ಚೆನ್ನಾಗಿರುತ್ತದೆ. ಒರಿಜಿನಾಲಿಟಿ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಪಂಕಜಮುಂ ಸುಹೃದ್ವದನ ಪಂಕಜಮುಂ ಅಂತ ರನ್ನನ ಒಂದು ಪದ್ಯವನ್ನು ದ್ಯುಮಣಿ ಕರ್ಣದ್ಯುಮಣಿ ಸಹಿತ ಸ್ತಮಿಸಿದನು ಅಂತ ಕುಮಾರವ್ಯಾಸ ಮಾಡಿದಾಗ ಒರಿಜಿನಾಲಿಟಿ, ಅಲ್ಲಿರ್ತಕ್ಕಂಥ ಸಹೋಕ್ತಿ ಅಲಂಕಾರ, ಅಲ್ಲಿರ್ತಕ್ಕಂಥ ವ್ಯತಿರೇಕ ಅಲಂಕಾರ, ಅಲ್ಲಿರುವಂಥ ಉತ್ಪ್ರೇಕ್ಷ ಅಲಂಕಾರಗಳನ್ನು ಇವನು ತುಂಬ ಚೆನ್ನಾಗಿ ಸಹೋಕ್ತಿ ರೂಪಕ ಅಲಂಕಾರವಾಗಿ ಮಾಡಿ ರಸಧ್ವನಿಯಲ್ಲಿ ಪರಿವಸಾನ ಮಾಡ್ತಾನೆ. ಅದು ತುಂಬ ದೊಡ್ಡ ಶಕ್ತಿ. ಆಸನಾಬ್ಜೆ ಸರಸ್ವತ್ಯಾಹ ಜಪಲೋಲ ರಥಚ್ಛೆದೆ ದುರ್ನಯೋಕ್ತಿರ್ನ ಯುಕ್ತೇಯಂ ಮುಖೇ ತವ ಮನೀಷಿಣಃ. ಜಪಲೋಲ ರಥಚ್ಛೆದೆ, ಜಪ ಮಾಡುವಂತೆ ತುಟಿ ಪಿಟಿ ಅಂತ ಆಡ್ತಾ ಇದೆಯಲ್ಲ, ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ಸರಸ್ವತಿ ಕೂತ್ಕೊಳ್ಳುವ ಕಮಲಪೀಠದಂತೆ ಅಂತ. ಆ ಕೆಳದುಟಿ ನೋಡಿ, ಅದು ಕಮಲಪೀಠದಂತೆ ಕಾಣಿಸೋದಿಲ್ವ? ಸಿಗರೇಟ್ ಸೇದದೆ ಕೆಂಪಾಗಿದ್ದರೆ ತುಟಿ ಚೆನ್ನಾಗಿ ಶೇಪ್ ಇದ್ದರೆ ಅದು ಸರಸ್ವತಿಯ ಕಮಲಪೀಠದಂತೆ ಕಾಣಿಸುತ್ತದೆ. ಸರಸ್ವತಿಯ ಪೀಠದಂತಿರುವ ತುಟಿಯಿಂದ ನೀನು ಇಷ್ಟು ಕಾಮುಕೋಕ್ತಿಗಳನ್ನು ಆಡ್ತಾ ಇದೆಯಲ್ಲ, ಇದು ಹೇಗೆ ಶೋಭಿಸುತ್ತದೆ ಅಂತಂತಾಳೆ. ದುರ್ಮದೋ ಯೌವನ ಭರಹ ತುರಂಗೈವ ಹಾರಕಃ ಸರ್ವಥಾ ಶಿಥಿಲಾತ್ಮಾನಂ ಅವಟೇ ಕ್ಷಿಪತಿ ಕ್ಷಣಾತ್. ನಿನ್ನ ದುರ್ಮದವಾದ ದುರ್ಲಲಿತವಾದ ಯೌವನ ತುರಂಗ, ಯೌವನ ಅನ್ನುವ ಕುದುರೆ ನಿನ್ನನ್ನು ಈ ಚಾರಿತ್ರ್ಯ ಶೈಥಿಲ್ಯ ಅನ್ನುವ ಹಳ್ಳಕ್ಕೆ ಒಗೆಯೋದ್ರೊಳಗೆ ಸಂದೇಹವೇ ಇಲ್ಲ, ಕ್ಷಣಾರ್ಥದಲ್ಲಿ ಆಗುತ್ತದೆ ಅಂತ ಹೇಳ್ತಾಳೆ. ಆದರೆ ಅವನು ಕೇಳಲ್ಲ. ಆಗ ಅವಳು ಅಂದ್ಕೋತಾಳೆ, ಇವನು ಕಾಮಾತುರ, ಇವನಿಗೆ ಸಾಮವಾಕ್ಯಗಳಿಂದ ಏನೂ ಆಗುವಂಥದ್ದಲ್ಲ, ಜಾಣ್ಮೆ ಬೇಕು ಅಂತ. ನೋಡು, ಇದು ಹಟ್ಟಗಲು. ನನ್ನ ಮಾವ ಗಂಡ ಇಬ್ಬರು ಪರಾವಸು ಮತ್ತು ರೈಭ್ಯ ಸ್ನಾನಕ್ಕೆ ಹೋಗಿದ್ದಾರೆ. ಅವರು ಬರೋದ್ರೊಳಗೆ ಕೆಲಸ ಆಗುವಂಥದ್ದಲ್ಲ, ಭೋಗಕ್ಕೆ ವಿರಾಮ ಬೇಕು. ಹಾಗಾಗಿ ನೀನು ನಿನ್ನ ಆಶ್ರಮದಲ್ಲಿರು, ರಾತ್ರಿ ಬರ್ತೀನಿ ಅಂತ ಹೇಳಿ ಮತ್ತೆ ಮಾವನ ಹತ್ರಕ್ಕೆ ಬರ್ತಾಳೆ. ಬಂದು, ನಿನ್ನ ಸ್ನೇಹಿತನಾದ ಭರದ್ವಾಜನ ಮಗ ನನ್ನನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ಅಹೋಬತ ಭರದ್ವಾಜ ಪುತ್ರಸ್ಯಾಧ್ಯಯನೇ ವ್ಯಧಾತ್ ಧರ್ಮೋಪದೇಶಂ ಯತ್ನೇನ ನಗ್ನೀಕರ್ತು ಪರಾಂಗನಾಹ. ಭರದ್ವಾಜ ಮಹರ್ಷಿಯ ಮಗನ ವ್ಯಾಸಂಗ ತಪಸ್ಸೆಲ್ಲ ಪರಸ್ತ್ರೀಯರನ್ನು ಬೆತ್ತಲೆ ಮಾಡೋದಕ್ಕೆ ವಿನಿಯೋಗವಾಗ್ತಾ ಇದೆ ಅಂತ. ಅವನ ಕ್ಷೇಮೇಂದ್ರನ ಪಂಚ್ಫುಲ್ ಲ್ಯಾಂಗ್ವೇಜ್ ನೋಡಿ. ಧರ್ಮೋಪದೇಶಂ ಯತ್ನೇನ ನಗ್ನೀಕರ್ತು ಪರಾಂಗನಾಹ ವ್ಯಧಾತ್, ಈ ಥರ ಆಗ್ಬಿಡ್ತಲ್ಲ ಅಂತ. ರೈಭ್ಯನಿಗೆ ಕೋಪ ಬಂತು. ಅವನು ಆಧ್ವರ್ಯವಲ್ಲವನು, ಅಧ್ವರ್ಯವಾದವನು ಅಥರ್ವವೇದದಲ್ಲಿ ಪಾರಾಯಣನಾಗಿರ್ತಾನೆ. ಯಾತಕ್ಕೆಂದರೆ ಅಧ್ವರ್ಯು ಸಕಲ ವೇದಗಳಲ್ಲಿ ನಿಷ್ಣಾತನಾಗಿ ಪ್ರಧಾನವಾಗಿ ಯಜುರ್ವೇದ ಇಟ್ಕೊಂಡಿರ್ತಾನೆ. ಯಜ್ಞದಲ್ಲಿ ತೊಂದರೆ ಬಂದಾಗ ಆಭಿಚಾರಿಕಕ್ಕಾಗಿ ಇಟ್ಕೊಂಡಿರುವಂಥದ್ದು ಅಥರ್ವಾಂಗಿರೋ ವೇದ. ಹಾಗಾಗಿ ಅವನು ತನ್ನ ಜಟಾಜೂಟವನ್ನು ಕಿತ್ತು ಹೋಮ ಮಾಡಿ ಭಯಂಕರವಾದ ರಾಕ್ಷಸನನ್ನು ಕ್ರೂರ ಕ್ರೋಧ ಸಟಾಮಿವ ಸ ಜುಗಾವ ಜಟಾಂವನ್ನೋ, ಜಟೆಯನ್ನು ಅಗ್ನಿಯಲ್ಲಿ ಹೋಮ ಮಾಡಿದಾಗ ರಾಕ್ಷಸ ಬರ್ತಾನೆ. ಆ ರಾಕ್ಷಸನೇ ಇವನನ್ನು ಯವಕ್ರೀತನನ್ನು ಕೊಲ್ತಾನೆ. ಮೂಲ ಮಹಾಭಾರತದಲ್ಲಿ ಇವಳಂತಹ ಮತ್ತೊಬ್ಬ ಸುಂದರಿಯನ್ನು ಹುಟ್ಟಿಸಿ ಆ ಸುಂದರಿ ಅವನನ್ನು ಮರಳು ಮಾಡಿ ಮತ್ತು ಅವನ ಕಮಂಡಲು ಇತ್ಯಾದಿಗಳು ಇಲ್ಲದಂತೆ ಮಾಡಿ ಅವನ ಮಂತ್ರ ಅನರ್ಹವಾಗುವಂತೆ ಮಾಡಿ ತನ್ಮೂಲಕ ಈ ರಾಕ್ಷಸ ವಧೆಯಾಗುವುದು ಬರ್ತದೆ. ಅದನ್ನು ಕ್ಷೇಮೇಂದ್ರ ಅಡಕವಾಗಿ ಹೇಳ್ತಾನೆ. ಅಂದರೆ ಕೇವಲ ರಾಕ್ಷಸೋತ್ಪತ್ತಿಯನ್ನು ಮಾತ್ರ ಹೇಳ್ತಾನೆ, ಕೃತ್ಯ ಪಿಶಾಚದ ಸಮುದ್ಭೂತಿಯನ್ನು. ಆಮೇಲೆ ಭರದ್ವಾಜನಿಗೆ ಸಂಕಟ ಆಗುತ್ತದೆ. ರೈಭ್ಯ ಕೂಡ ಹೀಗೆ ಪುತ್ರಶೋಕದಿಂದ ನಾನು ಸತ್ತಂತೆ ಅವನು ತನ್ನ ಮಗನ ಕೈಯಲ್ಲೇ ವಧ್ಯನಾಗಲಿ ಅಂತ ಶಾಪ ಕೊಡ್ತಾನೆ. ಆಮೇಲೆ ಪರಾವಸು ಅರ್ವಾವಸುಗಳು ಆರ್ತ್ವಿಜ್ಯಕ್ಕೆ ಹೋಗಿದ್ದಾಗ ಪರಾವಸುಗೆ ಪತ್ನಿ ಮೇಲಿನ ಮೋಹದಿಂದ ಅವನು ಆಶ್ರಮಕ್ಕೆ ಅವೇಳೆಯಲ್ಲಿ ಬರ್ತಾನೆ.
ಪತ್ನಿ ಮೋಹ ಅನ್ನುವ ಮಾತನ್ನು ಕ್ಷೇಮೇಂದ್ರ ಬಿಡ್ತಾನೆ. ಅಲ್ಲಿ ರೈಭ್ಯ ಕೃಷ್ಣಾಜನ ಹೊದ್ದು ಮಲಗಿದ್ದರೆ ಇದು ಯಾವುದೋ ಹಿಂಸ್ರ ಪ್ರಾಣಿ ಅಂತ ಅಂದುಕೊಂಡು ಪರಾವಸು ತಂದೆಯನ್ನೇ ಕೊಂದು ಬಿಡ್ತಾನೆ. ಆಮೇಲೆ ಗೊತ್ತಾಗುತ್ತದೆ ಇವನು ಬೃಹದ್ಯುಮ್ನ ರಾಜನ ಆರ್ತ್ವಿಜ್ಯಕ್ಕೆ ತಮ್ಮ ಅರ್ವಾವಸುವಿನ ಜೊತೆಗೆ ಹೋಗಿರ್ತಾನೆ ಪರಾವಸು. ಮತ್ತು ಬಂದು ರಾತ್ರಿ ತಮ್ಮನ ಹತ್ತಿರ, ನೋಡು ನಾನು ಪ್ರಧಾನ ಋತ್ವಿಜನಾಗಿದ್ದೀನಿ, ನೀನು ಅಪ್ರಧಾನ, ಹಾಗಾಗಿ ನೀನು ತಂದೆಯ ಸಾವಿನ ಪ್ರಾಯಶ್ಚಿತ್ತವನ್ನು ನನ್ನ ಪರವಾಗಿ ಮಾಡು, ನಾನು ಯಜ್ಞ ಮುಗಿಸ್ತೀನಿ ಅಂತಾನೆ. ಅವನು ಮಾಡ್ಕೊಂಡು ಬರ್ತಾ ಇದ್ದಂತೆ ಯಜ್ಞದ ದಕ್ಷಿಣೆಯಲ್ಲಿ ಭಾಗ ಕೊಡಬೇಕಾಗಿ ಬರ್ತದೆ ಅಂತ ಅವನೇನು ಮಾಡ್ತಾನೆ, ನೀನು ದೂರ ಇರಬೇಕು, ಪಿತೃವಧೆ ಮಾಡಿರ್ತಕ್ಕಂಥ ಪಿತೃದ್ರೋಹಿ ಅಂತೆಲ್ಲ ಅಂತಾನೆ. ಇವನನ್ನೇ ಎಲ್ಲರೂ ಅನುಮಾನಿಸ್ತಾರೆ. ವಸ್ತುತಃ ಪರಾವಸು ಮಾಡಿದ್ದು ಅರ್ವಾವಸುವಿನ ಮೇಲೆ ಬರುತ್ತೆ. ಕಡೆಗೆ ಅರ್ವಾವಸು ದುಃಖಿತನಾಗಿ ಹೋಗ್ತಾನೆ. ಹೋಗಿ ತಪಸ್ಸು ಮಾಡಿ ತನ್ನ ತಪಸ್ಸಿನ ಪ್ರಭಾವದಿಂದ ಸತ್ತ ತಂದೆಯನ್ನು, ಭರದ್ವಾಜನನ್ನು, ಪುತ್ರಶೋಕದಿಂದ ಅವನು ಸತ್ತು ಹೋಗಿರ್ತಾನೆ, ಭರದ್ವಾಜ ಬೆಂಕಿಗೆ ಬಿದ್ದು, ಮತ್ತು ಸತ್ತ ಯವಕ್ರೀತನನ್ನು ಬದುಕಿಸ್ತಾನೆ ಅಂತ ಬರುತ್ತೆ. ಆ ಕಥೆಯನ್ನು ಇವನು ಹಾಗೆ ಇಟ್ಕೊಳ್ತಾನೆ. ಅಂದರೆ ತಾತ್ಪರ್ಯತಃ ಗೊತ್ತಾಗುವಂಥದ್ದು ನಿಜವಾದ ವಿದ್ಯೆಯಿಂದ ಯಾವ ರೀತಿಯಾಗಿ ಅರ್ವಾವಸು ಉಪಕಾರವನ್ನು ಮಾಡ್ದ, ಎಲ್ಲರಿಗೂ ಕೂಡ ಅಹಂಕಾರವು ಹೋಗುವಂತೆ ಮಾಡ್ದ, ಯವಕ್ರೀತನು ವಿನಯ ಸಂಪನ್ನನಾಗಿ ವಿನೀತನಾಗಿ ವಿದ್ಯಾವಂತನಾಗುವಂತೆ ಮಾಡ್ದ, ಅಣ್ಣನಿಗೂ ಬುದ್ಧಿ ಬರುವಂತೆ ಮಾಡ್ದ, ಇಬ್ಬರ ಮಹರ್ಷಿಗಳಿಗೂ ಕೂಡ ಪ್ರಾಣವನ್ನು ಕೊಟ್ಟ. ಆದರೆ ಯವಕ್ರೀತ ಹಾಗೆ ಮಾಡಲಿಲ್ಲ ಮತ್ತು ಪರಾವಸು ಹಾಗೆ ಮಾಡಲಿಲ್ಲ ಅಂತ. ಈ ಕಥೆ ತುಂಬ ಚೆನ್ನಾಗಿರುವಂಥದ್ದು, ಮಹಾಭಾರತದಲ್ಲಿ ತುಂಬ ಸೊಗಸಾಗಿ ಬರ್ತದೆ. ಗಿರೀಶ್ ಕಾರ್ನಾಡರು ಒಂದು ಒಳ್ಳೆಯ ಮಾತನ್ನು ಆಡ್ತಾರೆ. ರಾಜಾಜಿಯವರು ತಮ್ಮ ಸಂಗ್ರಹ ಮಹಾಭಾರತದಲ್ಲಿಯೂ ಈ ಕಥೆ ಬಿಟ್ಟಿಲ್ಲ, ಇಷ್ಟು ಅದ್ಭುತವಾದ ಕಥೆ ಅಂತ ನನಗೆ ಅದು ಮನಸ್ಸನ್ನು ಸೆಳೆಯಿತು ಅಂತ. ತುಂಬ ಒಳ್ಳೆಯ ಗಮನೀಯವಾದಂಥ ಅಂಶ. ರಾಜಾಜಿ ಅಂತವರು ಗಮನಿಸಿಕೊಂಡದ್ದು ಮಹಾಭಾರತದಲ್ಲಿ ನೂರಾರು ಉಪಾಖ್ಯಾನಗಳಿವೆ, ಅಂಥ ಒಂದು ಒಳ್ಳೆಯ ಉಪಾಖ್ಯಾನವನ್ನು ಆರಿಸಿಕೊಂಡು ವಿದ್ಯಾಮದ ಏನನ್ನೆಲ್ಲ ಉಂಟು ಮಾಡುತ್ತದೆ. ಲೋಭದಿಂದ ಕೂಡಿದ ವಿದ್ಯೆ, ಆ ಪರಾವಸುವಿನಲ್ಲಿ ಲೋಭದಿಂದಾಗಿ ಮಾಡಿದಂಥದ್ದು, ಇವನಲ್ಲಿ ಕಾಮ ಮತ್ತು ಕ್ರೋಧಗಳಿಂದ ಆದಂಥದ್ದು. ಭರದ್ವಾಜನಿಗೆ ಕ್ರೋಧ, ರೈಭ್ಯನಿಗೂ ಕ್ರೋಧ, ಎಲ್ಲರಿಗೂ ಕ್ರೋಧವೇ ಮಾಡಿಸಿದಂಥದ್ದು. ಅದನ್ನು ಶಾಂತಿಯಿಂದ ಸಹಿಸಿಕೊಂಡಂಥ ಒಬ್ಬ ಅರ್ವಾವಸು ಎಲ್ಲರಿಗೂ ನೆಮ್ಮದಿಯನ್ನು ತಂದುಕೊಟ್ಟ ಅನ್ನುವ ವಿದ್ಯೆಯ ಮಹಾಲಕ್ಷಣವನ್ನು ಹೇಳ್ತಾನೆ. ಇದು ದರ್ಪದಲನದ 3ನೇ ಅಧ್ಯಾಯ. ಇನ್ನು ನಾಳೆ ಮಿಕ್ಕದನ್ನು ನೋಡೋಣ. ನಮಸ್ಕಾರ. ಸಂವತ್ಸರದ ಶುಭಾಶಯಗಳು. ನಂದನ ಹೆಸರೇ ಹೇಳುವಂತೆ ಆನಂದನವಾದದ್ದು. ಸಮಸ್ತ ಸನ್ಮಂಗಲಾನಿ ಭವಂತು.